ಸನ್ನಿಯಮ್ಯ ಪ್ರಣಹಿತಮನಸಾಂ ಯೋಗಿನಾಂ ಅಂತರಂಗೇ ತುಂಗಂ ಸಂಕೋಚ್ಯರೂಪಂ ವಿರಚಿತದಹರಾಕಾಶಕೃಚ್ಛ್ರಾಸಿಕೇನ ಪ್ರಾಪ್ತಂ ಯತ್ಪೂರುಷೇಣ ಸ್ವಮಹಿಮಸದೃಶಂ ಧಾಮ ಕಾಮಪ್ರದಂ ವಘಾ ಭೂಯಾತ್ತದ್ಭೂರ್ಭುವಸ್ವಸ್ತ್ರಯವರಿವಸಿತಂ ಪುಷ್ಕರಾಕ್ಷಾಯುಧಾಕ್ಷಂ ನೀಳಾತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತಶತಸಿದ್ಧಂ ಅಧ್ಯಾಪಯಂತಿ ಸ್ವೋಚ್ಛಿಷ್ಟಾಹ್ಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ. ಬಂಧುಗಳೇ, ನಿನ್ನೆಯ ದಿನ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ಕೊಟ್ಟು ಈ ಒಂದು ತಿರುಪ್ಪಾವೆ ಅನ್ನೋದು ಯಾವ ರೀತಿ ಸಂಸ್ಕೃತದಲ್ಲಿ ಭಗವಂತನೇ ಹಾಡಿರತಕ್ಕಂತಹ ಭಗವದ್ಗೀತೆ ಅನ್ನೋದಿದೆಯೋ ಅದೇ ರೀತಿ ಇದು ತಾಯಿಯಾಗಿರತಕ್ಕಂತಹ ಜಗನ್ಮಾತೆ ಹಾಡಿರತಕ್ಕಂತಹ ಒಂದು ತಿರು ಅಂದರೆ ಶ್ರೀ ತಾಯಿ ಜಗನ್ಮಾತೆ. ಪಾವೈ ಪಾವೈ ಅಂದರೆ ಹಾಡು. ಭಗವದ್ಗೀತಾ ಅನ್ನೋ ರೀತಿಯಲ್ಲಿ ಇದು ತಿರು ಅಥವಾ ಶ್ರೀ ಗೀತಾ ತಿರುಪ್ಪಾವೈ. ಇದು ಬಹಳ ಹಿಂದಿನ ನಮ್ಮ ಭಕ್ತಿ ಸಾಹಿತ್ಯದ ಉಗಮದಲ್ಲಿ ಹಿಂದೆ ನಮ್ಮ ಚಾರಿತ್ರಿಕ ಘಟ್ಟಗಳನ್ನು ನೋಡಿದಾಗ ನಮ್ಮ ದೇಶದಲ್ಲಿ ಮೊದಲು ಅಗ್ನಿ ಕಾರ್ಯವನ್ನು ಮಾಡಿ ವೇದಿಕೆಯಲ್ಲಿ ಅಗ್ನಿವೇದಿಯಲ್ಲಿ ಭಗವಂತನನ್ನು ಕಾಣ್ತಾ ಇದ್ದರು. ಆಮೇಲೆ ನೀರಿನಲ್ಲಿ ಕಲಶದಲ್ಲಿ ಅಸ್ಮಿನ್ ಕುಂಭೆ ವರುಣರೂಪಿಣಂ ಭಗವಂತಂ ಆವಾಹಯಾಮಿ ಅಂತ ಹೇಳಿ ನೀರಿನಲ್ಲಿ ಆವಾಹನೆಯನ್ನು ಮಾಡ್ತಾಯಿದ್ರು. ಕೆಲವು ಕಾಲದಲ್ಲಿ ಚಿದಂಬರಂ ಅನ್ನುವ ರೀತಿಯಲ್ಲಿ ಆಕಾಶದಲ್ಲಿ ಒಂದು ಅಂಬರದಲ್ಲಿಯೇ ಅವನನ್ನು ಕಾಣ್ತಾ ಇದ್ದರು. ಅದಾದ ಮೇಲೆ ಹಲವಾರು ಈ ಕುಡಿಕೆ ಮಡಿಕೆಗಳು ಅಂತ ಹೇಳ್ತೀವಿ, ಶರಾವ ಅಂತ ಹೇಳ್ತಾರೆ ಯಜ್ಞದಲ್ಲಿ. ಯಜ್ಞವೇದಿಯಲ್ಲಿ ಹಲವಾರು ಶರಾವಗಳಲ್ಲಿ ಬೇರೆ ಬೇರೆ ಬಿಂಬಗಳನ್ನು, ಬೇರೆ ಬೇರೆ ಶಕ್ತಿಗಳನ್ನು, ಶಕ್ತಿ ಸ್ರೋತಗಳನ್ನು, ಶಕ್ತಿ ಬಿಂದುಗಳನ್ನು, ದೇವತೆಗಳನ್ನು ಆರಾಧಿಸ್ತಾ ಇದ್ದರು. ಅದಾದ ಮೇಲೆ ಬೇಕಾದಷ್ಟು ನಮ್ಮ ಜನಜೀವನ ಮುಂದಕ್ಕೆ ಸಾಗುತ್ತಾ ಸಾಗುತ್ತಾ ಆಲಯಗಳ ನಿರ್ಮಾಣ ಆಯಿತು. ಬೇಕಾದಷ್ಟು ಆಗಮಗಳ ಶಾಸ್ತ್ರಗಳು ಬಂದವು, ಶಿಲ್ಪಶಾಸ್ತ್ರ ಬಂತು. ಆಮೇಲೆ ಮುದ್ದಾದ ಕೆತ್ತನೆಗಳು ಬಂತು. ಈಗಂತೂ ಚಿತ್ರಪಟಗಳೆಲ್ಲ ಬಂದಿದೆ. ಇನ್ನು ಮುಂದಕ್ಕೆ ಏನೇನು ಬರುತ್ತೆ ಗೊತ್ತಿಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಭಗವಂತನನ್ನು ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇರೋದು ನಮ್ಮ ದೇಶದ ಒಂದು ನಮ್ಮ ಸಂಸ್ಕೃತಿಯ ಹೆಗ್ಗಳಿಕೆ ವೈಶಿಷ್ಟ್ಯ ಏನಪ್ಪ ಅಂದರೆ, ಹೊಸ ಹೊಸದಾಗಿ ಯಾವುದ್ಯಾವುದೋ ಮಾಧ್ಯಮಗಳಲ್ಲಿ ಭಗವಂತನನ್ನು ಕಂಡಾಗ ಹಳೆಯದನ್ನು ನಾವು ಮರೆತಿಲ್ಲ. ನಾವೇನು ಮಾಡ್ತೀವಿ, ಇವತ್ತಿನ ದಿನ ಒಂದು ಒಳ್ಳೆಯ ಶಿಲ್ಪದಲ್ಲಿ ಭಗವಂತನನ್ನು ಕಂಡರೂ, ಅತ್ಯುತ್ತಮವಾದ ಶಿಲ್ಪ ಸೃಷ್ಟಿಗಳನ್ನು ಮಾಡಿದ್ದರೂ, ನಾವು ಬೇರೆ ಬೇರೆ ಕಲಾಕೃತಿಗಳಲ್ಲಿ ಭಗವಂತನನ್ನು ದೇವಸ್ಥಾನಗಳಲ್ಲಿ ಕಂಡರೂ ಸಹ ಅಲ್ಲಿ ಇದ್ದೂ ಸಹ ಈ ಅಗ್ನಿಮುಖೇನ ಅಥವಾ ಕುಂಭದಲ್ಲಿ ಆವಾಹನೆ ಮಾಡೋದು ಅಥವಾ ಬೇರೆ ಬೇರೆ ವರ್ಣ ಚಿತ್ರಗಳನ್ನು ಬಿಡಿಸಿ ಬೇರೆ ಬೇರೆ ಚಿತ್ರಗಳಲ್ಲಿ ಆತನನ್ನು ಆವಾಹನೆ ಮಾಡೋದು, ಮಂಡಲಗಳಲ್ಲಿ ಆವಾಹನೆಯನ್ನು ಮಾಡೋದು, ಎಲ್ಲವನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಹೆಗ್ಗಳಿಕೆ. ನಾವು ಹಳೆಯದನ್ನು ಮರೆಯೋದಿಲ್ಲ. ಹೊಸ ಚಿಗುರು ಹಳೆ ಬೇರು ಅಂತ ಹೇಳಿದ ಹಾಗೆ ಬೇರನ್ನು ನಾವು ಮರೆಯೋದಿಲ್ಲ. ಇದನ್ನೇ ನಾವು ನಿನ್ನೆ ಏನು ಮಾಡಿದ್ವಿ, ಈ ಬೇರನ್ನು ಮರೀದೇ ಇರತಕ್ಕಂಥ ನಾವು ಎಂದೆಂದಿಗೂ ಸಹ ನಾವು ಈ ಬೇರು ಚೆನ್ನಾಗಿರಬೇಕು ಅಂತ ಹೇಳಿ ಧರ್ಮೋ ರಕ್ಷತೆ ರಕ್ಷಿತಃ ಅಂತ ಹೇಳಿ ಧರ್ಮದ ಮೂಲ ಸ್ರೋತ ಏನಿರುತ್ತೆ, ಈ ಮಾಧ್ಯಮಗಳು ಬೇರೆ ಬೇರೆ ಬರುತ್ತೆ ಹೋಗುತ್ತೆ, ಆದರೆ ಮೂಲಭೂತವಾಗಿ ಯಾವುದನ್ನು ನಮ್ಮ ಅಂತರಂಗದಲ್ಲಿ ಇಟ್ಟುಕೊಂಡು ನಾವು ಪ್ರತಿಯೊಂದು ಕ್ಷಣದಲ್ಲಿಯೂ ಅದರ ಆರಾಧನೆಯನ್ನು ಮಾಡಬೇಕು, ಉಪಾಸನೆಯನ್ನು ಮಾಡಬೇಕು, ಅದನ್ನು ಅಂತರಂಗದಲ್ಲಿ ಇಟ್ಟುಕೊಂಡ ಮೇಲೆ ಈ ಮಾಧ್ಯಮಗಳು ಬೇರೆ ಬೇರೆ ಆದರೂ ಸಹ ಮಾಧ್ಯಮಗಳ ನಾಶದಿಂದ ಆಂತರಿಕವಾಗಿರತಕ್ಕಂತಹ ಹೃದಯ ಪುಂಡರೀಕದಲ್ಲಿರತಕ್ಕಂತಹ ಭಗವಂತನ ಭಾವನೆಯ ನಾಶ ಆಗುವುದಿಲ್ಲ.
ಇದು ಮುಖ್ಯ. ಇದಿದ್ದರೆ ಅದಕ್ಕೆ ಬೆಲೆ, ಇದಿಲ್ಲದೆ ಹೋದರೆ ಅದಕ್ಕೆ ಬೆಲೆ ಇಲ್ಲ. ಆದ್ದರಿಂದ ನಾವು ಮೂರ್ತಿ ಪೂಜೆ ಮಾಡ್ತೀವಿ ಅಂತ ಹೇಳಿದರೆ ಆ ಮೂರ್ತಿ ಅನ್ನೋದು ಯಾವುದಪ್ಪ ಅಂತಂದರೆ ಒಂದು ಭಾವನೆ, ಒಂದು ಮನಸ್ಸಿನ ಅಂತರಂಗದಲ್ಲಿ ಇರ್ತಕ್ಕಂಥದ್ದು. ಯಾವುದೋ ಒಂದು ಅವ್ಯಕ್ತವಾಗಿರ್ತಕ್ಕಂಥ ವಸ್ತುವನ್ನು ಒಂದು ವ್ಯಕ್ತ ಚಿತ್ರಣದಲ್ಲಿ ನೋಡೋದು, ಅಂದು ಇಂದು ಮುಂದು ಎಂದೆಂದಿಗೂ ಒಂದೇ ಇರತಕ್ಕಂಥದ್ದು. ಇದನ್ನು ಈ ಗೀತೆಯಲ್ಲಿ ಇದೆಲ್ಲ ಭಾವನಾತ್ಮಕವಾದದ್ದು. ಇದಕ್ಕೆ ಸ್ವಲ್ಪ ಒಂದು ನಮ್ಮ ಹಿನ್ನೆಲೆ, ನಮ್ಮ ಪರಂಪರೆ, ಒಂದು ಸಂಪ್ರದಾಯ, ಇದರಲ್ಲಿ ಮನಸ್ಸು ಒಗ್ಗಿರಬೇಕು, ಬೆಳೆದಿರಬೇಕು. ಆವಾಗ ಈ ಒಂದು ಆಸ್ತಿಕತೆ ಅನ್ನೋದು ಬರುತ್ತೆ. ಆಸ್ತಿಕತೆ ಅನ್ನೋದು, ಶ್ರದ್ಧೆ ಅನ್ನೋದು ನಾವು ಬೆಳೆಸಿಕೊಂಡು ಬರಬೇಕಾದದ್ದು. ಈ ಶ್ರದ್ಧೆ ಅನ್ನೋದು, ಆಸ್ತಿಕತೆ ಅನ್ನೋದು ನಾವು ಯಾವ ಒಂದು ಈ ಐರೋಪ್ಯ ಚಿಂತನೆಯಲ್ಲಿ ಮನಸ್ಸಿನಲ್ಲಿ ಯಾವುದನ್ನು ನಾವು ಏನೋ ಮನೋವೃತ್ತಿಯಲ್ಲಿ ಯಾವುದನ್ನು ನಾವು ನಂಬಿಕೆ, ಬಿಲೀಫ್ ಅಂತ ಏನೇನೋ ಹೇಳ್ತೀವಲ್ಲ, ಅದಲ್ಲ ಇದು. ನಮ್ಮಲ್ಲಿ ಏನು ಮಾಡ್ತೀವಿ, ಮನೋವೃತ್ತಿ ಅನ್ನೋದನ್ನು ಬೇರೆ ಮಾಡಿಬಿಡ್ತೀವಿ, ಶ್ರದ್ಧೆ ಅನ್ನೋದು ಬೇರೆ ಮಾಡ್ತೀವಿ. ಮನಸ್ಸು ಅನ್ನೋದು ಕೇವಲ ಒಂದು ಪ್ರಕೃತಿಗೆ ಸೇರಿರತಕ್ಕಂತಹ ನಶ್ವರವಾಗಿರತಕ್ಕಂತಹ ಒಂದು ಸಲಕರಣೆ. ಆದ್ದರಿಂದ ನಾವು ಮನಸ್ಸನ್ನು ನಂಬುವವರಲ್ಲ, ಬುದ್ಧಿಯನ್ನು ನಂಬುವವರಲ್ಲ, ಅಹಂಕಾರವನ್ನು ನಂಬುವವರಲ್ಲ, ನಮ್ಮ ಪ್ರಾಣಶಕ್ತಿಯನ್ನೂ ಸಹ ನಾವು ನಂಬುವವರಲ್ಲ. ಆದರೆ ಈ ದೇಹೇಂದ್ರಿಯ ಮನಃಪ್ರಾಣದೀಭ್ಯೋ ಅನ್ಯೋ ಅಗೋಚರ ಅಂತ ಹೇಳಿ ಯಾವುದೋ ಒಂದು ಅವ್ಯಕ್ತವಾದ ಒಂದು ಶಕ್ತಿ ಇರುತ್ತಲ್ಲ, ಯಾವ ರೀತಿ ಈ ಆತ್ಮವಸ್ತು ಅನ್ನೋದು ಪ್ರಜ್ಞಾನ ಘನ ಅಂತ ಹೇಳಿ ಜ್ಞಾನರೂಪವಾಗಿರುತ್ತೋ, ಆ ಒಂದು ಆತ್ಮಜ್ಞಾನದ ನೆರಳಿನಂತೆ ಇರತಕ್ಕಂಥದ್ದು, ಅದಕ್ಕೆ ಬಲವನ್ನು ಕೊಡ್ತಕ್ಕಂಥದ್ದು ಶ್ರದ್ಧೆ. ಅದನ್ನು ಬೆಳೆಸಬೇಕು. ಅದನ್ನು ಬೆಳೆಸೋದು ಯಾವ ರೀತಿ ಅಂದರೆ ಉತ್ತಮ ಆಹಾರದಿಂದ, ಭಗವನ್ ನಿವೇದಿತವಾಗಿರತಕ್ಕಂತಹ, ಭಗವದರ್ಪಿತವಾಗಿರತಕ್ಕಂತಹ, ಯಜ್ಞಶಿಷ್ಟವಾಗಿರತಕ್ಕಂತಹ, 4 ಜನರನ್ನೇ ಹಂಚಿಕೊಂಡು ಆ ಒಂದು ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂತ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಅಂತ ಹೇಳಿ ಭಗವಂತ ಕೊಟ್ಟಿದ್ದರಲ್ಲಿ ತೃಪ್ತರಾಗಿ ಜೀವನವನ್ನು ನಡೆಸ್ತಾ ಇರೋರಿಗೆ ಮಾತ್ರ ನಾವು ಊಟ ಮಾಡತಕ್ಕಂತಹ ಅನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಈ ಧಾತುಗಳನ್ನು, ಮೂಳೆಯನ್ನೇ ಆಗಲಿ, ಮಾಂಸವನ್ನೇ ಆಗಲಿ, ರಕ್ತವನ್ನೇ ಆಗಲಿ, ಚರ್ಮವನ್ನೇ ಆಗಲಿ, ಅಥವಾ ಬೇರೆ ಬೇರೆ ಇಂದ್ರಿಯಗಳನ್ನೇ ಆಗಲಿ, ಅಥವಾ ಅದಕ್ಕೂ ಒಳಗೆ ಪ್ರಾಣಶಕ್ತಿಯನ್ನು ಕೊಡೋದೇ ಆಗಲಿ, ಮನೋಬಲವನ್ನು ಕೊಡೋದೇ ಆಗಲಿ, ಮನೋದಾರ್ಢ್ಯವನ್ನು, ಧೃತಿಯನ್ನು ಕೊಡೋದೇ ಆಗಲಿ, ಅಥವಾ ಇನ್ನೂ ಆಳವಾಗಿ ಈ ಆಸ್ತಿಕತೆ ಅಥವಾ ಶ್ರದ್ಧೆ ಅನ್ನೋದನ್ನು ಬೆಳೆಸ್ತಾ ಬರುತ್ತೆ. ಆದ್ದರಿಂದ ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಯಾವುದೋ ಒಂದು ಈ ಒಂದು 150-200 ವರ್ಷಗಳ ಕಾಲದಲ್ಲಿ ನಾವು ಏನು ಮನಸ್ಸಿನ ಚಿಂತನೆಯನ್ನು ಮಾಡ್ತಾ ಇದ್ದೀವಿ, ಯಾವುದನ್ನು ಮನಸ್ಸು ಅಂತ ಅರ್ತಿದ್ದೀವಿ, ಯಾವುದನ್ನು ವೈಚಾರಿಕತೆ ಅಂತ ತಿಳ್ಕೊಳ್ತೀವಿ, ಯಾವುದನ್ನು ನಂಬಿಕೆ ಅಂತ ತಿಳ್ಕೊಳ್ತೀವಿ, ಆ ನಂಬಿಕೆ, ಆ ವೈಚಾರಿಕತೆ, ಅದನ್ನೆಲ್ಲ ನಮ್ಮ ಹಿಂದಿನ ಕಾಲದಲ್ಲಿ ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಮನೋವೃತ್ತಿಗೆ ಸಂಬಂಧಪಟ್ಟಿದ್ದು. ಮನೋವೃತ್ತಿ ಅನ್ನೋದು ಶ್ರದ್ಧೆ ಅಲ್ಲ. ಇದನ್ನು ಬೆಳೆಸ್ಕೊಳ್ಬೇಕಾದ್ರೆ ಹಿರಿಯರ ಅನುಗ್ರಹ ಬೇಕು, ಭಗವಂತನ ಕೃಪೆ ಬೇಕು. ಆ ಕೃಪೆಯನ್ನು, ಭಗವಂತನ ನಾಮಗಳನ್ನು ಸ್ಮರಣೆ ಮಾಡಿ ಅವನ ಚಿಂತನೆಯನ್ನೇ ಮಾಡ್ತಾ ಇದ್ದರೆ, ನಾಶಯಾಂ ಆತ್ಮಭಾವಸ್ಥ ಜ್ಞಾನದೀಪೇನ ಭಾಸ್ವತ ಅಂತ ಹೇಳಿ ಭಗವಂತ ಒಳಗಿದ್ದು ನಮಗೆ ಕಣ್ಣನ್ನು ತೆರೆಸ್ತಾನೆ. ಕಣ್ಣನ್ನು ತೆಗೆಸೋದು ಅಂತ ಹೇಳಿದರೆ ಹೊರಗಡೆ ಬುದ್ಧಿ ಅನ್ನೋದಲ್ಲ, ಆಂತರಿಕವಾಗಿರತಕ್ಕಂತಹ ನಾವು ಜಗತ್ತನ್ನು ನೋಡತಕ್ಕಂತಹ ಒಂದು ದರ್ಶನ, ನಾವು ನೋಡುವ ದೃಷ್ಟಿ ಬೇರೆ ಆಗತ್ತೆ. ಅದನ್ನು ಈ ಪ್ರಾಚೀನ ಸಾಹಿತ್ಯದಲ್ಲಿ ಈ ಆಳವನ್ನು ಕಂಡುಕೊಂಡಿರತಕ್ಕಂತಹ ಬೇರೆ ಬೇರೆ ಸಂತರು, ಮಹಾತ್ಮರು ಬೇರೆ ಬೇರೆ ನಮ್ಮ ದೇಶದ ಭಾಗಗಳಲ್ಲಿ ಭಗವಂತನ ಕೃಪೆಯಿಂದ ಮತ್ತು ಭಗವಂತನದೇ ಆಗಿರತಕ್ಕಂತಹ ಅನೇಕ ಸಾಧು ಸಂತರು ಅವನ ನಿತ್ಯ ಕಿಂಕರರ ಮೂಲಕ, ಅವನ ಅನುಯಾಯಿಗಳ ಮೂಲಕ, ಅವನ ಸನಕ ಸನಂದನಾದಿ ಆ ಧರ್ಮವನ್ನು ರಕ್ಷಿಸುವುದಕ್ಕೆ ಇರತಕ್ಕಂತಹ ಮಹಾತ್ಮರುಗಳ ಮೂಲಕ ತಾನೂ ಕೆಲವು ಸಮಯದಲ್ಲಿ ಅವತಾರವನ್ನು ಮಾಡಿ ತನಗೆ ಬೇಕಾದವರ ಮೂಲಕವೂ ಸಹ ಜಗತ್ತಿನಲ್ಲಿ ಅಲ್ಲಲ್ಲಿ ಯಾರು ಈ ಒಂದು ದೃಷ್ಟಿಯನ್ನು ಇಟ್ಕೊಂಡಿರ್ತಾರೆ, ಯಾರಿಗೆ ಭಗವಂತ ದಾರಿಯನ್ನು ತೋರಿಸಬೇಕು ಅಂತ ಅಂದ್ಕೊಳ್ತಾನೆ, ಆ ಭಾಗಗಳಲ್ಲಿ ಹಿಂದಿನದಾಗಿರತಕ್ಕಂತಹ
ಎಂದೆಂದೂ ಆಗಿರತಕ್ಕಂತಹ ಸದಾತನವಾಗಿರತಕ್ಕಂತಹ ಬೆಳಕನ್ನು ಆತ ನೀಡ್ತಾನೆ. ಈ ಗೋದೆ ಎನ್ನುವಳು ಸಹ ವಿಷ್ಣು ಚಿತ್ತನ ಕಥೆಯನ್ನು ಹೇಳಿದೆ. ವಿಷ್ಣು ಚಿತ್ತರು ಅಂದರೆ ಭಗವಂತನನ್ನೇ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು. ಯಾರ್ಯಾರು ಭಗವಂತನನ್ನೇ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೋ ಅವರೆಲ್ಲರೂ ಸಹ ವಿಷ್ಣು ಚಿತ್ತರು. ಅವರು ತಮ್ಮ ಮಕ್ಕಳನ್ನು ಬೆಳೆಸುವ ರೀತಿ ಕೇವಲ ಅನ್ನ ನೀರು ಕೊಟ್ಟು ಸಾಕೋದಲ್ಲ, ಆದರೆ ಈ ಒಳ್ಳೆಯ ಸದ್ಬುದ್ಧಿಯನ್ನು, ಭಾವನೆಯನ್ನು, ನಮ್ಮ ಸಂಸ್ಕೃತಿಯನ್ನು ಕೊಟ್ಟು ನೀರೆರೆದು ಪೋಷಿಸುವಂತೆ ಇದನ್ನು ಕೊಟ್ಟು ಆ ಒಂದು ಆತ್ಮವಿಕಾಸಕ್ಕಾಗಿ ಬೆಳೆಸ್ತಕ್ಕಂಥವ್ರು. ಇಂದಿಗೂ ಸಹ ಅಷ್ಣು ಚಿತ್ತರು ಎಲ್ಲ ಕಡೆಯೂ ಇರ್ತಾರೆ. ಇಂದಿಗೂ ಸಹ ಆ ಆಂಡಾಳ್ ಒಂದೊಂದು ಹೆಣ್ಣು ಮಗುವೂ ಸಹ ನಮ್ಮ ಸಾಂಪ್ರದಾಯಿಕವಾಗಿರತಕ್ಕಂತಹ ಸಂಪ್ರದಾಯದ ಪರಂಪರೆಯಲ್ಲಿ ಒಂದು ಭಾಗ್ಯದ ಸಂಕೇತ ಅಂತ ನೋಡ್ತೀವಿ. ಸೌಭಾಗ್ಯ ಅನ್ನೋದನ್ನು ನೋಡ್ತೀವಿ. ಈ ಸೌಭಾಗ್ಯವನ್ನು ಉಳಿಸೋದಕ್ಕೆ ಸೌಭಾಗ್ಯವತಿ ಆಗಿರತಕ್ಕಂಥದ್ದು ಹೆಣ್ಣು ಮಾತ್ರ. ಆಕೆಯ ಮೂಲಕವೇ ಈ ಗೀತೆಯನ್ನು ಹೇಳಿಸಿರೋದು ಇದು ಒಂದು ದೊಡ್ಡ ಪವಾಡ. ಮತ್ತು ಅತ್ಯಂತ ಕಠಿಣ ವ್ರತಗಳನ್ನು ಮಾಡತಕ್ಕಂತಹ, ವೇದವ್ರತಗಳಲ್ಲಿಯೇ ತಮ್ಮ ಕಾಲವನ್ನು ಕಳೆಯತಕ್ಕಂತಹ, ಜ್ಞಾನಿಯಾಗಿರತಕ್ಕಂತಹ, ವೇದಾಭ್ಯಾಸ ಜಡರಾಗಿರತಕ್ಕಂತಹ ಪಂಡಿತರು ಕೂಡ ಈಕೆಯ ಮಾತಿಗೆ ಮನಸೋತು ಈಕೆಯ ಒಂದು ಆಧ್ಯಾತ್ಮಿಕವಾಗಿರತಕ್ಕಂತಹ ಮುನ್ನಡೆಯನ್ನು ಕಂಡು ಬೆರಗುಗೊಂಡು ಆ ಬೆರಗಿನಿಂದ ಈಕೆಗೆ ಉನ್ನತ ಸ್ಥಾನವನ್ನು ಕೊಟ್ಟು ಪ್ರತಿನಿತ್ಯವೂ ಸಹ ಈ ಶ್ರೀವೈಷ್ಣವರ ಒಂದು ಪರಂಪರೆಯಲ್ಲಿ ವೇದಕ್ಕೆ ಸಮಾನವಾಗಿ ಈ ತಿರುಪ್ಪಾವೆಯನ್ನು ಹಾಡ್ತಾರೆ. ನಮ್ಮ ಹಿರಿಯರು ಹೇಳೋದೇನೆಂದರೆ 30 ಪಾಶುರಗಳಿವೆ. 30 ಪಾಶುರಗಳು ಹೇಳೋಕ್ಕಾಗದೆ ಹೋದರೆ ಬಹಳ ಚಿಕ್ಕದು ಹೇಳಬಹುದು, ಪ್ರತಿನಿತ್ಯ ಹೇಳಬಹುದು. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂತು ಅಂತ ಹೇಳಿದ್ರೆ, ಇದರ ಅರ್ಥಗಳನ್ನು ಮನಸ್ಸಿನಲ್ಲಿ ಇಟ್ಕೊಂತು ಅಂತ ಹೇಳಿದ್ರೆ ಅವರ ಜೀವನವೇ ಬೇರೆ ರೀತಿಯಾಗುತ್ತೆ. ಈ ನಮ್ಮ ಬಾಹ್ಯ ಜೀವನ ಅನ್ನೋದು ಬೇರೆ, ಆಂತರಿಕವಾಗಿರತಕ್ಕಂತಹ ಮನಸ್ಸಿನ ಜೀವನ ದರ್ಶನ ಅನ್ನೋದು ಬೇರೆ. ನಾವು ಯಾರ್ಯಾರೋ ಹೆಂಗೆಂಗೋ ಇರ್ತಾರಲ್ಲ, ಇವರೇನು ಮಾಡ್ತಾರೆ, ಅವರೇನು ಮಾಡ್ತಾರೆ, ಇವ್ರಿಗೇನು ಆಧ್ಯಾತ್ಮ, ಇವ್ರು ಬಿಸ್ನೆಸ್ ಮಾಡ್ತಾರೆ, ಇವ್ರಿಗೇನು ಆಧ್ಯಾತ್ಮ ಅಂತ ಹೇಳೋದು ತಪ್ಪು. ಯಾಕೆಂದರೆ ಒಳಗಡೆಯ ಬೆಳವಣಿಗೆ ಅನ್ನೋದೇ ಬೇರೆ, ಹೊರಗಡೆಯ ತೋರಿಕೆ ಅನ್ನೋದೇ ಬೇರೆ. ಭಗವಂತ ನಮಗೆ ಒಂದು ಮನಸ್ಸನ್ನು ಕೊಟ್ಟಿರ್ತಾನೆ, ಬುದ್ಧಿಯನ್ನು ಕೊಟ್ಟಿರ್ತಾನೆ, ಸ್ವಭಾವವನ್ನು ಕೊಟ್ಟಿರ್ತಾನೆ, ರೂಪವನ್ನು ಕೊಟ್ಟಿರ್ತಾನೆ, ಆಕಾರವನ್ನು ಕೊಟ್ಟಿರ್ತಾನೆ, ನಾಮ ಅಥವಾ ಹೆಸರನ್ನು ಕೊಟ್ಟಿರ್ತಾನೆ. ಇವನ್ನು ನಾವು ಭೌತಿಕವಾಗಿರತಕ್ಕಂಥ ಇವನ್ನು ನಾವು ವ್ಯತ್ಯಾಸ ಮಾಡೋಕ್ಕಾಗೋದಿಲ್ಲ. ನನಗೆ ಭಗವಂತ ಕೊಟ್ಟಿರತಕ್ಕಂತಹ ಮೂಗೇ ಆಗಲಿ ಕಿವಿಯೇ ಆಗಲಿ ಅವನು ಕೊಟ್ಟ ಮೇಲೆ ಆಗೋಯ್ತು. ಅದೇ ರೀತಿ ಅಂತಃಕರಣವೂ ಸಹ ವ್ಯತ್ಯಾಸ ಆಗೋಲ್ಲ. ಆದರೆ ಆಂತರಿಕವಾಗಿರತಕ್ಕಂತಹ ನಮ್ಮ ಒಂದು ಅಂತಃಕರಣಕ್ಕೂ ಸೂಕ್ಷ್ಮವಾಗಿರತಕ್ಕಂತಹ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ, ಇದರಲ್ಲಿ ಬೇಕಾದಷ್ಟು ವ್ಯತ್ಯಾಸಗಳಿರುತ್ತೆ. ಇದರ ವಿಕಾಸವನ್ನು ನಾವು ನೋಡಬೇಕೇ ವಿನಃ ಹೊರಗಿನ ಈ ಅಟಾಟೋಪಗಳನ್ನು ನೋಡಬಾರ್ದು. ಹೇಗೋ ಇರ್ತಾರೆ, ಹೇಳೋಕ್ಕಾಗಲ್ಲ ನಮಗೆ. ಅವ್ನು ನೋಡಿ ಬೈಬಾರ್ದು, ಇವನು ಹಿಂಗಿದಾನಲ್ಲಿ ಹಂಗಾಗ್ತಾನೆ, ಇವನು ನೋಡು ಸೂಟು ಬೂಟು ಹಾಕೊಂಡು ಹೋಗ್ತಾನೆ, ಅವ್ರು ನೋಡು ಒಳ್ಳೆ ನಾಮ ವಿಭೂತಿ ಹಾಕೊಂಡು ಶಾಲು ಹಾಕೊಂಡು, ಆದರೆ ಎರಡಕ್ಕೂ ಇದಿರಲ್ಲ. ಇದೇ ಬೇರೆ ಅದೇ ಬೇರೆ, ಹೊರನೋಟ ಬೇರೆ, ಆಂತರಿಕವಾಗಿ ಏನು ನಡೀತಾ ಇದೆ ಅದನ್ನು ನೋಡಬೇಕು. ಅದಕ್ಕೋಸ್ಕರನೇ ನಮ್ಮ ಇದರಲ್ಲಿ ಸಂಸ್ಕೃತಿಯಲ್ಲಿ ಸಂಪ್ರದಾಯದಲ್ಲಿ ಏನು ಹೇಳ್ತಾರೆ, ಈ ಅಂತಿಮ ಪ್ರಜ್ಞೆ ಅಂತ ಹೇಳ್ತಾರೆ, ಅಂತಿಮ ಸ್ಮರಣೆ ಅಂತ ಹೇಳ್ತಾರೆ. ಅಂತಿಮ ಸ್ಮರಣೆ ಅಂದರೆ ಇದರಲ್ಲಿ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ, ಸ್ಥಿತ್ವಾಸ್ಯಾಮ್ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತ ಹೇಳ್ತಾರೆ. ಯಾವ ಸಮಯದಲ್ಲಿ ಮನಸ್ಸಿನಲ್ಲಿ ಏನು ಮೇಲೆ ಕೇಳುತ್ತೆ ಹೇಳೋಕ್ಕಾಗಲ್ಲ. ಆ ಮನಸ್ಸಿನ ಭಾವನೆಗಳು ಆಯಾ ಕ್ಷಣದಲ್ಲಿ ಬರ್ತಕ್ಕಂಥದ್ದು ಅನ್ನೋದು ಯಾವುದರಿಂದ ಬರುತ್ತೆ ಅಂದರೆ ಆ ಬದುಕಿನ ಹಿನ್ನೆಲೆ. ಆದ್ದರಿಂದ ಬದುಕಿನಲ್ಲಿ ಯಾವಾಗಲೂ ಸಹ ನಾವು ಆಂತರಿಕ ಅಭಿವೃದ್ಧಿ, ಈ ಸೂಕ್ಷ್ಮ ಶರೀರ ಅನ್ನೋದೇನಿರುತ್ತೆ, ಆತ್ಮ ವಿಕಾಸ ಅನ್ನೋದೇನಿರುತ್ತೆ, ಅದಕ್ಕಾಗಿ ನಾವು ಬದುಕಬೇಕು. ಅದನ್ನೇ ನೆನ್ನೆ ಒಂದು ಶ್ಲೋಕದಲ್ಲಿ ನಾವು ಆ ಒಬ್ಬ ಮಹಾತ್ಮ ವಲ್ಲಭದೇವನಿಗೆ ಹೇಳಿದ್ದನ್ನು ನಾವು ನೆನೆಸಿಕೊಂಡ್ವಿ. ವರ್ಷಾರ್ಥಂ ಅಷ್ಟೋ ಪ್ರಯತೇತಮಾಸಾನ್ ನಿಶಾರ್ಥಂ ಆದೌ ದಿವಸೇ ಯತೇತ ವಾರ್ಧಕ್ಯ ಹೇತೋ ವಯಸಾ ನವೇನ. ಮತ್ತು ಮುಂದಿನ ಜೀವನಕ್ಕಾಗಿ ಪರಾರ್ಥ ಹೇತೋ ಇಹ ಜನ್ಮನಾಚ ಅಂತ ಪ್ರತಿಯೊಂದು ಕ್ಷಣದಲ್ಲಿಯೂ ಸಹ ನಮ್ಮ ಮುಂದಿನ ಇಹ ಮತ್ತು ಪರ ಅಂತ ಇರುತ್ತಲ್ಲ, ಅದರಲ್ಲಿ ಅಭ್ಯುದಯ ಮತ್ತು ನಿಶ್ರೇಯಸ ಅಂತ ಹೇಳ್ತೀವಿ. ಅಭ್ಯುದಯ ಅನ್ನೋದು ಈ ಲೋಕದ ಒಳಿತು, ನಿಶ್ರೇಯಸ ಅನ್ನೋದು
ಮುಂದಕ್ಕೆ ನಮ್ಮ ದಾರಿ, ಮುಂದಿನ ಸರಿಯಾದ ದಾರಿಯನ್ನು ನಾವು ಅಂದುಕೊಳ್ಳಬೇಕು, ಪಕ್ವತೆಯನ್ನು ಪಡೆಯಬೇಕು. ಒಂದು ಸ್ವಲ್ಪವಾದರೂ ಈ ಜನ್ಮದಲ್ಲಿ ಮುಂದಿನ ಜನ್ಮಕ್ಕೆ ನಾವು ಅಣಿಯನ್ನು ಮಾಡಿಕೊಳ್ಳಬೇಕು. ಇದು ನಮ್ಮ ಸೌಭಾಗ್ಯ. ಇದನ್ನು ಹೇಳಿದೆ, ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಅಂತ ಹೇಳಿದ್ರೆ, ಈ ಪುಷ್ಟಿ ಅನ್ನೋದು, ಈ ಸುಗಂಧ ಅನ್ನೋದು ಬೇರೆ, ಈ ವಾಸನೆ ಅನ್ನೋದು ಬೇರೆ. ಆ ವಾಸನೆ ಅಂದರೆ ಹಿಂದಿನ ವಾಸನೆಗಳು. ಸಂಸ್ಕೃತದಲ್ಲಿ ಒಂದೇ ಶಬ್ದ ಇರುತ್ತೆ, ಆ ಶಬ್ದಕ್ಕೆ ಬಹಳ ಆಳವಾದ ಅರ್ಥ ಇರುತ್ತೆ. ಇದು ವೇದದಲ್ಲೂ ಹಾಗೆ, ಪ್ರಾಚೀನ ದ್ರಾವಿಡ ಭಾಷೆಯಲ್ಲೂ ಹಾಗೆ. ಈ ಪ್ರಾಚೀನ ದ್ರಾವಿಡ ಭಾಷೆ ಅನ್ನೋದು ಮತ್ತು ಸಂಸ್ಕೃತ ಅನ್ನೋದು ಒಂದಕ್ಕೆ ಒಂದು ಸೇರ್ಕೊಂಡಿರ್ತಕ್ಕಂಥ ಭಾಷೆ. ಈ ದ್ರಾವಿಡ ಭಾಷೆ ಅನ್ನೋದನ್ನು ನಾವು ಇವತ್ತಿನ ದಿನ ಏನು ಪಂಚದ್ರಾವಿಡ ಭಾಷೆಗಳು ಅಂತ ಹೇಳ್ತೀವಿ, ಇವೆಲ್ಲಕ್ಕೂ ಯಾವುದೋ ಕಾಲದಲ್ಲಿ ತಾಯಿಯಾಗಿರ್ತಕ್ಕಂತಹ ಭಾಷೆಯನ್ನು ನಾವು ದ್ರಾವಿಡ ಭಾಷೆ ಅಂತ ಹೇಳ್ತೀವಿ. ಈ ದ್ರಾವಿಡ ಭಾಷೆ ಜಗತ್ತಿನ ಎಲ್ಲ ಕಡೆಯಲ್ಲಿಯೂ ಇದೆ. ಸಾಮಾನ್ಯವಾಗಿ ಭಾಷಾಶಾಸ್ತ್ರವನ್ನು ಓದಿದವರು ಎಲ್ಲರಿಗೂ ಗೊತ್ತಿರೋದೇನು ಅಂತ ಹೇಳಿದ್ರೆ, ಯಾವುದೋ ಒಂದು ಭಾಗದಲ್ಲಿ ಇದ್ದ ಭಾಷೆ ಅದು ಸಂಸ್ಕೃತಕ್ಕೂ ಹಿಂದೆ ಯಾವುದೋ ಒಂದು ಭಾಷೆ ಇತ್ತು, ಅದೇ ರೀತಿ ಇದಕ್ಕೂ ಹಿಂದೆ ಒಂದು ಭಾಷೆ ಇತ್ತು. ಅದು ಎಲ್ಲೆಲ್ಲೋ ಜನರು ವ್ಯತ್ಯಾಸ ಆಗ್ತಾ ಆಗ್ತಾ ಅವರ ಓಡಾಟಗಳು ಬೇರೆ ಬೇರೆ ಜಾಗಕ್ಕೆ ಹೋಗ್ತಾ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿ ಬೆಳೀತಾ ಬಂತು ಅಂತ ಹೇಳಿ. ಇದರಲ್ಲಿ ಅತ್ಯಂತ ಪ್ರಾಚೀನವಾದ ಭಾಷೆ ತಮಿಳು. ಇದು ಮೊದಲನೆಯ ಒಂದು ಭಾಷೆಯನ್ನು ತಾಯಿ ಅಂತ ಹೇಳಿದರೆ, ಈ ತಮಿಳನ್ನು ಮೊದಲನೆಯ ಹೆಣ್ಣು ಮಗು ಅಂತ ಇಟ್ಕೊಳ್ಳೋಣ, ಅಕ್ಕ, ಹಿರಿಯಕ್ಕ. ಅದಾದ ಮೇಲೆ ಮಲಯಾಳಂ, ಅದಾದ ಮೇಲೆ ಕನ್ನಡ, ಅದಾದ ಮೇಲೆ ತೆಲುಗು, ಮತ್ತು ಅದಕ್ಕೂ ಬೇಕಾದಷ್ಟು ಕೊಂಕಣಿ ಭಾಷೆ ಅಂತೀವಿ, ತುಳು ಭಾಷೆ ಅಂತ ಹೇಳ್ತೀವಿ, ಬೇರೆ ಬೇರೆ ಭಾಷೆಗಳು ಬೇಕಾದಷ್ಟು, ಅದಕ್ಕೆ ಡೈಲೆಕ್ಟ್ಸ್ ಅಂತ ಹೇಳ್ತಾರೆ, ಅವೆಲ್ಲ ಬೆಳೆದು ಬಂದಿವೆ. ನಮಗೇ ಗೊತ್ತಿರೋ ಹಾಗೆ 50 ವರ್ಷದಲ್ಲಿ ಭಾಷೆಗಳು ಏನೇನೋ ಆಗಿಬಿಟ್ಟಿದೆ. 50 ವರ್ಷಗಳಲ್ಲಿ ಇಷ್ಟು ವ್ಯತ್ಯಾಸ ಇರೋದು ಒಂದು, ನಾನು ಹೇಳ್ತಾ ಇರೋದು 1000 ವರ್ಷಗಳ ಹಿಂದು, 1000ಕ್ಕೂ ಹೆಚ್ಚಿನ ವರ್ಷಗಳ ಹಿಂದು. ಆ ಭಾಷೆ ಎನ್ನುವಾಗ ನಾವು ಶಂಕರರು ಎಲ್ಲೋ ಒಂದು ಭಾಗದಲ್ಲಿ ಕೇರಳದಲ್ಲಿ ಇದ್ದರು, ಅಥವಾ ರಾಮಾನುಜರು ಇನ್ನೆಲ್ಲೋ ತಮಿಳುನಾಡಿನಲ್ಲಿದ್ದರು, ಮಧ್ವಾಚಾರ್ಯರು ಇಲ್ಲಿ ಕರ್ನಾಟಕದಲ್ಲಿದ್ದರು ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಭಾರತೀಯರು ಅನ್ನುವ ಒಂದು ಪರಿಪಕ್ವತೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಎಲ್ಲರೂ ಸಹ ಯಾವುದೋ ಒಂದು ಕಾಲಘಟ್ಟದಲ್ಲಿ ಬೇಕಾದಷ್ಟು ಚಾರಿತ್ರಿಕ ಏರುಪೇರುಗಳಾದಾಗ ಜನರಿಗೆ ಅನುಕೂಲವನ್ನು ಮಾಡಿಕೊಡೋದಕ್ಕೋಸ್ಕರ ನಮ್ಮ ಪರಂಪರೆ ಬಿಟ್ಟು ಹೋಗದ ಹಾಗೆ ಆಯಾ ಸಮಯಕ್ಕೆ ಹೇಗೆ ಇರಬೇಕೋ ಆ ರೀತಿ ಅವರು ತತ್ವವನ್ನು ಹೇಳಿದ್ದಾರೆ. ಅದರಲ್ಲಿ ನಮ್ಮ ಶಂಕರರು ಮತ್ತು ರಾಮಾನುಜರು ಮತ್ತು ಅದಕ್ಕಿಂತ ಹಿಂದೆ ಅವರಿಗೆ ಈ ಭಕ್ತಿ ಸ್ರೋತವನ್ನು ಉಣಬಡಿಸಿರತಕ್ಕಂತಹ ಒಂದು ಭಾಗವತ ಪಂಥ, ಅದಕ್ಕಿಂತ ಹಿಂದೆ ಈ ಭಕ್ತಿ ಪಂಥ, ಆಳ್ವಾರರು, ಬೇಕಾದಷ್ಟು ವ್ಯತ್ಯಾಸಗಳಾಗಿದೆ. ವೇದಕ್ಕೆ, ವೇದ ಸಾಹಿತ್ಯಕ್ಕೆ, ವೇದ ಪರಂಪರೆಗೆ ಮತ್ತು ವೇದದ ಒಂದು ಕರ್ಮಗಳಿಗೆ ಬೇಕಾದಷ್ಟು ಧಕ್ಕೆಗಳಾಯಿತು ಬೇರೆ ಬೇರೆ ಕಡೆಗಳಿಂದ. ಇದನ್ನು ನಾವು ಚಾರಿತ್ರಿಕ ಗ್ರಂಥಗಳಲ್ಲಿ ಓದ್ತೀವಿ, ಆದರೆ ಎಲ್ಲರೂ ಸಹ ಆ ಒಂದು ಆಳವಾಗಿರತಕ್ಕಂತಹ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಅದರಲ್ಲಿಯೇ ನಾವು ನಮ್ಮ ಮನಸ್ಸನ್ನು ಇಟ್ಟು ಕೇವಲ ಈ ಚರ್ಚೆಗಳಿಂದ ಅಥವಾ ಮನಸ್ಸಿನ ಒಂದು ಯಾವುದೋ ಒಂದು ವ್ಯಗ್ರತೆ ಅಥವಾ ತುಮುಲಗಳನ್ನು ಉಂಟು ಮಾಡತಕ್ಕಂತಹ ಸಾಹಿತ್ಯಗಳನ್ನು ಓದಿ ಏನು ಪ್ರಯೋಜನ ಇಲ್ಲ. ಆದರೆ ಒಂದು, ನಾವು ನಮ್ಮ ಹಿರಿಯರನ್ನು, ಅವರು ಅನುಭವಿಗಳು, ನಮಗೆ ಒಳ್ಳೆಯದಿಗೆ ಹೇಳಿದ್ದಾರೆ ಅನ್ನುವ ಒಂದು ಶ್ರದ್ಧೆಯಿಂದ ಹಿರಿಯರು ಹೇಳಿದ ಮಾತನ್ನು ಕೇಳ್ಕೊಂಡ್ರೆ ಸಾಕು. ಅದನ್ನು ಆಂಡ ಹೇಳೋದೇನು ಅಂತಂದರೆ, ಮುಪ್ಪದಂತಪ್ಪಾಮೆ, ಈ 30 ಶ್ಲೋಕಗಳನ್ನು, ಪಾಸುರಗಳನ್ನು ಮರೆಯದೇನೆ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಸಾಕು. ಅಂಗ್ ಇಂಗ್ ಎಂಗುಂ, ಹಿಂದಿನ ಯಾವುದೋ ಕಥೆಯಲ್ಲಿ ಭಗವಂತ ಪುರುಷ ಸೂಕ್ತದಲ್ಲಿ ಈ ಸೃಷ್ಟಿಯನ್ನು ಮಾಡಿದ. ಆಮೇಲೆ ಯಾವುದೋ ವಂಗ ಕಡಲ್ ಕಡೆಯಿಂದ ಮಾಧವನೇ ಕೇಶವನೇ, ಕಡಲ್ ಅಂದರೆ ಕಡಲು, ಹೊಮ್ಮುತ್ತಾ ಇರತಕ್ಕಂತಹ ಕಡಲನ್ನು ಕಡೆದವನು ಭಗವಂತ. ಇದು ಪುರಾಣಗಳ ಕಥೆ. ಈ ಸಮುದ್ರ ಮಥನ ಅನ್ನೋದು ಎಂದೆಂದಿಗೂ ನಡೀತಾ ಇರತಕ್ಕಂಥದ್ದು. ಯಾವುದೋ ಯಾರೋ ಒಂದು ಕಾಲದಲ್ಲಿ ನಡೆದ ಮಥನ ನಡೀತಾನೆ ಇರಬೇಕು. ಮಥನದಿಂದಲೇ ತತ್ವ ಬರೋದು. ಮಥಿಸುವುದರಿಂದಲೇ ಬೆಣ್ಣೆ ತೆಗಿಬೇಕು, ಅದರಿಂದಲೇ ತುಪ್ಪ ಬರಬೇಕು, ಅದರಿಂದಲೇ ನಮಗೆ ಪುಷ್ಟಿ.
ನಡೀತಾನೆ ಇರುತ್ತೆ, ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು. ಅದು ಭಾಗವತದಲ್ಲಿ ಕೃಷ್ಣನಾಗಿ ಹುಟ್ಟಿದ್ದು ಪರತತ್ವ. ಕೃಷ್ಣ ಬೇರೆ ಅಲ್ಲ, ಪರತತ್ವ ಬೇರೆ ಅಲ್ಲ. ಕೃಷಿರ್ ಗೋ ಶಬ್ದ ಅಂತ ಹೇಳ್ತಾರೆ, ಭೂವಾಚಕ ಶಬ್ದ ಅಂತ ಹೇಳ್ತಾರೆ, ನಶ್ಚ ನಿರ್ವೃತಿವಾಚಕ ಅಂತ ಹೇಳ್ತಾರೆ. ನಮ್ಮ ಹಿನ್ನೆಲೆ ಎಲ್ಲ ಏನು ಅಂತಂದರೆ ಕೇವಲ ಕೃಷಿ ಅಷ್ಟೇ. ಇವತ್ತಿಗೂ ಕೃಷಿನೇ. ಆದರೆ ನಾವನ್ನು ಮುಚ್ಕೊಳ್ತೀವಿ. ನಮಗದೆಲ್ಲ ಏನೂ ಬೇಕಾಗಿಲ್ಲ. ನಮ್ಮ ಮಕ್ಕಳಿಗೆ ಯಾರೂ ಎಲ್ಲೂ ಕರ್ಕೊಂಡೋಗಿ ಏನೂ ತೋರಿಸೋದಿಲ್ಲ. ಅವ್ರಿಗೇನು ಕಷ್ಟಪಡಬೇಕಾದಿಲ್ಲ, ಮೈ ಬಗ್ಬೇಕಾದಿಲ್ಲ. ಎಲ್ಲೋ ಹೋಗ್ತೀವಿ, ಯಾವುದೋ ಪ್ಯಾಕೆಟ್ ತೊಗೊಂಬರ್ತೀವಿ, ತಿಂತೀವಿ. ಅದೆಲ್ಲ ಎಲ್ಲಿಂದ ಬಂತು? ನಿಮ್ಮ ಆಧಾರ ಇರೋದೇನೆ ಕೃಷಿಯಲ್ಲಿ. ಈ ಕೃಷಿಯ ಒಂದು ಮಹತ್ವ ಏನಿದೆ, ಗೋರಕ್ಷೆ ಅನ್ನೋದು ಏನಿದೆ, ಅದನ್ನು ಮೊಟ್ಟ ಮೊದಲಿಗೆ ನಮಗೆ ತೋರಿಸಿಕೊಟ್ಟಿದ್ದು ಕೃಷ್ಣಾವತಾರದಲ್ಲಿ. ಕೃಷ್ಣಾವತಾರದಲ್ಲಿ ಏನಾಯಿತು, ಕೃಷ್ಣ ಬಂದು ಕಂಸನ ವಿರುದ್ಧವಾಗಿ ದಂಗೆ ಎದ್ದಿದ್ದು ಯಾತಕ್ಕೆ ಅಂತ ಹೇಳಿದರೆ, ಅದು ಆ ನಾಗರಿಕತೆ ಅನ್ನೋದು ನಗರದ ನಾಗರಿಕತೆ ಅನ್ನೋ ಶಬ್ದದಲ್ಲೇ ಒಂದು ನಗರ. ಅಲ್ಲಿ ಆತ ಎಲ್ಲವನ್ನೂ ತನಗೆ ಅಂತ ಕಿತ್ತಿಟ್ಕೊಳ್ತಾ ಇದ್ದ. ಹಳ್ಳಿಯ ಜನರಿಗೆ ಅವರ ಒಂದು ಕಷ್ಟದ ಜೀವನ ಏನಿದೆ, ಅವರ ಬೇಸಾಯ ಏನಿದೆ, ಅವರ ಶಕ್ತಿ ಏನಿದೆ, ಅವರ ದುಡಿಮೆ ಏನಿದೆ, ಆ ದುಡಿಮೆಯನ್ನು ಉಪಯೋಗಿಸಿಕೊಂಡು ನಗರದಲ್ಲಿ ಅವನು ತನ್ನ ತಳುಕುಗಳಿಂದ ಜೀವನವನ್ನು ನಡೆಸ್ತಾ ಇದ್ದ. ಅವನು ಅಸುರನಾದ. ಈ ಶಬ್ದಗಳು ಹಾಗೆ. ಸಂಸ್ಕೃತದಲ್ಲಿ ಅಸುರ ಅಂತ ಹೇಳಿದರೆ ಬೇರೆ, ರಾಕ್ಷಸ ಅಂತ ಬೇರೆ ಬೇರೆ. ರಕ್ಷಸ್ ಅಂದರೆ ರಕ್ಷೆ ಮಾಡೋರು. ಈ ರಕ್ಷೆ ಮಾಡೋರು ಏನಾಗ್ತಾರೆ ಅಂದರೆ, ನಾನು ಯಾರಿಗೋ ಒಂದು ಎಲ್ಲ ನಾವು ನೋಡಿದ್ದೀವಿ, ನಮ್ಮ ಜೀವನದಲ್ಲಿ ನಾವು ನೋಡಿರ್ತಕ್ಕಂಥದ್ದು. ಏನೋ ಒಂದು ಸಂಸ್ಥೆಯನ್ನು ನಾನು ಕಟ್ತೀನಿ, ಅಪ್ಪ ನೀನು ನೋಡ್ಕೊಳ್ಳಪ್ಪ ಅಂತ ಹೇಳ್ತೀನಿ. ನೋಡ್ಕೊಳ್ಳೋನು ಏನಾಗ್ತಾನೆ ಅಂತ ಹೇಳಿದ್ರೆ, ರಕ್ಷಕನಾಗಿರೋನು ಸ್ವಲ್ಪ ದೀರ್ಘ ಆಗ್ತಾನೆ, ರಾಕ್ಷಸ ಆಗಿಬಿಡ್ತಾನೆ. ನನ್ನ ಇದೆಲ್ಲ ಹೋಯಿತು, ನಾನು ಅವನು ನಂಬದೆ. ಯಾರು ಇದೆಲ್ಲ ಇವರಿಗೆ ಪೂರ್ವದೇವಾಹ ಸುರದ್ವಿಷಃ ಅಂತ ಹೇಳ್ತೀವಿ. ಅಸುರಃ ಅಂದರೂ ಹಾಗೆ, ಸುರಃ ಅಸುರಃ. ಅಸುಹು ಅಂದರೆ ಜೀವ, ಅಂದರೆ ಪ್ರಾಣಶಕ್ತಿ ಯಾರಿಗೆ ಜಾಸ್ತಿ ಇರುತ್ತೆ ಅವರಿಗೆ ಅಸುರರು ಅಂತ ಹೆಸರು. ಅಸು ರಕ್ಷತಿ, ಅಸುನಾ ರಕ್ಷತಿ, ಅಸುರಃ ಅಂದರೆ ದಕ್ಷರು, ಶಕ್ತಿವಂತರಾಗಿರ್ತಕ್ಕಂಥವರು. ಆ ಶಕ್ತಿಯನ್ನು ವೈಯಕ್ತಿಕವಾಗಿ ತಮಗೆ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋಕೆ ಶುರು ಮಾಡಿದ್ರೆ ಅವರು ಅಸುರರಾಗ್ತಾರೆ. ರಕ್ಷಣೆಗೆ ಅಂತ ಅವರಿಗೆ ಒಂದು ಹೊಣೆಗಾರಿಕೆಯನ್ನು ಕೊಟ್ಟರೆ, ಅವರು ತಮ್ಮ ರಕ್ಷಣೆಯನ್ನು ಮಾಡಿಕೊಂಡು ಬೇರೆಯವರನ್ನು ಸೆದೆಬಿಡಿದ್ರೆ ಅವರು ರಾಕ್ಷಸರಾಗ್ತಾರೆ. ಈ ಕಂಸಾದಿಗಳೆಲ್ಲರೂ ಸಹ ಈ ರೀತಿ ರಾಕ್ಷಸರು. ರಾಕ್ಷಸರು ಅಂದ್ರೆ ಏನೋ ಮೀಸೆ ಹಾಕ್ಕೊಂಡಿರೋರು, ಉದ್ದಕ್ಕೆ ದಪ್ಪಗಿರೋರು ಅಂತ ಅಲ್ಲ, ನಾವುಗಳೇನೆ. ನಾವುಗಳೇನೆ ಅಂದರೆ ಏನು ಅಂತಂದರೆ, ನಮ್ಮಲ್ಲೇ ಇದೆ ಆಸುರ ಶಕ್ತಿ, ನಮ್ಮಲ್ಲಿರುತ್ತೆ ದೈವಿ ಶಕ್ತಿ, ನಮ್ಮಲ್ಲಿರುತ್ತೆ. ಅಪ್ಪ ಎರಡೇನೆ. ಇದನ್ನು ವಿಸ್ತಾರವಾಗಿ ಗೀತೆಯಲ್ಲಿ ಹೇಳಿದಾನೆ. ಅಲ್ಲಿಗೆ ಮುಪ್ಪದಂತಪ್ಪಾಮೆ, ಈ 30 ಪಾಶುರಗಳನ್ನು, ಇದರ ಅರ್ಥಗಳನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಇದರಿಂದ ನಿಮಗೆ ಯಾವುದೋ ದೊಡ್ಡ ದೊಡ್ಡ ಚಾರಿತ್ರಿಕ ಹಿನ್ನೆಲೆಗಳನ್ನು ಅಥವಾ ವೇದವನ್ನು, ಶಾಸ್ತ್ರಾದಿಗಳನ್ನು, ಚರ್ಚೆಯನ್ನು, ತರ್ಕವನ್ನು, ವ್ಯಾಕರಣ ಓದಬೇಕಾದಿಲ್ಲ. ನಾವು ಮನುಷ್ಯರಾಗಿ ಬಾಳೋಣ. ಮನುಷ್ಯರಾಗಿದ್ರೆ ಎಂಥ ಮನುಷ್ಯರಾಗಿ? ಸಾಮಾನ್ಯ ಮನುಷ್ಯರಾಗಿ ಜನಪದದಲ್ಲಿ ಇರೋಣ, ಜಾನಪದರಾಗಿ ಇರೋಣ, ಕೃಷಿಯನ್ನು ಅವಲಂಬಿಸೋಣ. ತಪಸ್ಸು ಅಂದ್ರೆ ಏನು? ತಪಸ್ಸು ಅಂದ್ರೇನು? ಕಾಯಕ್ಲೇಶ ಅಂದ್ರೇನು? ನನ್ನ ಬಟ್ಟೆ ನಾನು ಒಕ್ಕೋತೀನಿ, ಇದೊಂದು ತಪಸ್ಸು. ನಮ್ಮ ಮನೇನ ನಾನು ಗುಡಿಸಿ ನೀಟಾಗಿ ಇಟ್ಕೊಳ್ತೀನಿ, ಇದು ತಪಸ್ಸು. ನನ್ನ ಕೆಲಸ ನಾನು ಮಾಡ್ಕೊಳ್ಳೋದು. ನಾವೇನು ಮಾಡ್ತಾ ಇದ್ದೀವಿ? ಒಂದೊಂದಾಗ ಎಲ್ಲ ಬಿಟ್ವಿ. 50 ವರ್ಷದಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ನಮಗೆಲ್ಲರೂ ಗೊತ್ತಿರೋದು. ಇದೇನು ಸತ್ಯ, ಇದು ಸಾರ್ವಕಾಲಿಕ ಸತ್ಯ. ಎಲ್ಲ ಮೈಯೆಲ್ಲ ಹಾಳಾಯಿತು, ಡಾಕ್ಟ್ರ್ ಹತ್ರ ಹೋಗ್ತೀವಿ, ಅವನು ಬದುಕೋಕೆ ನೋಡ್ತಾನೆ. ಅವರೆಲ್ಲ ಅಸುರ ರಾಕ್ಷಸ ಶಕ್ತಿಗಳೇ ಇರೋದು. ಚೆನ್ನಾಗಿ ತಿಳ್ಕೊಳ್ಳಿ. ಎಲ್ರಿಗೂ ಗೊತ್ತಿದೆ, ನಮಗೆ ಗೊತ್ತಿದ್ದು ಅಲ್ಲಿ ಹೋಗಿ ತಲೆ ಕೊಡ್ತೀವಿ. ನಮ್ಮನ್ನು ನಾವು ತಿಳ್ಕೊಳ್ಳೋದಿಲ್ಲ. ನಮ್ಮನ್ನು ನಾವು, ನಮ್ಮ ಶರೀರ, ಭಗವಂತ ಕೊಟ್ಟಿರೋ ಶರೀರದ ಮೇಲೆ ನಮಗೆ ನಿಗಾ ಇಲ್ಲ. ಊಟ ಮಾಡೋದಕ್ಕೆ ಸಮಯ ಇಲ್ಲ ನಮಗೆ. ಓಡ್ತೀವಿ. ಏನು ಅಂದರೆ ಏನೋ ಸಂಪಾದಿಸ್ತೀವಿ ಅಂತ. ಏನು ಸಂಪಾದಿಸ್ತೀವಿ ಭಗವಂತನಿಗೆ ಗೊತ್ತು, ಯಾರಿಗೂ ನೆಮ್ಮದಿ ಇಲ್ಲ. ಇದೇ ಕೃಷ್ಣಾವತಾರದಲ್ಲಿ ಹೇಳಿದ್ದು. ಇದೆಲ್ಲ ಬೇಡ, ನಾವು ಚೆನ್ನಾಗಿರಬೇಕು. ಇದಕ್ಕೆ ಸಮೃದ್ಧಿ ಅನ್ನೋದೇನಿದೆ, ಭೋಗ ಅನ್ನೋದೇನಿದೆ, ಭಾಗ್ಯ ಅನ್ನೋದೇನಿದೆ, ಅಭ್ಯುದಯ ಅನ್ನೋದೇನಿದೆ, ಸೌಭಾಗ್ಯ ಅನ್ನೋದೇನಿದೆ, ಇದಕ್ಕೋಸ್ಕರ ಬಾಳಿ. ಮತ್ತು ಇದನ್ನು ಯಾತಕ್ಕೆ ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ರೆ, ಕೇವಲ ಒಂದು ಶಾರೀರಿಕ ಸೌಭಾಗ್ಯಕ್ಕೆ ಬೇಡ. ಶರೀರ ಅನ್ನೋದು ಸೌಭಾಗ್ಯದ ಸಂಕೇತ, ಸೌಭಾಗ್ಯದ ನೆಲೆ, ಸೌಭಾಗ್ಯದ ನೆಲೆಗಟ್ಟು. ಇದರಿಂದ ಇನ್ಯಾವುದನ್ನು ನಾವು ಸಾಧಿಸ್ಕೊಳ್ಬೇಕು.
ಅಭ್ಯುದಯದಿಂದ ನಿಶ್ರೇಯಸವನ್ನು ಸಾಧಿಸಿಕೊಳ್ಳಬೇಕು. ಇದಕ್ಕೆ ನಾವೆಲ್ಲರೂ ಒಟ್ಟಾಗಿರಬೇಕು, ಒಂದಾಗಿರಬೇಕು. ಒಂದಾಗಿರೋದಕ್ಕೆ ಜನ ಬಿಡೋದಿಲ್ಲ. ಯಾಕೆಂದರೆ ಈ ವಿಶ್ವದ ಲೀಲೆಯೇ ಹಾಗೆ, ಮಾಯೆಯೇ ಅನ್ನೋದು ಹಾಗೇನೆ. ಮಾಯೆ ಅಂತ ಬೇಕಾದ್ರೆ ಹೇಳಿ, ಲೀಲೆ ಅನ್ನೋದು ಬೇಕಾದ್ರೆ ಹೇಳಿ, ಜಗತ್ತು ಇರೋದೇ ಹಾಗೆ. ಒಪ್ಕೊಳ್ಳಿ ಇದನ್ನು. ಆ ಒಪ್ಕೊಂಡ್ಬಿಟ್ರೆ ಏನಾಗುತ್ತೆ, ನಾವು ಒಂದಾಗಿತ್ತು ಅಂತ ಹೇಳಿದ್ರೆ ಬೇರೆ ಶಕ್ತಿಗಳು ನಮ್ಮ ಮೇಲೆ ಕೈ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಒಂದಾಗಿರಿ. ಒಂದು ಕುಟುಂಬ ಒಂದಾಗಿರಿ. 4 ಕುಟುಂಬಗಳು ಸೇರಿ ಒಂದು ಮನೆತನ ಅನ್ನೋದು ಒಂದಾಗಿರಿ. ಸಮಾಜ ಒಂದಾಗಿರಿ. ನಮ್ಮ ಸಮಾಜದಲ್ಲಿ ಬೇರೆ ಯಾರು ಬಂದು ನಮ್ಮನ್ನು ಬೇರೆ ಬೇರೆ ಮಾಡೋದಕ್ಕೆ ಬಿಡಬೇಡಿ. ಇದು ಆಂಡಾಳ್ ಗೋದೆಯ ಸಂದೇಶ. ಮಾನವ ಜೀವನದಲ್ಲಿ ಸಮಾಜ ಅನ್ನೋದು ಬಹಳ ಮುಖ್ಯ. ಸಮಾಜದಲ್ಲಿ ಎಂತೆಂಥ ಜನ ಇರ್ತಾರೆ. ಒಂದು ಮೊದಲನೆಯ ಈ 30 ಪಾಶರಗಳಲ್ಲಿ ಮೊದಲನೆಯ 5 ಪಾಶರಗಳು ಹಿನ್ನೆಲೆ. ಅದಾದ ಮೇಲೆ ಒಂದು 10 ಪಾಶರಗಳಲ್ಲಿ ಒಂದೊಂದು ಪಾಶುರದಲ್ಲಿ ಒಂದೊಂದು ಮನೆ ಒಳಗೆ ಪ್ರವೇಶಿಸಿ ಆ ಮನೆಯಲ್ಲಿರತಕ್ಕಂತಹ ಜನರ ಸ್ವಭಾವವನ್ನು ಹೇಳೋದು. ಆ ಜನರಿಗೆಲ್ಲರಿಗೂ ಸಹ ನೋಡಿ, ನಾವೆಲ್ಲರೂ ಒಂದಾಗಿರಬೇಕು. ಒಂದಾಗಿರೋದಕ್ಕೆ ಏನು ಮಾಡಬೇಕು ಅಂದರೆ, ಎಲ್ಲವನ್ನೂ ಒಂದಾಗಿರಿಸಿರ್ತಕ್ಕಂತಹ ಒಂದು ಶಕ್ತಿ ಇದೆ. ಇದು ನೆನ್ನೆ ಹೇಳಿದೆ ನಾನು. ಯಾವುದೋ ಈ ಫೋರ್ಸ್ ಅಂತ ಏನೇನೋ ಬೇರೆ ಫೀಲ್ಡ್ಸ್ ಇದೆಯಲ್ಲ, ಆ ಯೂನಿಫೈಡ್ ಎನರ್ಜಿ, ಯೂನಿಫೈಡ್ ಫೀಲ್ಡ್ ಅಂತ ಇದೆಯಲ್ಲ, ಅದನ್ನು ಅರಸ್ತಾ ಇದ್ದಾರೆ ಇವತ್ತಿನ ದಿನ. ಎಲ್ಲರನ್ನೂ ಒಂದಾಗಿರಿಸತಕ್ಕಂತಹ ಶಕ್ತಿಯನ್ನು ನೋಡಬೇಕು. ಇದು ಬೇರೆ ಅದು ಬೇರೆ ಅಂತ ನೋಡಬಾರ್ದು. ಅದೇ ಪರತತ್ವ. ಆ ಪರತತ್ವವನ್ನು ತೋರಿಸಿಕೊಟ್ಟವರು ವಿಷ್ಣು ಚಿತ್ತರು. ಅವರ ಮಗಳಾಗಿ ಈಕೆ ನಮ್ಮ ತಂದೆ ಹೇಳೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅವರು ಪಂಡಿತರ ಮಧ್ಯದಲ್ಲಿ ಚರ್ಚೆಯನ್ನು ಮಾಡಿ ಹೇಳಿದರು. ನಾನು ಬಹಳ ಸರಳವಾಗಿ ನಿಮಗೆ ಹೇಳ್ತಾ ಇದ್ದೇನೆ. 10 ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ನಮ್ಮನ್ನು ಕರೆದುಕೊಂಡು ಹೋಗಿ 10 ಮನೆಗಳಿಗೆ ಕರ್ಕೊಂಡು ಹೋಗಿ ನಚ್ಚಲ್ಲೊಂತಂಗಾಯ್ ಪಿಳ್ಳಾಯ್ ಅಂತ ಹೇಳಿ ಒಂದೊಂದು ಕಡೆನಲ್ಲೂ ಇವ್ರ ಮನೆ ಪರಿಸ್ಥಿತಿ ಈ ಥರ ಇದೆ, ಇವ್ರ ಮನೆ ಪರಿಸ್ಥಿತಿ ಈ ಥರ ಇದೆ, ಯಾರನ್ನೂ ಬಿಡಬೇಡಿ. ಒಂದು ಕಡೆ ಅಯ್ಯೋ ಪೆಣ್ಣೆ ಅಂತ ಹೇಳ್ತಾಳೆ, ಅಯ್ಯೋ ಹುಡುಗಿ ಅಂತ ಒಂದು ಕಡೆ. ಇನ್ನೊಂದು ಕಡೆ ಹೋಗಿ ಅಪ್ಪ ನೀನು ಬಹಳ ಜ್ಞಾನಿಗಳು ಇರ್ತಾರೆ, ಪೆದ್ರು ಇರ್ತಾರೆ, ಮುಠಾಳರು ಇರ್ತಾರೆ. ಆದರೆ ಎಲ್ಲರಲ್ಲಿಯೂ ಸಹ ಒಳ್ಳೆತನ ಇರುತ್ತೆ. ಆ ಒಳ್ಳೆತನ ಅನ್ನೋದೇನಿದೆ ಅಂತರಂಗದಲ್ಲಿರತಕ್ಕಂತಹ ಒಳ್ಳೆಯದನ್ನು ಹುಡುಕಿ, ಈ ಒಳ್ಳೆಯದಕ್ಕೆಲ್ಲ ಆಶ್ರಯವಾಗಿರತಕ್ಕಂತಹ ಭಗವಂತನನ್ನೇ ಸೇವಿಸಿ. ಆಂಡಾಳ್ ಹೇಳೋದೇನಪ್ಪ ಅಂದರೆ, ಭಗವಂತ ಅಂದರೆ ಯಾರು ಅನ್ನೋ ಪ್ರಶ್ನೆಗೆ ಹೇಳೋದೇನಪ್ಪ ಅಂದರೆ, ಆಳ್ವಾರಗಳೆಲ್ಲರೂ ಹೇಳೋದೇನಪ್ಪ ಅಂತ ಹೇಳಿದ್ರೆ ನಲಮುಡೆಯವನ್ ಅಷ್ಟೇ. ಒಂದೇ ಡೆಫಿನಿಷನ್. ಜಗತ್ತಿನಲ್ಲಿ ನೋಡಿಯಪ್ಪ, ಒಳ್ಳೆಯದು ಅಂತ ಒಂದಿದೆ, ಕೆಟ್ಟದ್ದು ಅಂತ ಒಂದಿದೆ. ನೀವು ಒಳ್ಳೆಯದು ಅನ್ನೋದು ಏನು ಅನ್ನೋದನ್ನ ತಿಳ್ಕೊಳ್ಳಿ. ಇದೇ ವಿವೇಕ. ವಿವೇಕ ಚೂಡಾಮಣಿಯಲ್ಲಿ ಹೇಳೋದೇನಪ್ಪ ಅಂದರೆ, ವಿವೇಕ ಇರಬೇಕು. ವಿವೇಕವಿಲ್ಲದ ಅದ್ವೈತ ಆಗೋಲ್ಲ. ವಿವೇಕ ಬೇಕು. ಅದ್ವೈತಕ್ಕೆ ಬಹಳ ಮುಖ್ಯವಾದದ್ದು ವಿವೇಕ. ವಿವೇಕ ಅಂದರೆ ಏನು? ಇದು ಒಳ್ಳೆಯದು, ಇದು ಕೆಟ್ಟದ್ದು. ಮುಖ್ಯವಾಗಿ ಎಷ್ಟು ತಿಳ್ಕೊಳ್ಳಿ. ಈ ಒಳ್ಳೆಯದು ಅನ್ನೋದೇನಾಗುತ್ತೆ, ಇದಕ್ಕಿಂತ ಅದು ಒಳ್ಳೆಯದು, ಅದಕ್ಕಿಂತ ಅದು ಒಳ್ಳೆಯದು, ಅದಕ್ಕಿಂತ ಅದು ಒಳ್ಳೆಯದು. ನೀವು ಅದಕ್ಕೆ ಕೊನೆ ಇಲ್ಲ. ಅರಿಸ್ತಾ ಹೋದರೆ, ನಿಮ್ಮ ಒಂದು ಜ್ಞಾನ ವಿಕಾಸ ಆಗ್ತಾ ಹೋದರೆ, ನೀವು ಯಾವುದನ್ನು ಒಳ್ಳೆಯದು ಅಂತ ತಿಳ್ಕೊಂಡಿರ್ತೀವಿ ಅದಕ್ಕಿಂತ ಒಳ್ಳೆಯದಿದೆ ಅಂತ ಗೊತ್ತಾಗುತ್ತೆ. ಈ ರೀತಿ ಹುಡ್ಕೊಂಡು ಹೋದರೆ ಎಲ್ಲಕ್ಕೂ ಒಳ್ಳೆಯದಾಗಿರ್ತಕ್ಕಂತಹ ಒಂದು ವಸ್ತು ಯಾವುದಾದಿದ್ರೆ ಅದಕ್ಕೆ ಆಧಾರ ಯಾವುದು, ಅದೇ ದೇವರಪ್ಪ ಅಂತ ಹೇಳೋದು ಅಷ್ಟೇ. ದೇವರಿದಾನ ಇಲ್ವಾ ಅಂತ ಹೇಳಿದ್ರೆ ಪ್ರಶ್ನೆ ನಾವು ಕೇಳೋದು ಇಷ್ಟೇ, ಒಳ್ಳೆಯದು ಕೆಟ್ಟದ್ದು ಅನ್ನೋದು ಏನಪ್ಪ ಅಂತ ಕೇಳಿ. ಅಲ್ಲಿಗೆ ಆಗೋಯ್ತು. ಅಲ್ಲಿಗೆ ಅದಿಲ್ಲ ಅಂತಂದರೆ ಮಾತಿಲ್ಲ. ಒಳ್ಳೆಯದು ಸ್ವಾಮಿ, ನಾವು ಹೋಗ್ತೀವಿ ಅಂತ ಹೊರಟೋಗ್ಬಿಡಿ. ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನು ನಾನು ತಿಳ್ಕೊಬೋದು ಅಂತ ಹೇಳಿದ್ರಪ್ಪ, ಈ ಒಳ್ಳೆಯದು ಕೆಟ್ಟದ್ದು ಇರುತ್ತಲ್ಲ, ಇದು ಬಹಳ ಕೂಲಂಕಷವಾಗಿ ನೋಡಬೇಕು. ಯಾವುದನ್ನು ನಾವು ಒಳ್ಳೆಯದು ಅಂದ್ಕೊಳ್ಳೋದು ಅದಕ್ಕಿಂತ ಒಳ್ಳೆಯದಿರುತ್ತಪ್ಪ ಅಂತ ಹೇಳಿ ನೀವು ಅರಸ್ಕೊಂಡು ಹೋದರೆ ಕಡೆಯಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ, ಉಯರ್ ನಲ ಮುಡೆಯವನ್ ಯವನ್, ಎಲ್ಲಕ್ಕಿಂತ ಉತ್ತುಂಗದಲ್ಲಿರತಕ್ಕಂತಹ ಸರ್ವಸ್ಮಾತ್ ಪರನಾಗಿರತಕ್ಕಂತಹ ವಸ್ತು ಯಾವುದಿರುತ್ತೆ, ಪರವಸ್ತು, ಅದು ಒಳ್ಳೆಯದಕ್ಕೆ ಆಶ್ರಯವಾಗಿರುತ್ತೆ. ಅದಕ್ಕೆ ನಾವು ಭಗವಾನ್ ಅಂತೀವಿ. ಭಗ ಅಂದರೆ ಈ ಜ್ಞಾನಶಕ್ತಿ, ಬಲ, ಐಶ್ವರ್ಯ, ವೀರ್ಯಶಕ್ತಿ, ತೇಜಾಂಸೆ ಅಂತ ಹೇಳಿ ಷಾಡ್ಗುಣ್ಯ ಪರಿಪೂರ್ಣನಾಗಿರ್ತಕ್ಕಂಥವನು. ಅದನ್ನು ಹೊಂದಿರತಕ್ಕಂಥವನು ಪರಿಪೂರ್ಣನಾಗಿ, ಅದಕ್ಕೆ ಪರಿಪೂರ್ಣ ಅಂತಲೇ ಹೆಸರು ಅವನಿಗೆ. ಶಂಕರರ ಬೃಹದಾರಣ್ಯಕೋಪನಿಷತ್ ಭಾಷ್ಯದಲ್ಲಿ ಈ ಮಂತ್ರ ಬರುತ್ತೆ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳಿ. ಅದರಲ್ಲಿ ಪೂರ್ಣ ಅಂದರೆ ಏನು ಅನ್ನೋದನ್ನ ಹೇಳ್ತಾರೆ. ಬ್ರಹ್ಮ ಅಂದರೆ ದೊಡ್ಡದು ಅಂತ. ಯಾವುದು ದೊಡ್ಡದು? ಎಲ್ಲವೂ ದೊಡ್ಡದೇ.
ಈ ಪ್ರಕೃತಿಗೆ ನಾವು ಬ್ರಹ್ಮ ಅಂತಲೇ ಹೇಳೋದು. ಬಹಳ ದೊಡ್ಡದಿದು, ಪ್ರಕೃತಿ ತತ್ವ ಅನ್ನೋದು ಬಹಳ ದೊಡ್ಡದು. ಜೀವಕ್ಕೂ ಬ್ರಹ್ಮ ಅಂತಲೇ ಹೇಳೋದು, ಯಾಕೆಂದರೆ ಬಹಳ ದೊಡ್ಡದು, ಸೂಕ್ಷ್ಮವಾದದ್ದು. ಪರಬ್ರಹ್ಮನಿಗೂ ಸಹ ಬ್ರಹ್ಮ ಅಂತಲೇ ಹೇಳೋದು, ಅದು ಬ್ರಹ್ಮವೇ. ಪೂರ್ಣ, ಈ ಜಗತ್ತು ಪೂರ್ಣವಾಗಿರಬೇಕಾದರೆ ಈ ಜಗತ್ತಿನಲ್ಲಿ ಯಾವ ಯಾವ ಜೀವಿಗಳಿವೆಯೋ ಏಕೋ ವಿಷ್ಣುರ್ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶಃ, ಮತ್ತು ತ್ರೀನ್ ಲೋಕಾನ್, ಮೂರೂ ಲೋಕಗಳಲ್ಲಿ ಯಾವ ಯಾವ ಭೂತಗಳಿವೆಯೋ ಅವೆಲ್ಲವನ್ನೂ ಸಹ ವ್ಯಾಪ್ಯ ಭುಂಕ್ತೆ ವಿಶ್ವಭುಗವ್ಯಯ ಅಂತ ಹೇಳಿ ಆ ಪರವಸ್ತು ಅನ್ನೋದು ಇವೆಲ್ಲವನ್ನು ಸಹ ಸೇರಿಸಿಟ್ಟಿರ್ತಕ್ಕಂಥದ್ದು. ಮತ್ತು ನಾನು ಇಲ್ಲದೆ ಹೋದರೆ ಅಪೂರ್ಣ ವಸ್ತು, ಜಗದ್ವಸ್ತು. ಆದ್ದರಿಂದ ಭಗವಂತ ಎಷ್ಟು ಮುಖ್ಯವೋ ನಾನು ಅಷ್ಟೇ ಮುಖ್ಯ. ನನಗೆ ನಾನು ಆ ಒಂದು ವಿರಾಟ್, ಒಂದು ಪರಿಪೂರ್ಣ ವಸ್ತು, ಒಂದು ಬ್ರಹ್ಮವಸ್ತು ಏನಿದೆ ಅದರ ಜೊತೆಗೆ ನಾನು ಸೇರಿಕೊಂಡ್ರೆ ಅಲ್ಪವಾದ ವಸ್ತುಗಳೊಡನೆ ನನ್ನನ್ನು ನಾನು ನನ್ನದು ಅಂತ ಅಂದ್ಕೊಂಡು ಅದ್ರ ಜೊತೆಗೆ ಇದ್ದು ನಾನು ಅಲ್ಪನಾಗೋದು ಒಂದು ದಾರಿ. ಮತ್ತು ಈ ಅಲ್ಪತೆ ಅನ್ನೋದು ಆ ಮಹತ್ತಿನ ಜೊತೆ ಸೇರಿದಾಗ ಇದಕ್ಕೆ ಮಹತ್ವ ಬರುತ್ತೆ ಅಂತ ಹೇಳಿ ಒಂದು ಪರಿಪೂರ್ಣತೆಯ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಅದು ಊರ್ಧ್ವ ಮೂಲ ಮಧ ಶಾಖಂ ಅಂತ ರೀತಿಯಲ್ಲಿ ಮೇಲೆ ಮೇಲೆ ನೋಡ್ಕೊಂಡು ಹೋಗಬೇಕು. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ ಹೇಳಿ ಈ ಬೇರೆ ಬೇರೆ ಆಗೋದನ್ನು, ನಮ್ಮನ್ನು ಚೂರು ಚೂರು ಮಾಡೋದನ್ನು, ಅಲ್ಪವಾಗಿಸೋದನ್ನು, ಇದನ್ನು ಎಲ್ಲ ಉಪನಿಷತ್ತಲ್ಲೂ ಮತ್ತೆ ಮತ್ತೆ ಅದನ್ನೇ ಹೇಳ್ತಾರೆ. ನಾಲ್ಪೇ ಸುಖಮಸ್ತಿ ಯೋ ವೈ ಭೂಮಾ ತತ್ ಸುಖಂ. ಅದನ್ನು ತಿಳಿಯಾದ ಭಾಷೆಯಲ್ಲಿ ಇಷ್ಟು ಜನ ನೋಡಿ ಎಲ್ಲರನ್ನೂ ಸೇರಿಸ್ಕೊಳ್ಳಿ, ಕೆಟ್ಟದ್ದನ್ನು ಬಿಡಿ, ಒಳ್ಳೆಯದನ್ನು ತೆಗೆದುಕೊಳ್ಳಿ, ಮುಂದಕ್ಕೆ ಹೋಗಿ ಎಲ್ಲರೂ ಸೇರೋಣ. ಈ ಕಡೆ ಅಲ್ಪ ಮತಿಗಳು ಇರ್ತಾರೆ, ಆ ಕಡೆ ಬಹಳ ಜ್ಞಾನಿಗಳು ಇರ್ತಾರೆ. ಜ್ಞಾನಿಗಳು ತಂಪಾಡ್ತಾ ಇದ್ಬಿಡ್ತಾರೆ. ಈ ಅಲ್ಪಜ್ಞರು ಇದೇ ಸರ್ವಸ್ವ ಅಂತ ಅಂದ್ಕೊಂಡಿರ್ತಾರೆ. ಇಬ್ಬರನ್ನೂ ಸೇರಿಸಿ ಎಲ್ಲರೂ ಸಹ ನಾವು ನಮಸ್ಕಾರ ನಮಸ್ಕಾರ, ನಮ್ಮದು ಅಲ್ಲ ನಿಮ್ಮದು ಅಲ್ಲ ಅಂತ ಹೇಳಿ ಅವನನ್ನು ನೆನಿರಿ. ಪರಮನಡಿಪಾಡಿ ನೆಯ್ಯುಣ್ಣೋಂ ಪಾಲುಣ್ಣೋಂ ನಾಳ್ಕಾಲೆ ನೀರಾಡಿ ಮೆಯ್ಯಿಟ್ಟೆഴുದೋಂ ಮಲರಿಟ್ಟ ನಾಮುಡೆಯೋಂ ಶಯ್ಯಾದನ ಶಯ್ಯೋಂ. ಕೆಟ್ಟದನ್ನು ಮಾಡಬೇಡಿ. ಅಯ್ಯಮಂ ಪಿಚ್ಚಯ್ಯಂ, ದಾನ ಧರ್ಮಗಳನ್ನು ಮಾಡಿ. ಆಂದನೇಯಂ, ಎಷ್ಟಾಗುತ್ತೋ ಅಷ್ಟು ಒಳ್ಳೆಯವರಾಗಿರಿ, ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾಗಿರೋ ದಾನ ಧರ್ಮಗಳನ್ನು ಮಾಡೋಣ. ಉಯ್ಯು ಮಾರೆಣ್ಣಿ, ಬಾಳೋದಕ್ಕೆ ನೀವು, ಬಾಳುವುದು ಅಂದ್ರೇನು? ಅಸ್ತಿ ಅಂದರೆ ಇರುವುದು ಅಂತ, ಎಲ್ಲವೂ ಇದೆ, ಎಕ್ಸಿಸ್ಟೆನ್ಸ್. ಸು ಅಸ್ತಿ ಅಂದರೆ ಸ್ವಸ್ತಿ, ಚೆನ್ನಾಗಿ ಬಾಳಬೇಕು. ಬದುಕೋದು ಅಂತ ಹೇಳಿದ್ರೆ ಬಾಳುವುದು ಬೇರೆ, ಬದುಕುವುದು ಬೇರೆ. ಬದುಕೋದು ಅಂತ ಹೇಳಿದ್ರೆ ಸುಮ್ಮನೆ ತಿಂತಾ ಇದ್ದೇನೆ, ಬದುಕ್ತಾ ಇದ್ದೇನೆ. ಆದರೆ ಬಾಳೋದು ಅಂದರೆ ಉಯ್ಯು ಮಾರೆಣ್ಣಿ ಅಂದರೆ ಬಾಳುವಂತೆ ಮನಸ್ಸು ನೀವು ಚೆನ್ನಾಗಿ ಬಾಳಬೇಕು, ಒಳ್ಳೆ ಬಾಳು, ಉಜ್ಜೀವನ ಅಂತ ಹೇಳ್ತೀವಿ. ಜೀವನ ಬೇರೆ, ಉಜ್ಜೀವನ ಬೇರೆ. ಇದರಿಂದ ಏನಾಗುತ್ತೆ? ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಸಮಾಜಕ್ಕೆ ಒಳ್ಳೆಯದಾದಾಗ ದೇಶಕ್ಕೆ ಒಳ್ಳೆಯದಾಗುತ್ತೆ. ದೇಶಕ್ಕೆ ಒಳ್ಳೆಯದಾಗ ಮಾನವನಿಗೆ ಒಳ್ಳೆಯದಾಗುತ್ತೆ. ಅದರಿಂದ ಮಾನವ ಚೆನ್ನಾಗಾಯಿತು ಅಂತ ಹೇಳಿದ್ರೆ ಎಲ್ಲ ಪಶು ಪಕ್ಷಿಗಳಿಗೂ ಸಹ ಒಳ್ಳೆಯದು, ಮತ್ತು ವಾತಾವರಣಕ್ಕೂ ಸಹ ಒಳ್ಳೆಯದು. ನಾವು ಯಾವುದನ್ನು ಎಕಲಾಜಿಕಲ್ ಬ್ಯಾಲೆನ್ಸ್ ಅಂತ ಹೇಳಿ ಅದನ್ನೆಲ್ಲ ಈ ಪಾಶರಗಳಲ್ಲಿ ಆಂಡಾಳ್ ನಮಗೆ ಹೇಳಿಕೊಡ್ತಾಳೆ. ಅಲ್ಲಿಗೆ ಸರ್ವಸ್ಮಾತ್ ಪರನಾಗಿರತಕ್ಕಂತಹ ವಸ್ತು ಅನ್ನೋದು ನಮ್ಮನ್ನೆಲ್ಲ ಸೇರಿಸಿ ಇಟ್ಟಿರ್ತಕ್ಕಂತಹ ವಸ್ತು. ನಾವು ಆ ವಸ್ತುವಿನೊಡನೆ ಸೇರಿರಬೇಕು. ಆ ವಸ್ತುವಿನೊಡನೆ ನಾವು ಸೇರಿರಬೇಕು ಅಂದರೆ ನಾವೆಲ್ಲ ಒಂದಾಗಿರಬೇಕು. ಇದಕ್ಕೆ ಕುಟುಂಬದಲ್ಲಿ ಐಕ್ಯತೆ ಬೇಕು, ಕುಟುಂಬಗಳ ಮಧ್ಯದಲ್ಲಿ ಐಕ್ಯತೆ ಬೇಕು, ಸಾಮರಸ್ಯ ಬೇಕು, ಸಮಾಜದಲ್ಲಿ ಸಾಮರಸ್ಯ ಬೇಕು. ಅರಿಯದವರು ಅರಿತಿರುವವರ ಕಡೆಗೆ ಹೋಗಿ ತಿಳಿದುಕೊಳ್ಳಬೇಕು. ಅದಕ್ಕೆ ಸಾಧಕರು ಬೇಕು. ಅಂದ್ರೇನು? ಯೋಜಕಸ್ತತ್ತ ದುರ್ಲಭ ಅಂತ ಹೇಳ್ತಾರೆ. ಗುಂಡಪ್ಪನವರು ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದರಿಂದ ಈ ಒಂದು ಅರಿಯದವರು ಅನ್ನೋದು ಮತ್ತು ಅರಿತವರು ಅನ್ನೋದು ಶ್ರೇಷ್ಠ ಜ್ಞಾನಿಗಳು ಬಂದು ನಮಗೆ ಮಾತನಾಡಿದಾಗ ಒಂದು ಯಾವುದೋ ರೀತಿಯ ಒಂದು ಸ್ಪಂದನ ಏರ್ಪಟ್ಟು ಬಾಗಿಲುಗಳು ತೆಗೆದುಕೊಳ್ತಾ ಹೋಗುತ್ತೆ. ಭಿದ್ಯತೆ ಹೃದಯ ಗ್ರಂಥಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಹೇಳಿ ನಮಗೆ ಅದರಿಂದ ಬೇಕಾದಷ್ಟು ಜ್ಞಾನ ವಿಕಾಸವಾಗುತ್ತೆ. ಕಟಾಕ್ಷ ಅಂತ ಹೇಳ್ತಾರೆ.
ಜ್ಞಾನಿಗಳ ಕಟಾಕ್ಷ ಅನ್ನೋದೇನೇ ಬೇಕಾದಷ್ಟು ವ್ಯತ್ಯಾಸಗಳನ್ನು ಮಾಡುತ್ತೆ ಅಂತ ಹೇಳ್ತಾರೆ. ನಾವೆಷ್ಟೇ ಪುಸ್ತಕ ಓದಲಿ, ಅಥವಾ ನಾವೇ ಏನೇನು ಚಿಂತನೆಯನ್ನು ಮಾಡಲಿ, ಅಥವಾ ನಾವು ಏನು ಕರ್ಮಗಳನ್ನು ಮಾಡಲಿ, ಏನೇನೋ ವ್ರತಗಳನ್ನು ಮಾಡಲಿ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಂದರ್ಭಗಳು, ಯೋಗಗಳು ಅಂತ ಇರುತ್ತೆ. ಆಯಾ ಸಂದರ್ಭದಲ್ಲಿ ಭಗವಂತ ಆಯಾ ಮಹಾನುಭಾವರುಗಳ ಮೂಲಕವಾಗಿ ನಮಗೆ ಆಂತರ್ಯದಲ್ಲಿ ಒಳಗಡೆ ಆ ದೀಪವನ್ನು ಹಚ್ಚಿಡ್ತಾನೆ. ಇದು ನಮ್ಮೆಲ್ಲರ ಅನುಭವ. ಇದರಲ್ಲಿ ಶ್ರದ್ಧೆ ಬೇಕು. ಈ ಶ್ರದ್ಧೆಗೆ ಆಚಾರ ವಿಚಾರಗಳು ಸರಿಯಾಗಿರಬೇಕು. ಅದನ್ನು ನಮ್ಮ ಆಂಡಾಳು ಹೇಳ್ಕೊಡೋದೇನಪ್ಪ ಅಂತ ಹೇಳಿದರೆ, ನೀವು ಯಜ್ಞದಾನ ತಪಸ್ಸು ಅಂತ ಹೇಳಿ ದೊಡ್ಡ ದೊಡ್ಡ ಯಜ್ಞಾದಿಗಳನ್ನು ಮಾಡಬೇಕಾದ್ದಿಲ್ಲ, ಗ್ರಂಥಗಳನ್ನು ಓಡಬೇಕಾದ್ದಿಲ್ಲ. ಭಗವಂತ ನಿಮ್ಮನ್ನು ಎಲ್ಲಿಟ್ಟಿರ್ತಾನೋ ಅಲ್ಲೇನೇನೆ ಅಕ್ಕಪಕ್ಕದವರಿಂದ ತಿಳ್ಕೊಂಡು ನೀವು ಅವರಿಗೆ ಸಹಾಯವನ್ನು ಮಾಡಿ, ಅವರಿಂದಲೂ ಸಹ ನೀವು ಸಹಾಯವನ್ನು ಪಡೆಯೋದಕ್ಕೆ ಹಿಂದು ಮುಂದೆ ನೋಡದೇನೆ ಎಲ್ಲರೂ ಅವನಿಗೆ ಸೇರಿದವರು ಅಂತ ಹೇಳೋ ದೃಷ್ಟಿಯಲ್ಲಿ ಕೃಷ್ಣ ಅಂತ ಹೇಳಿದರೆ ರಾಧೇಶ್ಯಾಮ್ ಅಂತಾರೆ. ಇದರಲ್ಲೆಲ್ಲ ನಾರ್ತ್ ಇಂಡಿಯಾದಲ್ಲೆಲ್ಲ ಹೋದರೆ ರಾಧೇಶ್ಯಾಮ್ ಅಂತ ಹೇಳಿ ಎಷ್ಟು ಸಂತೋಷವಾಗಿರ್ತಾರೆ ಅಂತ ಹೇಳಿದರೆ ನಂಬೋಕೆ ಆಗಲ್ಲ ನಮಗೆ. ಅವರು ಸಮಾಜದಲ್ಲಿ ಹಂಚ್ಕೊಳ್ಳೋದೆಲ್ಲ ನೋಡಿ, ಇದೆಲ್ಲ ಎಲ್ಲಿಂದ ಬಂದಿರೋದು ಅಂದರೆ ಆ ಕೃಷ್ಣನ ಕಥೆಯನ್ನು ನಾವು ಇದರಲ್ಲಿ ಓದಿದಾಗ, ಭಾಗವತದಲ್ಲಿ ಓದಿದಾಗ ನಮಗೆ ಗೊತ್ತಾಗುತ್ತೆ. ಕೃಷ್ಣ ಅಂತ ಹೇಳಿದರೆ ಇದು ಒಂದು ಮನೆಯ ಒಬ್ಬ ಹುಡುಗ ಅಲ್ಲ, ಎಲ್ಲರ ಮನೆಗೂ ಹೋಗ್ತಾನೆ ಅವನು. ಎಲ್ಲರ ಮನೆಯಲ್ಲೂ ಹೋಗಿ ಅವನು ಬೇಕಾದ್ದನ್ನು ತಗೊಳ್ತಾನೆ. ಬೆಣ್ಣೆ ಅನ್ನೋದು ಇದೆಲ್ಲ ಒಂದು ಸಂಕೇತ. ಅವನು ಬೆಣ್ಣೆ ಕಳ್ಳ ಅಂತ ಹೇಳಿದ್ರೆ, ಇವಾಗ ನನಗೆ ಬೇಕಾದವರು ಯಾರಾದರೂ ಬಂದು ನಮ್ಮ ಮನೆಯಲ್ಲಿ ಬಂದು ನನಗೆ ಕೊಡು ಅಂತ ಹೇಳಿ ಗಂಡಗುಡ್ಡಿ ಮಾಡಿ ತಗೊಂಡು ತಿಂದು ಸಂತೋಷಪಟ್ಟರೆ ನನಗೆ ಸಂತೋಷ. ಅಂಥವ್ರು ಬೇಕು ನನಗೆ. ಇವಾಗೇನಾಗಿದೆ, ನಾವು ಸಂಕೋಚ, ಯಾವುದೋ ಒಂದು ಕೃತ್ರಿಮತೆ. ನಮಗೆ ಬೇಕಾಗಿರುತ್ತೆ, ಬೇಡ ಅಂತ ಹೇಳ್ತೀವಿ. ಇಲ್ಲ ಏನು ಬೇಡ, ಬೇಕಾಗಿರುತ್ತೆ ನನಗೆ, ಇಲ್ಲ ಬೇಡ ಅಂತೀವಿ. ಇದು ಏನಾಗುತ್ತೆ, ಇದು ಒಂಥರ ಯಾವುದೋ ಒಂದು ಕೃತ್ರಿಮತೆ. ಈ ಕೃತ್ರಿಮತೆ ಹಳ್ಳಿನಲ್ಲಿ ಇವಾಗಲೂ ಇಲ್ಲ. ಇವಾಗಲೂ ಹಳ್ಳಿಗಳಲ್ಲಿ, ಕೆಲವು ಹಳ್ಳಿಗಳಲ್ಲಿ ಹೋದರೆ ಈ ನಮ್ಮ ಎಲ್ಲ ಥ್ಯಾಂಕ್ ಯು ಕಲ್ಚರ್ ಇರೋದಿಲ್ಲ. ಮಾತೆತ್ತಾರೆ ಥ್ಯಾಂಕ್ ಯು, ತಂದೆ ಮಗು, ತಾಯಿ ಮಗಳು ಥ್ಯಾಂಕ್ ಯು ಕಲ್ಚರು. ನಮಗಿದೆಲ್ಲ ಗೊತ್ತಿರಲಿಲ್ಲ. ನಮಗೆ ಇವಾಗೆಲ್ಲ ಹೇಳ್ಕೊಡ್ತಾರೆ, ನಮ್ಮ ಮಕ್ಕಳು ನಮಗೆ ಹೇಳ್ಕೊಡ್ತಾರೆ, ಅವ್ರ ಮಕ್ಕಳು ಇನ್ನೂ ಹೇಳ್ಕೊಡ್ತಾ ಇದ್ದಾರೆ, ಏನೇನೋ ಹೇಳ್ಕೊಡ್ತಾ ಇದ್ದಾರೆ. ಅಯ್ಯೋ ರಾಮ ಬೇಡ. ಈ ಒಂದು ಬಹಳ ಸರಳ ಸುಂದರವಾಗಿರ್ತಕ್ಕಂಥ ಜೀವನ ಇರುತ್ತಲ್ಲ, ಇದನ್ನು ಆ ಕಾಲದಲ್ಲಿ ಯಾವ ಮಧುರೆಯಲ್ಲಿ ಈ ಕೃಷ್ಣನ ಯಾವುದನ್ನು ನಾವು ಪೋಖರಿತನ ಅಂತ ಹೇಳ್ತೀವಿ, ಎಲ್ಲ ಮನೆಗೂ ಹೋಗೋದು, ಏನೋ ಕಿತ್ಕೊಳ್ಳೋದು, ತಿನ್ನೋದು, ಹೋಗೋದು, ಅಲ್ಲಿ ಹೋಗೋದು, ಮಕ್ಕಳನ್ನೆಲ್ಲ ಸೇರಿಸ್ಕೊಳ್ಳೋದು. ಈ ಸೇರಿಸ್ಕೊಂಡು ಗುಂಪುಗಾರಿಕೆ ಕಟ್ಟಿ, ಈ ಗುಂಪುಗಾರಿಕೆಯಿಂದ ಏನಾಯಿತು ಅಂತಂದರೆ ಅವನು ಕಂಸ ಸತ್ತ. ಅದಕ್ಕೆಲ್ಲ ಇದೆಲ್ಲ ಟ್ರೈನಿಂಗ್ ಇಲ್ಲೆಲ್ಲ. ಅದಿರಬೇಕು ನಮ್ಮಲ್ಲಿ, ನಾವೆಲ್ಲ ಒಗ್ಗಟ್ಟಾಗಿರಬೇಕು. ನಮ್ಮಲ್ಲಿ ಯಾವನು ಈ ರೀತಿ ಕೇಶವನಾಗಿರ್ತಾನೆ ಅಂದರೆ ನೋಡು, 10 ಜನರ ಮಧ್ಯದಲ್ಲಿ ಎದ್ದು ಕಾಣೋವನು ಕೇಶವ. ಅವನು ಎದ್ದು ಕಾಣೋವನು ಏನು ಮಾಡ್ತಾನೆ, ಅವನು ನಾವು ಬೆಳೆಸಬೇಕು, ಸಮಾಜ ಬೆಳೆಸಬೇಕು ಅವರನ್ನು. ನಮ್ಮ 10 ಜನರಲ್ಲಿ ನಮಗೆ ಕಾಣೋ, ನಾವೇನು ಮಾಡ್ತೀವಿ, 10 ಜನರ ಮಧ್ಯೆ ಒಬ್ಬ ಏನೋ ತಲೆ ಎತ್ತಿದ್ರೆ ಹೊಡೆದು ಚಚ್ಚಿಬಿಡ್ತೀವಿ ಅವನಿಗೆ. ಅವನು ಹೇಗೆ ಮೇಲೆ ಬಂದುಬಿಡ್ತಾನೆ, ನಮ್ಮ ಹುಡುಗ ಮೇಲೆ, ಇವನು ಏನೂ ಇಲ್ಲ ಪಿಳ್ಳೆ, ನಮ್ಮ ಹುಡುಗ ಮೇಲೆ ಬರಬೇಕು, ಅವನು ಬರಬಾರ್ದು, ಕಾಲು ಮುರಿದಾಕ್ಬಿಡ್ತೀವಿ. ಇದು ಕೃತ್ರಿಮತೆ, ಇದು ಸ್ವಾರ್ಥ. ಈ ಸ್ವಾರ್ಥವಿಲ್ಲದೆ ಇದೇ ಆಂಡಾಳ್ ವಿಷಯದಲ್ಲೂ ಇದೇ ಸತ್ಯ. ಒಂದು ಹೆಣ್ಣು ಮಗು ಆಗಿದ್ದರೂ ಸಹ ಆಕೆಯನ್ನು ಮುಂದಕ್ಕೆ ತಂದರು. ಇದು ತಂದೆ ಮಗುವನ್ನು, ಕಣ್ವ ಮಹರ್ಷಿ ಯಾವ ರೀತಿ ಶಕುಂತಲೆಯನ್ನು ನೋಡಿಕೊಂಡ್ಲೋ, ಯಾವ ರೀತಿ ಜನಕ ಮಹಾರಾಜ ಸೀತೆಯನ್ನು ನೋಡಿಕೊಂಡೋ, ಅದೇ ರೀತಿ ಈ ವಿಷ್ಣು ಚಿತ್ತರು ಈಕೆಯನ್ನು ನೋಡಿಕೊಂಡು ಸಾಕಿ ಸಲಹಿ ಬೆಳೆಸಿ ಒಂದು ದೀಪವನ್ನು ಹಚ್ಚಿಟ್ಟರು. ಮೊದಲನೆಯ 5 ಪಾಶುರಗಳಲ್ಲಿ ಈ ಹಿನ್ನೆಲೆಯನ್ನು ಹೇಳಿ, ಮುಂದೆ 10 ಪಾಶುರಗಳಲ್ಲಿ, ಪಾಶುರ ಅಂತ ಹೇಳ್ತೀವಿ ಪದ್ಯಕ್ಕೆ, 10 ಮನೆಗಳಲ್ಲಿ ಹೋಗಿ 10 ಮನೆಯ ಒಂದೊಂದು ಪಾಶುರದಲ್ಲೂ ಏನು ಬರುತ್ತೆ, ಭಗವಂತನ ಯಾವುದೋ ಒಂದು ರೂಪ, ಅವನ ಸ್ವಭಾವ, ಅವನ ಬಣ್ಣನೆ. ಇನ್ನೊಂದು ಆ ಮನೆಯ ಬಣ್ಣನೆ, ಯಾವ ಮನೆಗೆ ಹೋಗ್ತೀವಿ ಆ ಮನೆ. ಈಕೆ ಏನು ಮಾಡ್ತಾಳೆ, ತಾನು ಮನಸ್ಸಿನಲ್ಲಿ ಭಾವಿಸ್ಕೊಳ್ತಾಳೆ. ಇದು ಸುಮಾರು 6-7ನೇ ಶತಮಾನದಲ್ಲಿ. ಹಿಂದೆ ಕೃಷ್ಣನ ಅವತಾರದಲ್ಲಿ ಕೃಷ್ಣ ಆ ಗೋಕುಲದಲ್ಲಿ
ಒಬ್ಬೊಬ್ಬರು ಮನೆಗೂ ಹೋಗಿ ಆ ಮನೆತನದಲ್ಲಿ ಒಬ್ಬನಾಗಿ ಕೃಷ್ಣ ಅಂತ ಹೇಳಿದ್ರೆ ನಮ್ಮನೆ ಹುಡುಗ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಬೇಕಾದವ ಎಲ್ಲರನ್ನೂ ಸೇರಿಸಿಟ್ಟಿದ್ದ ಅಲ್ವೇ. ಅದನ್ನೇ ಈಕೆ ಏನು ಮಾಡಿದ್ಲು, ಅದನ್ನು ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಈ ಯಾವ ಒಂದು ಶ್ರೀ ವಿಲ್ಲಿಪುತ್ತೂರಿದೆ ಅಲ್ಲಿರತಕ್ಕಂತಹ ಎಲ್ಲ ಹೆಂಗೆಳೆಯರನ್ನು ಸೇರಿಸ್ಕೊಂಡು ನೀವೆಲ್ಲರೂ ಗೋಪಿಯರು, ನಾನು ರಾಧೆ, ನಾವೆಲ್ಲರೂ ಸೇರಿರೋಣ, ನಾವೇನು ಮಾಡೋಣ, ನಮ್ಮ ಹಿರಿಯರು ಇರ್ತಾರಲ್ಲ ಅವ್ರಿಗೆ ಪಾಠ ಹೇಳೋಣ, ಇವರೆಲ್ಲ ಚಿಕ್ಕವರು. ಇದು ನಮ್ಮ ಪರಂಪರೆಯಲ್ಲಿ ಮತ್ತೆ ಮತ್ತೆ ಕಾಣುತ್ತೆ. ನಚಿಕೇತನ ಕಥೆಯಲ್ಲೂ ಹಾಗೆ. ನಚಿಕೇತ ಚಿಕ್ಕ ಹುಡುಗ, ಅವನು ತಂದೆಗೆ ಬುದ್ಧಿ ಹೇಳ್ಕೊಟ್ಟ, ದೊಡ್ಡವರಿಗೆಲ್ರಿಗೂ ಬುದ್ಧಿ ಹೇಳ್ಕೊಟ್ಟ. ನಮ್ಮಲ್ಲೂ ನಾವು ನೋಡ್ತೀವಿ, ನಮ್ಮ ಮಕ್ಕಳು ನಮಗೆ ಬುದ್ಧಿ ಹೇಳ್ತಾರೆ, ನಮಗೆ ಅನಿಸುತ್ತೆ. ಈಗಿನ ಕಾಲದಲ್ಲಿ ಮಕ್ಕಳು ನಾವು ಎಷ್ಟೇ ಒಂದು ಎಲ್ಲ ಕಾಲ ಕೆಟ್ಟೋಯ್ತು ಅಂತ ಹೇಳಿದ್ರೂ ಸಹ ಒಮ್ಮೊಮ್ಮೆ ನಮಗೆ ಅನಿಸುತ್ತೆ, ಈಗಿನ ಮಕ್ಕಳೇ ನಮಗಿಂತ ನಾವು ಅವರ ವಯಸ್ಸಿನಲ್ಲಿ ಹೇಗಿದ್ದು ಅದಕ್ಕಿಂತ ಸ್ವಲ್ಪ ವಿಶಾಲವಾದ ದೃಷ್ಟಿ ಇದೆಯೇನೋ ಅಂತ ಅನಿಸುತ್ತೆ ನಮಗೆ. ಯಾಕೆ ಅಂದರೆ ನಾವು ಹುಟ್ಟಿ ಬೆಳೆದ ವಾತಾವರಣ ಬೇರೆ, ಚಾರಿತ್ರಿಕ ಸನ್ನಿವೇಶ ಬೇರೆ, ಇವತ್ತಿನ ಸನ್ನಿವೇಶ ಬೇರೆ. ಮುಂದೆ ಒಳ್ಳೆಯ ದಿನ ಬರಬಹುದು, ಬರುತ್ತೆ. ಅದಕ್ಕೆ ನಾವು ಅನುವು ಮಾಡಿಕೊಳ್ಳಬೇಕು. ಇದು ಹೀಗೆ ಬರ್ತಾ ಇರುತ್ತೆ. ಚರಿತ್ರೆಯಲ್ಲಿ ಮೇಲು ಕೀಳುಗಳು, ಏರು ಇಳಿತ ನಡೀತಾನೇ ಇರುತ್ತೆ. ಅದನ್ನು ತಿಳಿದುಕೊಂಡು ನಾವು ಮೊದಲನೆಯ 10-15 ಪಾಶುರಗಳು ಅಥವಾ ಪದ್ಯಗಳಾದ ಮೇಲೆ ಕಡೆಯ 15 ಪಾಶುರಗಳಲ್ಲಿ ಏನಾಗುತ್ತೆ, ಎಲ್ಲರೂ ಸೇರಿ ಬನ್ನಿ ಹೋಗೋಣ, ನಾವೆಲ್ಲರೂ ಒಂದು ವ್ರತವನ್ನು ಕೈಗೊಳ್ಳೋಣ. ವ್ರತ ಅನ್ನೋ ಶಬ್ದಕ್ಕೂ ಪಾವೈ ಅಂತ ಬರುತ್ತೆ. ನಾವು ಎಲ್ಲರೂ ಹೋಗಿ ಸ್ನಾನ ಮಾಡೋಣ. ಒಂದು ಕಡೆ ಹೋಗಿ ಸ್ನಾನ ಮಾಡಿ, ನೀರಾಟ್ಟಂ ಅಂತ ಹೆಸರು, ನೀರಾಡೋದು. ನೆನ್ನೆ ಇದನ್ನು ಹೇಳೋಕೆ ಹೊರಟೆ. ಈಜಾಡೋದು ಅಂತ ಹೇಳಿದರೆ ಈಜಿನಲ್ಲಿ ಮುಂದಕ್ಕೆ ಹೋಗೋದು ಅಂತ. ಈ ಕುಲಶೇಖರ ಆಳ್ವಾರರ ಮುಕುಂದಮಾಲೆಯಲ್ಲಿ ಹರಿಸರಸಿ ವಿಗಾಹ್ಯ ಆಪೀಯ ತೇಜೋಜಲೌಘಂ ಅಂತ ಬರುತ್ತೆ. ಹರಿಸರಸ್, ಭಗವಂತ ಹರಿ ಅನ್ನೋದು ಒಂದು ಸರಸ್ಸು, ಇದು ಒಂದು ಕೊಳ. ಇದರಲ್ಲಿ ನಾವು ಈಜಾಡ್ತೀವಿ. ಈ ಈಜಾಡ್ತೀವಲ್ಲ, ಎಲ್ಲಿ ಈಜಾಡ್ತಾ ಇದ್ದೀವಿ ಅಂದರೆ ಹರಿಸರಸಿ. ಈ ಹರಿಸರಸ್ಸು ಎಂತಪ್ಪ ಅಂದರೆ ತೇಜೋಜಲೌಘಂ, ತೇಜಸ್ಸಿನ ಜಲ. ಈ ತೇಜಸ್ಸು ಅನ್ನೋದು, ಜಲ ಅನ್ನೋದು, ಆಕಾಶ ಅನ್ನೋದು, ಇವೆಲ್ಲವೂ ಸಹ ತತ್ವಗಳು. ಈ ತತ್ವಗಳು ಈಜಾಡೋದು ನಾವು ಅಂದರೆ ಈ ತತ್ವಗಳಲ್ಲಿ ನಾವು ಈಜಾಡ್ತಾ ಇದ್ದೀವಿ. ಇದು ಜಗತ್ತು. ಜಗತ್ತು ಪರಬ್ರಹ್ಮನಿಗೆ ಸೇರಿದ್ದು, ಜೀವ ಪರಬ್ರಹ್ಮನಿಗೆ ಸೇರಿದ್ದು. ಜಗತ್ತನ್ನು ಬಿಟ್ಟು ಜೀವ ಇಲ್ಲ. ಮತ್ತು ಈ ಜೀವ ಜಗತ್ತುಗಳು, ಇದರಲ್ಲಿ ಉಪನಿಷತ್ತಿನಲ್ಲಿ ಭೋಕ್ತ ಭೋಗ್ಯಂ ಪ್ರೇರಿತಾರಂಚ ಮತ್ವ ಅಂತ ಹೇಳ್ತಾರೆ. ಈ ಜೀವಗಳ ಮುನ್ನಡೆಗೋಸ್ಕರ, ಊರ್ಧ್ವಗಮನಕ್ಕೋಸ್ಕರ, ವಿಕಾಸಕ್ಕೋಸ್ಕರ ಈ ಭೋಗ್ಯ ವಸ್ತುಗಳನ್ನು, ಭೋಗಸ್ಥಾನವನ್ನು ಇಟ್ಟುಕೊಂಡಿರತಕ್ಕಂತಹ ಪ್ರಕೃತಿಯನ್ನು ಭಗವಂತ ಮಾಯೆಯಾಗಿ ಇಟ್ಕೊಂಡಿದೆ. ಇವನಿಗೆ ಅತ್ಯಂತ ಪ್ರಾಚೀನವಾಗಿರತಕ್ಕಂತಹ ಹೆಸರು ಭಗವಂತನಿಗೆ ಮಾಯೋನ್ ಅಂತ. 2 ಶಬ್ದಗಳಿದೆ, ಮಾಯೋನ್ ಅಂತ ಒಂದು, ಶೇಯೋನ್ ಅಂತ ಒಂದು. ಶೇಯೋನ್ ಅಂದರೆ ಇದೆಲ್ಲ ಇದರಲ್ಲಿ ಸಿಗುತ್ತೆ, ನಮ್ಮ ಬಹಳ ಹಿಂದಿನ ಕಲ್ವೆಟ್ಟು ಅಂತಾರೆ, ಶಾಸನಗಳಲ್ಲೇ ಸಿಗುತ್ತೆ. ಶೇಯೋನ್, ಮಾಯೋನ್. ಶೇಯೋನ್ ಅಂದರೆ ನಾವು ಯಾವುದನ್ನು ಒಂದು ಲಯಕರ್ತ, ಒಬ್ಬ ಕಾಲದಲ್ಲಿ ನೃತ್ಯ ಮಾಡ್ತಾ ಇರತಕ್ಕಂತಹ ನಟರಾಜ ಅಂತ ಹೇಳ್ತೀವಿ, ಆ ಒಂದು ಶಿವತತ್ವವನ್ನು, ಈಶ್ವರ ತತ್ವವನ್ನು ಶೇಯೋನ್ ಅಂತಾರೆ. ಮತ್ತು ಯಾವುದು ಎಲ್ಲಕ್ಕೂ ಆಧಾರವಾಗಿದೆಯೋ, ರಂಗವಾಗಿದೆಯೋ, ಎಲ್ಲಿ ನಾವೆಲ್ಲ ಆಟವನ್ನು ಆಡ್ತಾ ಇರ್ತೀವಿ, ಈ ರಂಗನಾಥ, ರಂಗದಲ್ಲಿ ನಾಥ, ರಂಗರಾಜ, ಅವನು ನಟ ರಾಜ, ಇವನು ರಂಗರಾಜ. ರಂಗವಿಲ್ಲದೆ ನಟನೆ ಇಲ್ಲ, ನಟನಿಲ್ಲದೆ ನಟನೆ ಇಲ್ಲ. ಮಾಯೋನ್ ಶೇಯೋನ್. ಮಾಯೋನ್ ಅಂದ್ರೇನು? ಮಾಯೆ. ಇವನು ಮಾಯಾವಿ. ಮಾಯಾವಿ ಅಂದರೆ ಏನು ಅಂದರೆ, ಅವನ ಮನಸ್ಸಿರುತ್ತಲ್ಲ, ನಾವು ಯಾವುದೋ ಒಂದು ಪರಬ್ರಹ್ಮ ವಸ್ತು ಅಂತ ಹೇಳಿದರೆ ಅದಕ್ಕೆ ಭಾವನೆ ಇಲ್ಲ, ಮನಸ್ಸಿಲ್ಲ, ಏನೂ ಇಲ್ಲ, ಕಲ್ಬಂಡೆ ಥರ ಇರುತ್ತೆ ಅಂತ ಯಾರೂ ಹೇಳಿಲ್ಲ.
ಇದು ಜ್ಞಾನನಿಧಿ ಅಂತ ಹೇಳ್ತೀವಿ. ಈ ಜ್ಞಾನ ಅನ್ನೋದು ಬೇರೆ ಬೇರೆ ರೂಪವನ್ನು ಪಡೆಯುತ್ತೆ. ಎಲ್ಲವೂ ಜ್ಞಾನವೇ. ಭೋಕ್ತೃತ್ವ, ಕರ್ತೃತ್ವ, ಅನುಭವಿಸೋದು ಅಂತ ಹೇಳ್ತೀವಲ್ಲ, ಭಾವನಾತ್ಮಕವಾಗಿ ನಾವು ಭಗವಂತನನ್ನು ಅರಿಯುವುದು ಅಥವಾ ಬ್ರಹ್ಮ ಸಾಕ್ಷಾತ್ಕಾರ ಅಂತ ಹೇಳಿದರೆ, ಬ್ರಹ್ಮ ಸಾಕ್ಷಾತ್ಕಾರ ಅನ್ನೋದು ವೇದಾಂತದಲ್ಲಿ ಅನುಭವಾತ್ಮಕವಾದದ್ದು. ತಪ್ಪು ತಿಳ್ಕೊಬೇಡಿ. ಇದು ಅನುಭವ, ಭಗವದ್ ಅನುಭವ ಅಂತ ಹೇಳ್ತೀವಿ. ಇದಕ್ಕೆ ಬ್ರಹ್ಮಾನುಭವ ಅಂತ ಹೇಳ್ತೀವಿ. ಅನುಭವ ಅನ್ನೋದು ಜ್ಞಾನಾತ್ಮಕವಾದದ್ದು. ಅಲ್ಲಿಗೆ ತೇಜೋಜಲೋಘಂ ನೀರಾಟಂ ಅಂತ ಹೇಳೋದು, ನೀರಾಡುವುದು ಅನ್ನೋದು ಏನಪ್ಪ ಅಂದರೆ, ನಾವು ಸಾಮಾನ್ಯವಾಗಿ ಸ್ನಾತಕನಿಗೆ ಒಬ್ಬ ನಾವು ಡಿಗ್ರಿ ಹೋಲ್ಡರ್ ಅನ್ನೋ ಸ್ನಾತಕ ಅಂತ ಹೇಳ್ತೀವಿ. 12 ವರ್ಷಗಳ ಕಾಲ ಅವನು ವೇದಾಧ್ಯಯನವನ್ನು ಮಾಡಿ ಅವನು ಅಲ್ಲಿಂದ ಆಚೆಗೆ ಬಂದಾಗ ಅವನು ಸ್ನಾತಕನಾಗ್ತಾನೆ, ಸ್ನಾನ ಮಾಡಿ ಬಂದಿರ್ತಾನೆ. ಈ ಸ್ನಾನ ಅನ್ನೋದಕ್ಕೆ 2 ಅರ್ಥ ಇರುತ್ತೆ. ಒಂದು, ಕೊಳೆ ತೊಳ್ಕೊಳ್ಳೋದು, ಅರಿತಿರೋದು. ಕೊಳೆ ತೊಳ್ಕೊಳ್ಳೋದು ಅಂದ್ರೇನು? ಈ ಕತ್ತಲು ಹೋಗಿ ಬೆಳಕು ಬರ್ತಕ್ಕಂಥದ್ದು, ಅಂದರೆ ಅರಿತವನು ಅನ್ನೋ ದೃಷ್ಟಿಯಲ್ಲಿ ಹೇಳ್ತೀವಿ. ರಾಜನಿಗೆ ನಾವು ಅಭಿಷೇಕ ಮಾಡ್ತೀವಿ ಅಂತ ಹೇಳಿದೆ, ಅಲ್ಲೂ ಅಷ್ಟೇ ಅಭಿಷೇಕ, ಸೇಕ. ನಮ್ಮಲ್ಲೂ ಅಷ್ಟೇ. ಈ ಕೆಲವು ಇದರಲ್ಲಿ 60ನೇ ವರ್ಷ 70ನೇ ವರ್ಷ ಅಂತ ಹೇಳಿದಾಗ ನಾವು ಅವರಿಗೆ ಏನೋ ಒಂದು ಅಭಿಷೇಕ ಅಂತ ಮಾಡ್ತೀವಿ, ಮಂಗಳಾಭಿಷೇಕ ಅಂತ ಹೇಳ್ತೀವಿ, ಭಗವಂತನಿಗೆ ಅಭಿಷೇಕವನ್ನು ಮಾಡ್ತೀವಿ. ಇದೆಲ್ಲ ಯಾವುದೋ ಒಂದು ಸಾಂಕೇತಿಕವಾಗಿರತಕ್ಕಂತಹ ಶಬ್ದಗಳು. ಈ ನೀರಾಟ್ಟಂ ಅನ್ನೋದು ಸಹ ಈ ಇಡೀ 30 ಪಾಶುರಗಳು ಅಥವಾ 30 ಪದ್ಯಗಳಲ್ಲಿ ಇರತಕ್ಕಂತಹ ಶಬ್ದಗಳು ಒಂದೊಂದೂ ಸಹ ಆಣಿಮುತ್ತುಗಳು, ಒಂದೊಂದು ಶಬ್ದವೂ ಸಹ ಅತ್ಯಂತ ಅಪಾರವಾಗಿರತಕ್ಕಂತಹ ಆಳವಾದ ಗಂಭೀರವಾದ ಅರ್ಥವನ್ನು ಹೊಂದಿರತಕ್ಕಂಥದ್ದು. ಇದು மாயனை மண்ணு வடமதுரை மைந்தனை தூய பெருநீர் யமனைத்துறவனை ஆயர் குலத்தினில் தோன்றும் மணிவிளக்கை ತಾಯೈ ಕುಡಲ್ ವಿಳಕ್ಕಂ செய்த ದಾಮೋದರನೈ. ಈ ರೀತಿ ಬರೀ ಸಂಸ್ಕೃತ ಶಬ್ದಗಳು ಎಲ್ಲ ಭಗವದ್ಗೀತೆಯಲ್ಲಿ ಅಥವಾ ಭಾಗವತದಲ್ಲಿರತಕ್ಕಂಥ ಶಬ್ದಗಳೇ ಅದೇ ಕಥೆ. ಆಗಿನ ಕಾಲದಲ್ಲಿ ಯಾವ ರೀತಿ, ಯಾವ ಕಾಲ ಈ ಅಸುರರು ರಾಕ್ಷಸರು ಒಂದು ಕಡೆ ಮತ್ತು ದೇವತೆಗಳು ಒಂದು ಕಡೆ ಕೃಷ್ಣನನ್ನು ಅಥವಾ ಭಗವಂತನನ್ನು ಅಥವಾ ಶ್ರೀಮನ್ನಾರಾಯಣನನ್ನು ಅಥವಾ ವಾಸುದೇವನನ್ನು, ಪರವಾಸುದೇವನನ್ನು, ವ್ಯೂಹ ವಾಸುದೇವನನ್ನು ಹೋಗಿ ಕೇಳಿಕೊಂಡು, ನಮಗೆ ಈ ರೀತಿ ಅಮೃತ ಬೇಕು, ಇವರು ನಮ್ಮನ್ನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಇವರು ಶಕ್ತಿ ಸಂಪನ್ನರಾಗಿದ್ದಾರೆ, ನಾವು ಸ್ವಲ್ಪ ಎಪ್ಪೆದಾಗಿದ್ದೀವಿ ಅಂತ ಹೇಳಿ ನಮ್ಮನ್ನು ಹೊಡಿತಾ ಇದ್ದಾರೆ ಅಂತ ಹೇಳಿದಾಗ, ಈ ಸಾಧುಗಳಿಗೆ ಒಳ್ಳೆಯದು ಮಾಡಬೇಕು ಅಂತ ಹೇಳಿ ಅವನು ಏನೋ ಮಾಯೆಯನ್ನು ಮಾಡಿ ಆ ಮಾಯೆಯಿಂದ ತನಗೆ ತನ್ನನ್ನು ನಂಬಿರತಕ್ಕಂತಹ ಆಶ್ರಿತರಿಗೆ ಅವನು ಅಮೃತವನ್ನು ಕೊಟ್ಟು ಕಾಪಾಡಿದ. ಅದೇ ಕಥೆ ರಾಮನ ಅವತಾರದಲ್ಲಿ, ಅದೇ ಕಥೆ ಕೃಷ್ಣನ ಅವತಾರದಲ್ಲಿ, ಅದೇ ಕಥೆ ಪುರಾಣದಲ್ಲಿ ಏನೇನು ಪ್ರಸಂಗಗಳು ಬರುತ್ತೆ, ಎಲ್ಲ ಪ್ರಸಂಗಗಳಲ್ಲಿಯೂ ಅದೇ ಕಥೆ. ಇಂದಿಗೂ ಅದೇ ಕಥೆ. ಇಂದಿಗೂ ಸಹ ಅದೇ ಅಸುರರೇ ಇರ್ತಾರೆ, ಅದೇ ದೇವತೆಗಳೇ ಇರ್ತಾರೆ. ದೇವತೆಗಳು ಅಂದರೆ ಯಾರು? ಯಾರೇ ಆಗಲಿ ಒಂದು ಏನನ್ನೋ ಹಿಡಿದದ್ದನ್ನು ಸಾಧಿಸುವುದಕ್ಕೋಸ್ಕರ ಬರೀ ಕೇವಲ ತನ್ನ ವೈಯಕ್ತಿಕವಾಗಿರತಕ್ಕಂತಹ ಕುಟುಂಬವನ್ನು ನಡೆಸೋರು ಮಾತ್ರ ಅಂತ ಹೇಳಿದರೆ ಅವ್ರಿಗೇನೂ ಬೇಕಾಗಿರೋದಿಲ್ಲ. ಆದರೆ ಒಂದು ದೊಡ್ಡ ಕೆಲಸವನ್ನು ಸಾಧಿಸಬೇಕು ಅಂತ ಹೇಳಿದರೆ ಒಂದು ಮಹಾ ಚೈತನ್ಯದ ಆಶ್ರಯ ಬೇಕು. ಅದಕ್ಕೋಸ್ಕರ ಅವನನ್ನು ಆಶ್ರಯಿಸ್ತಾರೆ. ಅವನನ್ನು ಆಶ್ರಯಿಸಿದಾಗ ಪರಿತ್ರಾಣಾಯ ಸಾಧೂನಾಮ್ ಅಂತ ಹೇಳಿ, ಸಾಧುಗಳು ಯಾರು? 4 ಜನಕ್ಕೆ ಒಳ್ಳೆಯದು ಮಾಡೋರು. ಅವರಿಗೆ ಇವತ್ತೂ ಸಹ ಭಗವಂತ ಒಳ್ಳೆಯದನ್ನು ಮಾಡಿಕೊಡ್ತಾನೆ. ದೊಡ್ಡ ದೊಡ್ಡ ನೊಬೆಲ್ ಲಾರೆಟ್ಸು ಎಲ್ಲ ಏನು ಹೇಳ್ತಾರೆ ಅಂತ ಹೇಳಿದರೆ, ಅವರ ಬಯೋಗ್ರಫಿನ ಓದಿ ನೋಡಿ, ಅವರೆಲ್ಲ ಏನು ಹೇಳ್ತಾರೆ. ಇಟ್ ಈಸ್ ಎ ರಿಪ್ಲೈ ಟು ಮೈ ಪ್ರೇಯರ್ ಅಂತಾರೆ. ಯಾಕೆಂದರೆ ಟ್ರೈ ಅಂಟಿಲ್ ದೈ ಸ್ಟ್ರೆಂತ್ ಈಸ್ ಟ್ರೈಡ್, ದೆನ್ ಆಸ್ಕ್ ಫಾರ್ ಗಾಡ್ಸ್ ಹೆಲ್ಪ್, ಇಟ್ ವಿಲ್ ನಾಟ್ ಬಿ ಡಿನೈಡ್ ಅಂತ ಹೇಳ್ತಾರೆ. ಅಂದರೆ ಏನೋ ಸಾಧಿಸೋಕೆ ಹೊರಟಿರೋರ್ಗೆ ಮಾತ್ರ ಆ ಚೈತನ್ಯವನ್ನು ಗಮನಿಸೋಕೆ ಸಾಧ್ಯ. ಏನೂ ಸಾಧಿಸದೆ ಬರೀ ಕುಡ್ಕೊಂಡು ಕಾಲ ಕಳ್ಕೊಂಡಿರೋರಿಗೆ ಏನೂ ಬೇಕಾಗಿಲ್ಲ. ಯಾರನ್ನೋ ಪೂಸಿ ಮಾಡಿದ್ರೆ ಸಿಕ್ಬಿಡುತ್ತೆ, ಸಾಕು, ಇದರಲ್ಲಿ ಬದುಕ್ಬಿಡ್ತಾರೆ ಅವರೆಲ್ಲ. ಅವರು ನಾವು ಬಹಳ ದೊಡ್ಡ ಬುದ್ಧಿಜೀವಿಗಳು ಅಂತ ಹೇಳಿಕೊಂಡು ಚಿಕ್ಕ ಮಕ್ಕಳಿಗೆ ಕೆಟ್ಟ ದಾರಿ ತೋರಿಸ್ತಾರೆ. ಏನೂ ಮಾಡಿ ಸಾಧಿಸಿರೋದಿಲ್ಲ ಅವರು ಸಾಧಿಸಿರೋದ ಬರೀ ತೋರಿಕೆ ಅಷ್ಟೇ. ನಿಜವಾಗಿ ಸಾಧಿಸಿರೋರು ಯಾರೇ ಆಗಲಿ, ಅವ್ರು ಇವತ್ತಿನ ದಿನವೂ ಸಹ
ಆ ಭಗವಂತನ ಆಶ್ರಯ ಇದ್ದೇ ಇರುತ್ತೆ. ಅವನ ಕೈ ಹಿಡಿದ ಮೇಲೆ ಎತ್ತಾನೆ. ಇದು ನಮ್ಮೆಲ್ಲರ ಅನುಭವ. ಯಾರನ್ನು ಬೇಕಾದರೂ ಕೇಳಿದ್ರು ಆ ಅನುಭವದ ರುಚಿ ಇರೋದ್ರಿಂದಲೇ ನಾವೆಲ್ಲ ಇಲ್ಲಿ ಸೇರ್ತೀವಿ. ಇಲ್ಲದೆ ಹೋದರೆ ಯಾರೂ ಅರ್ಥವಿಲ್ಲದೆ ಕಾಲ ಕಳೆಯೋದಿಲ್ಲ. ನಮ್ಮ ಹಿರಿಯರು ಹೇಳ್ಕೊಟ್ಟಿರ್ತಕ್ಕಂಥದ್ದು ಅದನ್ನು ಒಂದೊಂದು ಶಬ್ದದಲ್ಲಿಯೂ ಸಹ ಸಾಬೀತುಪಡಿಸಿ ನಮಗೆ ಚಿಕ್ಕ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು. ಚಿಕ್ಕ ಮಗಳಿಗೆ ಕಥೆಗಳ ರೂಪದಲ್ಲಿ ಅವತ್ತಿನ ದಿನ ಅಮೃತವಂತನವನ್ನು ಮಾಡಿದ್ದು, ಆತ ಕೃಷ್ಣನಾಗಿ ಏನೇನು ಮಾಡ್ದ, ರಾಮನಾಗಿ ಏನೇನು ಮಾಡ್ದ, ಪುರಾಣಗಳಲ್ಲಿ ಏನೇನು ಕಥೆಗಳನ್ನು ಬರುತ್ತೆ, ಆ ಕಥೆಗಳನ್ನೆಲ್ಲ ಒಂದೊಂದು ಪಾಶುರದಲ್ಲೂ ತೆಗೆದು ತೋರಿಸಿ ಶ್ರದ್ಧೆಯನ್ನು ಉಂಟು ಮಾಡೋ ರೀತಿಯಲ್ಲಿ ಹೇಳಿ, ಭಗವಂತನ ಸ್ವರೂಪವನ್ನು ಹೇಳಿ, ಜನತೆಯ ಸಮಾಜದ ವಿವಿಧ ಮುಖಗಳ ಪರಿಚಯವನ್ನು ಮಾಡಿಸಿ, ಮತ್ತು ಈ ಎಲ್ಲ ಪುರಾಣಗಳ ಅಥವಾ ರಾಮಾಯಣ ಮಹಾಭಾರತಗಳ ವೇದಗಳ ಕಥೆಗಳ ಹಿನ್ನೆಲೆಯಾಗಿರತಕ್ಕಂತಹ ಈ ಯಾವುದೋ ಒಂದು ಮೇಲ್ತೋರಿಕೆಗೆ ಕಾಣತಕ್ಕಂತಹ ಶಬ್ದಗಳ ಬೇರೆ, ಆದರೆ ಆಂತರ್ಯದಲ್ಲಿ ಯಾವ ಸಂಕೇತವನ್ನು ಹೇಳ್ತಾ ಇದೆ ಆ ಸಂಕೇತಗಳ ಪರಿಚಯವನ್ನು ನಮಗೆ ಮಾಡಿಕೊಡ್ತಾ, ಇದರಿಂದ ನಾವೆಲ್ಲರೂ ಸಹ ಒಂದಾಗಿ ಇದ್ದು ಈ ಜಗತ್ತಿನ ಒಂದು ಸೌಭಾಗ್ಯ ಏನಿದೆ ಇದನ್ನು ಕಳ್ಕೋಬಾರದು. ಈ ಜೀವನದ ಒಂದು ಸೌರಭ್ಯ ಏನಿದೆ ಇದನ್ನು ಕಳ್ಕೋಬಾರದು. ಈ ಜೀವನದ ಸೌರಭ್ಯವನ್ನು, ಜೀವನದ ಸೌಂದರ್ಯವನ್ನು ನಾವು ಸವಿಯಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಮನಸ್ಸಿನ ಮುಗ್ಧತೆ ಬೇಕು. ಮನಸ್ಸಿನಲ್ಲಿ ಬಹಳ ಸರಳವಾಗಿರತಕ್ಕಂತಹ ಈ ಜಗತ್ತನ್ನು ವಿಕಾರಗೊಳಿಸಿ ಮನಸ್ಸನ್ನು ಕೆಡಿಸಿಕೊಂಡು ನಾವು ಸಂತೋಷವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲರೂ ಗೋಪಿಗೆಗಳಾಗೋಣ. ಎಲ್ಲರೂ ಸಹ ಸರಳವಾಗಿರತಕ್ಕಂತಹ ಒಂದು ಕೃಷಿ ಮತ್ತು ಗೋರಕ್ಷೆಗೆ ಸಂಬಂಧಪಟ್ಟಿರತಕ್ಕಂತಹ ಆ ಒಂದು ನೆಲಗಟ್ಟನ್ನು ನಾವು ಭಾವುಕರಾಗಿ ಅನುಭವಿಸೋಣ. ಮತ್ತು ಇದರಿಂದ ಈ ಒಂದು ಸೌರಭ ಅನ್ನೋದು ಪಾಸಿಟಿವ್ ಎಮೋಷನ್ಸ್ ಅಂತಾರೆ. ಈ ತರಂಗಗಳು, ಸದ್ಭಾವನೆಗಳು ಎಲ್ಲ ಕಡೆ ಬೆಳಗುವಂತೆ ಮಾಡೋಣ. ಎಲ್ಲ ಕಡೆ ಇವು ಹರಡ್ತಾ ಸಮಾಜ ಕ್ಷೇಮವಾಗುತ್ತೆ. ಸದ್ಭಾವನೆಗಳು ಮೇಲೆ ಬಂದರೆ ದುರ್ಭಾವನೆಗಳು ಹೋಗುತ್ತೆ. ಬೆಳಕು ಬಂದಾಗ ಕತ್ತಲೆ ಹೋಗುತ್ತೆ. ಇದು ನೀರಾಟಂ ಅಂತ ಹೇಳಿದರೆ ಎಲ್ಲರೂ ಹೋಗಿ ತೊಳ್ಕೊಂಡು ಬರೋಣ, ಎಲ್ಲರೂ ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ, ಎಲ್ಲರೂ ಹೋಗಿ ಈಜಾಡೋಣ. ಈಜಾಡೋದು ಅನ್ನೋದು ಒಂದು ಕಲೆ. ನಮಗೇನೂ ಗೊತ್ತಿಲ್ಲ. ಈ ಬೆಂಗಳೂರು ಪೇಟೆಯಲ್ಲಿ ಬಂದು ಸೇರ್ಕೊಂಡಿರೋರಿಗೆ ಈಜಾಡೋದು ಅಂದ್ರೆ ಏನೂ ಗೊತ್ತಿಲ್ಲ. ಆ ಈಜಾಡೋದು ಅಂದರೆ ಏನಿರುತ್ತೆ ಅಂತಂದರೆ ಎಲ್ಲ ಬಿಟ್ಟು ಹಾಗೇ ಹೋಗ್ತಾ ಇರ್ಬೋದು. ಈಜಿನ ಮೇಲಿನ ಸ್ತರದಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ನೀರು ಎತ್ಕೊಂಡು ಹೋಗುತ್ತೆ ನಮ್ಮನ್ನು. ಮೊದಲು ಸ್ವಲ್ಪ ಕೈಗೆ ಆಡಿಸ್ಬೇಕಷ್ಟೇನೆ. ಆಮೇಲೆ ಈಜಾಡೋದು ಅನ್ನೋದ್ರಲ್ಲಿ ಏನು ಒಂದು ಸಂತೋಷ ಏನಿರುತ್ತೆ ಅದು ನಮ್ಮನ್ನು ಎತ್ಕೊಂಡು ಹೋಗುತ್ತೆ. ಜೀವನ ಅನ್ನೋದು ನಮ್ಮನ್ನು ಎತ್ಕೊಂಡು ಹೋಗುತ್ತೆ. ಜೀವನ ಅನ್ನೋದು ನಡೆಸ್ಕೊಂಡು ಹೋಗುತ್ತೆ. ಈ ಒಂದು ಅಲೆ, ಅದರ ಮೇಲೆ ನಾವು ತೇಲ್ತಾ ಇರ್ತೀವಿ. ತೇಲೋದನ್ನು ಕಲ್ತ್ಕೋಬೇಕು ನಾವು, ಮುಳುಗಬಾರ್ದು. ಇದೇನೇ ತಾನೇ ಎಲ್ಲ ನಮ್ಮ ಸಾಹಿತ್ಯದಲ್ಲೂ ಮತ್ತೆ ಹೇಳೋದು ಏನು ಅಂತ ಹೇಳಿದ್ರೆ ಇದು ಭವಸಾಗರ. ಈ ಭವಸಾಗರದಲ್ಲಿ ಈಜೋದನ್ನು ನಾವು ಕಲ್ತ್ಕೊಳ್ಬೇಕು. ಈಜೋದು ಅಂತ ಹೇಳಿದ್ರೇನು? ಇದಕ್ಕೆ ಸುರೇಶ್ವರಾಚಾರ್ಯರ ಗ್ರಂಥ ಒಂದಿದೆ, ನೈಷ್ಕರ್ಮ್ಯ ಸಿದ್ಧಿ ಅಂತ. ಕರ್ಮ, ಕಷ್ಟಪಡ್ತೀನಿ, ನಾನು ಕೆಲಸ ಮಾಡ್ತೇನೆ ಹೂ ಅಂತ ಹೇಳಿ ಕಷ್ಟಪಡೋರು ಕೆಲವರಿರ್ತಾರೆ. ಕೆಲವರು ಮಾಡೋ ಕೆಲಸ ಮಾಡ್ತಾ ಇರ್ತಾರೆ, ಆರಾಮಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಅದು ಪಾಠಕ್ಕೆ ನಡೆಯುತ್ತೆ. ಮೊದಲಿಗೆ ನಾನು ಡ್ರೈವಿಂಗ್ ಕಲ್ತ್ಕೋಬೇಕಾದ್ರೆ ಮಾತಾಡಬೇಡ ಹೂ ಅಂತೀನಿ. ಆಮೇಲೆ ಏನಾಗುತ್ತೆ, ಮಾತಾಡ್ಕೊಂಡು ಇಲಾಜಾಲೋ ಹೋಗ್ತಾ ಇರ್ತೀನಿ. ಯಾಕೆಂದರೆ ಇದು ನನ್ನ ಸ್ವಭಾವ ಆಗಿರುತ್ತೆ. ತಾನಾಗಿ ಆಗೋದು ಅನ್ನೋದು ನೈಷ್ಕರ್ಮ್ಯ. ನೈಷ್ಕರ್ಮ್ಯ ಅಂದರೆ ಕೆಲಸ ಮಾಡದೇ ಇರೋದು ಅಂತ ಅಲ್ಲ. ಸುಮ್ಮನೆ ಪೆದ್ಗುಂಡನ ಥರ ಕೂತಿದ್ರೆ ಕೆಲಸ ಮಾಡ್ದೇನೆ ಕೆಲಸಕ್ಕೆ ಬಾರದ ವಿದ್ಯೆಯಿಂದ ಏನೂ ಪ್ರಯೋಜನ ಇಲ್ಲ. ಮೊದಲೇ ಹೇಳಿದ್ದೀನಿ ನಾನು. ಅದನ್ನು ಈಕೆ ಹೇಳ್ಕೊಡ್ತಾರೆ ನಮಗೆ. ಏನು, ಒಂದೊಂದು ಮನೆಯಲ್ಲಿಯೂ ಸಹ ಒಂದೊಂದು ಆ ಒಂದು ಆಯ್ಪಾಡಿ ಅಂತ ಹೇಳ್ತೀವಿ, ಗೋಕುಲದಲ್ಲಿರತಕ್ಕಂಥ ಹೆಣ್ಣು ಸಹ ತಾಯಿಯೇ ಆಗಲಿ ಮಗಳೇ ಆಗಲಿ ವೃತ್ತಿಪರರವರು. ಕೆಲವರು ಈ ಹಾಲನ್ನು ಕರೆದು ಹಾಲಿನಿಂದ ಬೆಣ್ಣೆಯನ್ನು ಮಾಡಿ ಅದರಿಂದ ತುಪ್ಪವನ್ನು ಮಾಡಿ ಅದನ್ನು ಎಲ್ಲ ಕಡೆ ಹೋಗಿ ಮಾರಿಕೊಂಡು, ಈ ಗೋರಕ್ಷೆ ಅನ್ನೋದು
ಈಗಿನ ಕಾಲದ ಗೋರಕ್ಷೆ ಎಲ್ಲ ಅದು. ಇದೆಲ್ಲ ಕೃಷಿಯಾಗಲಿ ಗೋರಕ್ಷೆ ಆಗಲಿ ಅದರ ಒಂದು ತತ್ವವನ್ನು ತಿಳ್ಕೋಬೇಕಾದ್ರೆ ಅದರ ಒಂದು ಸ್ವಾಭಾವಿಕ ನೆಲೆಗಟ್ಟನ್ನು ನಾವು ಕಾಣಬೇಕು. ಗೋರಕ್ಷೆ ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಡಬೇಕು. ಆ ಗೋವಿನ ಒಂದು ಸಂವೇದನೆಯನ್ನು ಅರಿತವರಾಗಿರಬೇಕು. ಅದು ನಗ್ತಾ ಇರಬೇಕು, ಸಂತೋಷವಾಗಿರಬೇಕು. ಆ ಸಂತೋಷದಿಂದ ನಮಗೆ ಸಂತೋಷ ಆಗಬೇಕು. ಅದಕ್ಕೆ ಅದು ಕೆಲಸ ಮಾಡಬೇಕು, ನಾವು ಕೆಲಸ ಮಾಡಬೇಕು. ಅದರಲ್ಲೂ ಕೆಲಸ ಮಾಡಿಸ್ಬೇಕು. ಅದು ಕೆಲಸ ಮಾಡಿಸೋದಕ್ಕೆ ನಾವು ಕೆಲಸ ಮಾಡಬೇಕು. ಇದರಲ್ಲಿ ಎಲ್ಲಿಯೂ ಸಹ ಒಬ್ಬರಿಗೊಬ್ಬರು ತೊಂದರೆಯನ್ನು ಕೊಡಬಾರದು. ಇದು ಗೋರಕ್ಷೆ. ಇದರಿಂದ ಕೃಷಿ, ಇದರಿಂದ ನಮಗೆ ಧಾನ್ಯ ಸಮೃದ್ಧಿ. ಈ ಧಾನ್ಯ ಸಮೃದ್ಧಿಯನ್ನು ಈ ಒಂದು ಕೆಲವು ಪಾಶಗಳಲ್ಲಿ ಬರುತ್ತೆ. ಅದರಲ್ಲಿ ಓಂಗಿ ಉಲಹಳಂದ ಉತ್ತಮನ್ ಪೇರ್ ಪಾಡಿ ನಾಂಗಳ್ ನಮ್ಮ ಪಾವಕ್ಕೆ ಚಾತ್ತಿ ನೀರಾಡಿನಾಲ್. ನೋಡಿ, ನೀವು ಭಗವಂತನಿಗೋಸ್ಕರ ಬಾಳಿ, ಅದರಿಂದ ಏನೇನು ಆಗುತ್ತೆ ಅನ್ನೋದ್ರ ಲಿಸ್ಟ್ ಕೊಡ್ತಾಳೆ. ನಾವು ಪರಾತ್ಪರ ವಸ್ತುವಾಗಿರತಕ್ಕಂತಹ ಭಗವಂತನ ಕಾರ್ಯದಲ್ಲಿ ಇಳಿದಾಗ 33 ಕೋಟಿ ದೇವತೆಗಳೇನಿರ್ತಾರೆ ಅವರೆಲ್ಲರೂ ಸಹ ನಮಗೆ ಸಹಾಯವನ್ನು ಮಾಡ್ತಾರೆ. ನೀವು ಒಂದೊಂದೇ ದೈವದ ಹತ್ರ ಹೋಗಿ ನಿಮ್ಮ ಉಪಾಸನೆಗಳಲ್ಲೇ ಆಗಲಿ, ವ್ರತಗಳೇ ಆಗಲಿ, ಯಜ್ಞಯಾಗಾದಿಗಳಲ್ಲೇ ಆಗಲಿ, ನಾನು ನಿನ್ನನ್ನು ಪ್ರೀಣನಗೊಳಿಸ್ತೀನಿ, ನಿನಗೆ ತರ್ಪಣವನ್ನು ಕೊಡ್ತೀನಿ, ನಿನಗೊಳ್ಳೆಯದು ಮಾಡ್ತೀನಿ, ನಿನ್ನದು ಮಾಡ್ತೀನಿ ಅಂತ ಹೇಳಿ 33,000 ದೇವತೆಗಳ ಹತ್ರನೂ ಹೋಗಿ ಎಲ್ಲರನ್ನೂ ಸಹ ಪ್ರೀತಿಸಬೇಕಾದ್ದಿಲ್ಲ. ಅಥವಾ ಪರಾತ್ಪರ ವಸ್ತು ಒಂದನ್ನು ಹಿಡಿದರೆ ಅಯ್ಯೋ ಬೇರೆಯವರಿಗೆಲ್ಲ ಕೋಪ ಬಂದ್ಬಿಡುತ್ತೋ ಏನೋ, ಇದೆಲ್ಲ ನಮ್ಮ ಇದು, ಅವನ ಹತ್ರ ಹೋಗಿ ಕೇಳಿದ್ರೆ ಇವನಿಗೆ ಕೋಪ ಬಂದ್ಬಿಡುತ್ತೋ ಏನೋ, ಯಾವುದೋ ದೈವ ಕೋಪಿಸ್ಕೊಂಡ್ಬಿಡುತ್ತೆ. ಇದರಲ್ಲಿ ಎಂಥದೂ ಇಲ್ಲ. ಈ ನಮ್ಮ ವೈದಿಕ ಪರಂಪರೆಯಲ್ಲಿ ಈ ದೈವವನ್ನು ಹೊಡೆದ್ರೆ ಆ ದೈವ ಕೋಪ ಮಾಡ್ಕೊಂಡ್ಬಿಡುತ್ತೆ, ಅದು ಹೋದು ಇದಾಗ್ಬಿಡುತ್ತೆ. ಇದೆಲ್ಲ ನಮ್ಮ ಕಲ್ಪನೆಗಳು, ಇದೆಲ್ಲ ನೆನ್ನೆ ಕಲ್ಪನೆಗಳು. ನೀವು ಜೀವನವನ್ನು ವ್ರತದಂತೆ ನಡೆಸಿರಿ, ನೀವು ನೀರಾಟದಲ್ಲಿ ಇಳಿಯಿರಿ. ಯಾರಿಗೆ ಇದರ ಒಂದು ಆಸೆ ಇರುತ್ತೆ ಎಲ್ಲರೂ ನನ್ನ ಹತ್ರ ಬನ್ನಿ ಅಂತ ಹೇಳ್ತಾರೆ. ಇದಕ್ಕೆ ಒಂದು ದಾರಿ ಇದೆ, ಒಂದು ಹೆದ್ದಾರಿ ಇದೆ, ಮುಖ್ಯವಾಗಿರತಕ್ಕಂಥ ದಾರಿ ಇದೆ. ಮಾರ್ಗ, ಸಾಧನ ಮಾರ್ಗ. ಶೀರ್ಷ ಟಾಪ್ ಮೇಲೆ, ಶೀರ್ಷ ಅಂದರೆ ತಲೆ, ಮುಖ್ಯವಾದ ಒಂದು ಮಾರ್ಗ. ಮಾರ್ಗಶೀರ್ಷ ಮಾಸ ಅಂತ ಹೇಳ್ತೀವಿ. ಈ ಮಾರ್ಗಶೀರ್ಷ ಮಾಸ ಅನ್ನೋದಕ್ಕೆ ಬೇಕಾದಷ್ಟು ಅರ್ಥಗಳಿವೆ. ಮೃಗಣ, ಮೃಗ, ಮಾರ್ಗ, ಹುಡುಕೋದು, ಏನೋ ಒಂದು ಹುಡುಕೋದು. ಮೃಗ್ಯತೆ, ಮೃಗಯತಿ, ಹುಡ್ಕೊಂಡು ಹೋಗೋದು. ಹುಡುಕ್ಬೇಕು, ನಾವು ಅರಸಬೇಕು. ಅರಸಬೇಕಾದ್ರೆ ಏನೋ, ಯಾವುದನ್ನು ನಾವು ಅರಸ್ತೀವಿ ಜಗತ್ತಿನಲ್ಲಿ? ಜಾನಾತಿ, ಇಚ್ಛತಿ, ಯತತೆ, ಇದೆಲ್ಲ ಶಾಸ್ತ್ರ. ಯಾವುದನ್ನು ನಾವು ಅರಿಯುತ್ತೀವಿಯೋ ಅದನ್ನು ನಾವು ಅರಸ್ತೀವಿ. ನನ್ನ ಹತ್ರ ಒಂದು ಕಾರಿದೆ, ತುಂಬ ಸಂತೋಷವಾಗಿರ್ತೀನಿ. ಯಾರೋ ಬಂದು ನನಗೆ ಹೇಳ್ಕೊಡ್ತಾರೆ, ಇನ್ನೊಂದು ಕಾರಿದೆ, ಅದು ಇನ್ನೂ ಚೆನ್ನಾಗಿದೆ ಅಂತ. ಜಾನಾತಿ, ಇಚ್ಛತಿ, ಓ ಅದನ್ನು ಬೇಕು ನನಗೆ ಇವಾಗ ಅಂತ. ಅದಕ್ಕೆ ಯತತೆ, ಯತ್ನ ಮಾಡ್ತಾನೆ ಅವನು. ಇದು ಮನುಷ್ಯನ ಸ್ವಭಾವ, ಇದು ಮನುಷ್ಯನ ಮನಸ್ಸು. ಭಗವಂತ ಆ ಮನಸ್ಸು ಅನ್ನೋದನ್ನು ಸೃಷ್ಟಿಸಿರೋದೇ ಈ ರೀತಿ. ನಾವೇನು ಮಾಡಬೇಕು? ನಮ್ಮ ಜ್ಞಾನ ಅನ್ನೋದೇನಿರುತ್ತೆ, ಅರಿವು ಅನ್ನೋದೇನಿರುತ್ತೆ, ಈ ಯಾವುದಕ್ಕೋ ನಾವು ಅರಿವು ಅಂತ ಹೇಳಿ, ಜ್ಞಾನ ಅಂತ ಹೇಳಿದ್ರೆ ಅವರು ಬಹಳ ಜ್ಞಾನಿಗಳು. ಯಾವುದ್ರಲ್ಲಿ ಜ್ಞಾನಿಗಳು? ಅವರು ನೋಡಿ ಒಳ್ಳೆ ಇದು ಟ್ಯಾನಿಂಗ್ ಎಕ್ಸ್ಪರ್ಟ್. ಟ್ಯಾನಿಂಗ್ ಎಕ್ಸ್ಪರ್ಟ್ನಲ್ಲಿ ಅವರು ಇಂಟರ್ನ್ಯಾಷನಲ್ ಪೇಪರ್ ಬರೆದಿದೆ, ತಲೆ ಚಚ್ಕೋಬೇಕು, ಅದನ್ನ ಇಟ್ಕೊಂಡು ಏನು ಮಾಡಬೇಕು? ಜ್ಞಾನ ಅನ್ನೋದು ಯಾವುದು ಬೇಕಾರಾಗ್ಬೋದು, ಆದರೆ ಜ್ಞಾನಕ್ಕೆ ವಿಷಯ ಯಾವುದು ಅದು ಬಹಳ ಮುಖ್ಯ. ಎಲ್ಲವೂ ಜ್ಞಾನವೇ ಆದರೂ ಸಹ ಆ ಜ್ಞಾನಕ್ಕೆ ವಿಷಯ ಯಾವುದು? ನಿಮಗೆ ಅದರ ಅರಿವಿರಬೇಕು, ಆ ಆಸೆ ಇರಬೇಕು, ಒಲವಿರಬೇಕು. ಇವಾಗ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ, ಒಂದು ಬ್ರಹ್ಮಸೂತ್ರವನ್ನು ಪ್ರಾರಂಭಿಸಬೇಕಾದ್ರೆ ಮೊದಲೇನು ಹೇಳ್ತಾರೆ? ಅಪ್ಪ, ಜಿಜ್ಞಾಸ ಅಂತ ಒಂದಿರುತ್ತೆ. ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಅಂತ ಒಂದು ವಸ್ತು ಇದೆ, ದೊಡ್ಡದು ಅನ್ನೋದು ಒಂದು ವಸ್ತು ಇದೆ. ದೊಡ್ಡ ವಸ್ತು ಯಾವುದು? ಬಹಳ ಮುಖ್ಯವಾದದ್ದು ಯಾವುದು?
ಬ್ರಹ್ಮವಿದಾಪ್ನೋತಿ ಪರಂ. ಅತ್ಯುತ್ತಮವಾದ ಶ್ರೇಯಸ್ಸನ್ನು ಗಳಿಸಬೇಕಾದರೆ ಬ್ರಹ್ಮಚಿಂತನೆಯನ್ನು ಮಾಡು. ಅತ್ಯುತ್ತಮದ ಕಲ್ಪನೆ ಇರಬೇಕು. ಇವಾಗ ಏನಾಗುತ್ತೆ ಅಂದರೆ, ಅತ್ಯುತ್ತಮವಾದ ವಸ್ತು, ಇದೆಲ್ಲ ಉಪನಿಷತ್ತನೇ ಹೇಳೋದು ಏನು, ಯಾವುದನ್ನು ಅರಸುವುದರಿಂದ ನಾವು ಏನೇನನ್ನು ಅರಸಬಹುದೋ ಆ ಅರಸತಕ್ಕ ಎಲ್ಲ ವಸ್ತುಗಳು ಯಾವುದರಲ್ಲಿ ಅಂತರ್ಗತವಾಗುತ್ತದೆಯೋ ಅಂಥದ್ದನ್ನು ನಾವು ಅರಸಬೇಕು. ಯಾವುದೋ ಇಲ್ಲೊಂಚೂರು ಅಲ್ಲೊಂಚೂರು ಇಲ್ಲೊಂಚೂರು ಇದನ್ನು ನೋಡೋದು, ಇದು ನಮ್ಮ ವ್ಯರ್ಥ, ಜೀವನನೇ ವ್ಯರ್ಥ ಮಾಡ್ತೀವಿ. ಅದ್ಯಾವುದೋ ಕಂಡ್ವಿ ಅಲ್ಲಿ ಹೋಗ್ತೀವಿ, ಇನ್ನೇನೋ ಕಂಡ್ವಿ ಅಲ್ಲಿ ಹೋಗ್ತೀವಿ. ಇಲ್ಲಿ ಆಂಡಾಳ್ ಹೇಳೋದು ಅಂದರೆ ಸಮಗ್ರವಾದ ಒಂದು ಚಿತ್ರಣವನ್ನು ಕೊಡ್ತೀನಿ. ಪರಸ್ಪರ ವಸ್ತುವನ್ನು ಹುಡುಕಿ ಅರಿವನ್ನು ಯಾವುದ್ಯಾವುದಕ್ಕೋ ಪೋಲ್ ಮಾಡ್ಕೊಳ್ಬೇಡಿ. ಮನಸ್ಸು ಅಥವಾ ಅಂತಃಕರಣ, ಈ ಮನಸ್ಸನ್ನು ಅಂತಃಕರಣವನ್ನು ಭಗವಂತ ಕೊಟ್ಟಿರೋದನ್ನು ಒಳ್ಳೆಯದಕ್ಕೆ ಉಪಯೋಗಿಸಿ. ಆ ಒಳ್ಳೆಯದು ಯಾವುದು ಅನ್ನೋದನ್ನು ತಿಳ್ಕೊಳ್ಳಿ. ಈ ಒಂದು ಅರಸತಕ್ಕಂತಹ ಒಂದು ಇಚ್ಛೆ, ಒಂದು ಈ ಒಳ್ಳೆಯ ಜೀವನವನ್ನು ನಡೆಸಬೇಕು ಎಂಬತಕ್ಕಂತಹ ಒಂದು ಮನಸ್ಸಿನ ಪರಿಪಕ್ವತೆ ಅಥವಾ ಆಸೆ ಅಥವಾ ತುಡಿತ ಯಾರಿಗಿರುತ್ತೋ ಎಲ್ಲರೂ ಬನ್ನಿ. ಮಾರ್ಗಳಿ ತಿಂಗಳು ಮದಿನೆರೆಯಿಂದ ನನ್ನಾಳು. ಮದಿ ಅಂದರೆ ಎರಡರ್ಥ. ಮದಿ ಅಂದರೆ ಒಂದು ಚಂದ್ರ, ಇನ್ನೊಂದು ಚಂದ್ರನಿಗೂ ಮನಸ್ಸಿಗೂ ಇದೆ. ಇದೆಲ್ಲ ನಮ್ಮ ಶಾಸ್ತ್ರಗಳಲ್ಲಿ ಬರುತ್ತೆ. ಮನಃಕಾರಕ ಚಂದ್ರ ಅಂತ ಹೇಳ್ತೀವಿ. ಬುದ್ಧಿ ಅನ್ನೋದು ಸೂರ್ಯ, ಮನಸ್ಸು ಅನ್ನೋದು ಚಂದ್ರ. ಇದು ತಿಳಿಯಾಗಿರುತ್ತೆ. ಮನಸ್ಸು ತಿಳಿಯಾಗಿರಬೇಕು. ಸನ್ಮನುಷ್ಯ ಮನೋಯಥ ಅಂತ. ಒಳ್ಳೆ ತಿಳಿಯಾದ ನೀರಿದ್ದರೆ ಅದು ಮನಸ್ಸು ಅದರ ಆಳದಲ್ಲಿರೋದು ಚೆನ್ನಾಗಿ ಕಾಣುತ್ತೆ. ಸನ್ಮನುಷ್ಯ ಮನಸ್ಸು, ಒಳ್ಳೆಯ ಮನುಷ್ಯನ ಮನಸ್ಸು ನಿರ್ಮಲವಾಗಿರುತ್ತೆ. ಮದಿ ನಿರೆಯಿಂದ ನನ್ನಾಳ್ ಅಂದರೆ ಒಂದು ಬೆಳದಿಂಗಳಿನ ದಿನ ಅಂತನೂ ಆಗುತ್ತೆ, ಅಥವಾ ಯಾವಾಗ ನಿಮಗೆ ಮನಸ್ಸು ತಿಳಿಯಾಗಿರುತ್ತದೆಯೋ, ಯಾವಾಗ ನಿಮಗೆ ಇದನ್ನೆಲ್ಲ ಹುಡುಕಬೇಕು ಅನ್ನೋ ಆಸೆ ಬರುತ್ತೋ, ವೈಯತ್ತು ವಾಳ್ವೀರುಹಾಳ್, ಈ ಜಗತ್ತಿನಲ್ಲಿ ಯಾರು ಬದುಕಬೇಕು ಬಾಳಬೇಕು ಎಂಬ ಬುದ್ಧಿ ಇದೆಯೋ ಅವರೆಲ್ಲರೂ ನೀರಾಡ ಪೋದುವೀರ್ ಪೋದುವಿನೋ ಅಂತ ಕರೀತಾರೆ. ಮೊದಲನೆಯ ಪಾಶುರದಲ್ಲಿ ಯಾರ್ಯಾರಿಗೆ ಒಂದು ವಿವೇಕ ಇದ್ದು ಒಳ್ಳೆಯದು ಕೆಟ್ಟದ್ದು ಅಂತ ತಿಳ್ಕೊಂಡು ಒಳ್ಳೆಯದನ್ನು ಅರಸಬೇಕು ಎಂಬ ಬುದ್ಧಿ ಯಾರಿಗಿರುತ್ತೆ, ಯಾರು ಲೀಲಾಜಾಲವಾಗಿ ಈ ಜೀವನವನ್ನು ನೀರಾಡದಂತೆ, ನೀರಾಡ ಪೋದುವೀರ್ ತೇಜೋ ಜಲೌಘಂ, ಈ ಸಾಂಕೇತಿಕವಾಗಿರ್ತಕ್ಕಂತಹ ಈಜಾಟ ಇದು. ನಮ್ಮ ಜೀವನ ಅನ್ನೋದು ಸುಲಲಿತವಾಗಿ ನಡೀಬೇಕು, ಸಂತೋಷವಾಗಿರಬೇಕು, ಸಮೃದ್ಧಿಯಿಂದ ಇರಬೇಕು, ಕಷ್ಟಪಡಬಾರದು. ಅಂತಹ ಜೀವನವನ್ನು ಪರಮಾತ್ಮನನ್ನು ಆಶ್ರಯಿಸಿ ಅದಕ್ಕೆ ಬೇಕಾಗಿರತಕ್ಕಂತಹ ಜೊತೆಗಾರರೊಡನೆ ಕೂಡಿ ಬಾಳಿ ಒಳ್ಳೆಯ ಸಮಾಜವನ್ನು ಕಟ್ಟಿ ಸಂತೋಷವಾಗಿರಬೇಕು. ನಾವು ಯಾತಕ್ಕೆ ಇರಬಾರ್ದು ಎಂಬ ಒಂದು ಮನಸ್ಸಿನ ಪರಿಪಕ್ವತೆ ಯಾರಿಗಿರುತ್ತೋ, ಯಾರಿಗೆ ಆಸೆ ಇದೆಯೋ ಅವರೆಲ್ಲರೂ ಬನ್ನಿ. ಈ ವೇದದಲ್ಲಿ ಹೇಳೋ ರೀತಿಯಲ್ಲಿ ಇದಕ್ಕೆ ಅಧಿಕಾರ, ಇವರಿಗೆ ಮಾತ್ರ ಅಧಿಕಾರ, ಅವ್ರಿಗೆ ಅಧಿಕಾರ ಇಲ್ಲ ಅಂತ ಏನೋ ಹೇಳಲಿಲ್ಲ. ಆಂಡಾಳ್ ಎಲ್ಲರನ್ನೂ ಕೂಡಿಸ್ಕೊಳ್ಳಿ ಅಂತ ಹೇಳೋದು. ಎಲ್ಲರೂ ಬನ್ನಿ. ಆದರೆ ಒಂದೇ ಒಂದು ಬೇಕಾಗಿರೋದೇನಪ್ಪ ಅಂದರೆ ಇದರಲ್ಲಿ ಆಸೆ ಇರಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ಜಿಜ್ಞಾಸ ಅಂದರೆ ಜಿಜ್ಞಾಸೆ ಯಾರಿಗಿದೆ ಅವರೆಲ್ಲರೂ ಬನ್ನಿ. ಜಿಜ್ಞಾಸೆ ಇಲ್ಲದೆ ಹೋದರೆ ನಾವು ಎಲ್ಲೋ ಬೀದಿಗೆ ಹೋಗಿ ತಮಟೆ ಬಾರಿಸ್ಕೊಂಡು ನಾವು ನಮಗೂ ವ್ಯರ್ಥ ಸಮಯ, ಅವ್ರಿಗೂ ಅವ್ರು ಸಂತೋಷವಾಗಿ ಅವರವ್ರು ಇದ್ರಲ್ಲಿ ಅವರವ್ರು ಇರ್ತಾರೆ. ಸಂತೋಷವಾಗಿ ಎಲ್ಲರೂ ಸಂತೋಷವಾಗಿದ್ದರೆ ಸಾಕು. ಆದರೆ ಯಾರು ಇಲ್ಲಿ ಆಸೆ ಇದೆಯೋ, ಯಾರು 4 ಜನರಿಗೋಸ್ಕರ ಬದುಕಬೇಕು ಅಂತಾರೋ, ಯಾವುದು ಒಳ್ಳೆಯದನ್ನು ಅರಸಿ ಆ ಒಳ್ಳೆಯದನ್ನು ಎಲ್ಲ ಕಡೆ ಹರಡಬೇಕು ಅಂತ ಇರ್ತಾರೋ, ಯಾರಿಗೆ ಸ್ವಸ್ತಿ ಅಥವಾ ಉಜ್ಜೀವನ, ಒಳ್ಳೆಯ ಬಾಳು, ಆ ಉಜ್ಜೀವನ, ಒಳ್ಳೆಯ ಬಾಳು, ಸತ್ಸಂಗ, ಸದಾಚಾರ ಇವುದರಲ್ಲಿ ನಂಬಿಕೆ ಇರುತ್ತೆಯೋ ಅವರೆಲ್ಲರೂ ಬನ್ನಿ. ಈ ಸಮಯ ಅನ್ನೋದು ಬಹಳ ಮುಖ್ಯ. ತಗೊಳ್ತಾನೇ ಮಾರ್ಗಶೀರ್ಷ ಮಾಸ, ತಿಂಗಳ್ ಅಂತ ಹೇಳ್ತಾರೆ. ಇದು ಒಂದು ಸಮಯ. ಈ ಕಾಲ ಅನ್ನೋದು ನಿನ್ನೆ ಹೇಳಿದೆ ನಾನು,
ಕಾಲಾತೀತವಾಗಿರತಕ್ಕಂತಹ ಚಿಂತನೆ, ಕಾಲಾತೀತವಾಗಿರತಕ್ಕಂತಹ ಭಾವನೆ, ಕಾಲಾತೀತವಾಗಿರತಕ್ಕಂತಹ ತತ್ವ, ಕಾಲಾತೀತವಾಗಿರತಕ್ಕಂತಹ ಆನಂದ, ಇದನ್ನು ಮನಸ್ಸಿನಲ್ಲಿಟ್ಕೊಂಡು ನಾವು ಕಾಲದಲ್ಲಿ ಬಾಳಬೇಕು. ಕಾಲದ ಮೇಲೆ ತಪ್ಪು ಹಾಕಬಾರ್ದು. ಕಾಲ ಸರಿ ಇಲ್ಲ, ಏನೂ ಇಲ್ಲ, ಸಂತೋಷವಾಗಿರೋರು ಇವತ್ತೂ ಇದ್ದೇ ಇರ್ತಾರೆ, ಕಷ್ಟಪಡೋರು ಇವತ್ತೂ ಇದ್ದೇ ಇರ್ತಾರೆ. ನೀವು ತಗೊಂಡೋಗಿ ಎಲ್ಲಿ ಪಾಕಿಸ್ತಾನದಲ್ಲಿ ಹಾಕಿದ್ರು ಅಲ್ಲೂ ಫ್ರೆಂಡ್ಶಿಪ್ ಮಾಡ್ಕೊಂಡು ಸಂತೋಷವಾಗಿರೋ ಜನ ಇವತ್ತೂ ಇರ್ತಾರೆ. ಇಲ್ಲಿ ಎಲ್ಲ ಭೋಗಭಾಗ್ಯಗಳಿದ್ದರೂ ಸಹ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರೋರು ಇದ್ದೇ ಇರ್ತಾರೆ. ಅಲ್ಲಿಗೇನಾಯಿತು? ನಾವು ನೋಡ್ತಾ ಇದ್ದೀವಲ್ಲ, ದಿನನಿತ್ಯ ನೋಡ್ತೀವಿ. ಅಲ್ಲಿಗೇನಾಯಿತು? ಇದೆಲ್ಲ ಆಂತರಿಕವಾದದ್ದು. ತಮ್ಮನ್ನು ನಾವು ಸರಿ ಮಾಡ್ಕೋಬೇಕು. ಬಾಳಿ ಬದುಕಬೇಕು ಅಂತ ಹೇಳೋರು ಏನು ಮಾಡ್ತಾರೆ? ತಾನೂ ಸಂತೋಷವಾಗಿದ್ದು, ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ. ತಾನೂ ಸಂತುಷ್ಟನಾಗಿದ್ದು, ಸಂತೋಷವಾಗಿದ್ದು, ತಾನು ಎಲ್ಲೆಲ್ಲಿರ್ತಾನೋ ಅಲ್ಲಿ 4 ಜನರ ಮಧ್ಯದಲ್ಲೂ ಸಹ ಸಂತೋಷವನ್ನು ಉಂಟು ಮಾಡ್ತಕ್ಕಂಥವನು. ಇಂತಹ ಜೀವನ ಯಾರಿಗೆ ಬೇಕೋ ಅವರು ಇಲ್ಲಿ ಆಂಡಾಳ್ ಕರೆಯತಕ್ಕಂಥದ್ದು. ಅವರೆಲ್ಲರೂ ಬಂದು ಸೇರಿಕೊಳ್ಳಿ, ಸಜ್ಜನರು ಒಗ್ಗೂಡಬೇಕು. ನಮ್ಮ ಎಲ್ಲ ದೋಷಗಳಿಗೂ ಸಾಮಾಜಿಕ ದೌರ್ಭಾಗ್ಯಗಳಿಗೂ ಕಾರಣ ಏನು ಅಂತ ಹೇಳಿದ್ರೆ ಒಂದೇ ಒಂದು ಕಾರಣ, ದುರ್ಜನರು ಯಾವ ರೀತಿ ಸಂಘಟಿತರಾಗ್ತಾರೆ, ಕೆಟ್ಟ ಕೆಲಸಕ್ಕೆ ಯಾವ ರೀತಿ ಒಂದಾಗ್ತಾರೆ ದುಷ್ಟಶಕ್ತಿಗಳು, ಅದೇ ರೀತಿ ಸಜ್ಜನರು ಒಂದಾಗೋದಿಲ್ಲ. ಎಲ್ಲಿಯವರೆಗೆ ಸಜ್ಜನರು ಒಂದಾಗ್ತಾರೆ, ಆ ಸಜ್ಜನರನ್ನು ಒಂದು ಕಡೆ ಸೇರಿಸೋರು ಇರ್ತಾರಲ್ಲ, ಅವರೇ ಮಹಾತ್ಮರು. ಅದನ್ನು ಈಕೆ ಪ್ರತಿಯೊಬ್ಬರೂ ಈ ಸಜ್ಜನಿಕೆ ಅನ್ನೋದೇನಿರುತ್ತೆ, ಸತ್ಸಂಗ ಅನ್ನೋದೇನಿರುತ್ತೆ, ಒಳ್ಳೆಯದು ಅನ್ನೋದೇನಿರುತ್ತೆ, ಇದಕ್ಕೆ ಜೀವನವನ್ನು ಮುಡುಪಾಗಿಡಿ. ಜೀವನದಲ್ಲಿ ಯಾವುದು ಪುರುಷಾರ್ಥ ಅಂತ ಹೇಳಿದರೆ ಒಟ್ಟಾಗಿರೋದೇ ಪುರುಷಾರ್ಥ. ಅಲ್ಲಿಗೆ ವಾಳ್ವೀರ್ಹಾಳ್ ಇದೆಲ್ಲ ನಮಗೆ ಸಂಬೋಧನೆ. ಹೇ ಲೋಕಾ ಶೃಣುತ ಪ್ರಸೂತಿ ಮರಣ ವ್ಯಾಧೇಶ್ಚಿಕಿತ್ಸಾಮಿ ಮಾಂ, ಜನರೇ ಕೇಳಿ ಅಂತ ಹೇಳೋ ಹಾಗೆ ಈ ಆಂಡಾಳ್ ನಮಗೆ ಹೇಳೋದು, ನಾವು ಯಾವ ಯಾವ ಗುಣಗಳನ್ನು, ಯಾವ ಯಾವ ಭಾವನೆಗಳನ್ನು, ಯಾವ ಯಾವ ಸದಾಚಾರಗಳನ್ನು, ಯಾವ ಯಾವ ಸದ್ಬುದ್ಧಿಗಳನ್ನು, ಯಾವ ಯಾವ ಸದ್ಭಾವನೆಗಳನ್ನು ಬೆಳೆಸಿಕೊಳ್ಳಬೇಕು ಅನ್ನೋದನ್ನು ಒಂದೊಂದು ಶಬ್ದದಲ್ಲೂ ಒಂದೊಂದು ಪಾಸರದಲ್ಲೂ ಹೇಳಿ, ಮತ್ತು ಇದರಿಂದ ಒಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿ ಒಂದು ಕಡೆ ಒಂದು ಸದ್ಭಾವನೆಯನ್ನು ಪೋಷಣೆ ಮಾಡ್ತಾ ಇದ್ದರೆ ಅದರಿಂದ ಬೇರೆಯವರಿಗೆ ಏನಾಗುತ್ತೆ, ಅಕ್ಕಪಕ್ಕದಲ್ಲಿ ಏನಾಗುತ್ತೆ. ಇದಕ್ಕೆ ಶ್ರದ್ಧೆ ಖಂಡಿತ ನಹಿ. ಇದರಲ್ಲಿ ಮತ್ತೆ ಮತ್ತೆ ಭಗವದ್ಗೀತೆಯಲ್ಲಿ ಹೇಳೋದು ಇದೇನೇನೆ, ನಹಿ ಕಲ್ಯಾಣಗತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಆಚಾರದಲ್ಲಿ ಇಟ್ಕೊಳ್ಳಿ, ಒಳ್ಳೆ ದಾರಿಯಲ್ಲಿರಿ, ಒಳ್ಳೆಯದನ್ನು ಮಾಡಿ. ಒಳ್ಳೆ ದಾರಿಯಲ್ಲಿದ್ದು ಒಳ್ಳೆಯದನ್ನು ಮಾಡೋರಿಂದ ಸಮಾಜಕ್ಕೆ ಒಳ್ಳೆಯದು. ನಾವು ಯಾವ ಸಮಾಜದಲ್ಲಿ ಇರ್ತೀವೋ ಆ ಸಮಾಜಕ್ಕೆ ನಾವು ಒಳ್ಳೆಯದನ್ನು ಮಾಡಬೇಕು. ಆದ್ದರಿಂದ ಸಾಮಾಜಿಕವಾಗಿಯೇ ಮಾತನಾಡ್ತಕ್ಕಂತಹ ಗೋದೆ ಒಂದೊಂದೂ ಪಾಶುರದಲ್ಲಿಯೂ ಸಹ ಯಾವ ಯಾವ ಸದಾಚಾರ, ಸದ್ಬುದ್ಧಿ, ಸದ್ಭಾವನೆಗಳನ್ನು ಬೆಳೆಸಿಕೊಳ್ಳಬೇಕು, ಭಗವಂತನನ್ನು ಯಾವ ಯಾವ ದೃಷ್ಟಿಯಲ್ಲಿ, ದೃಷ್ಟಿಕೋನಗಳಲ್ಲಿ ನಾವು ನೋಡಬೇಕು, ಭಗವಂತನ ಯಾವ ಯಾವ ಭಾಗವತದಲ್ಲಿ ಆಗಲಿ, ರಾಮಾಯಣದಲ್ಲಿ ಆಗಲಿ, ಅಥವಾ ಮಹಾಭಾರತದಲ್ಲಿ ಆಗಲಿ, ಪುರಾಣಗಳಲ್ಲಿ ಆಗಲಿ ಏನೇನು ಸಚ್ಚರಿತ್ರೆಗಳಿವೆ, ಆ ಒಂದು ಸನ್ನಿವೇಶಗಳು, ಸಚ್ಚರಿತ್ರೆಗಳ ಆಂತರಿಕ ಅರ್ಥ ಏನು, ಮತ್ತು ಇದನ್ನು ಒಬ್ಬರಿಂದ ಒಬ್ಬರಿಗೆ ಹರಡೋದು ಹೇಗೆ, ಮತ್ತು ಯಾವ ರೀತಿ ಸಮಾಜ ಅಂತ ಹೇಳಿದರೆ ಅದರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಕೆಟ್ಟವರು ಅಂತ ಹೇಳೋದರಲ್ಲಿ ಕೆಟ್ಟದ್ದು ಅನ್ನೋದನ್ನು ತೆಗೀರಿ, ಆ ಕೆಟ್ಟವರಲ್ಲಿ ಒಳ್ಳೆಯದು ಅಂತ ಏನಿರುತ್ತೆ ಒಳ್ಳೆಯದನ್ನು ನೋಡಿ ಕೆಟ್ಟದ್ದನ್ನು ನೋಡಬೇಡಿ. ಆವಾಗ ಏನಾಗುತ್ತೆ ಅಂತಂದರೆ ಕೆಟ್ಟವರ ಕೆಟ್ಟತನ ಹೋಗಿ ಅವರು ಒಳ್ಳೆಯವರೇ ಆಗ್ತಾರೆ. ಯಾವಾಗ ನಾವು ಅವರಲ್ಲಿ ಒಳ್ಳೆಯದನ್ನೇ ನೋಡ್ತೀವಿ, ಇದು ಯದ್ಭಾವಂ ತದ್ಭವತಿ ಅಂತ ಬರುತ್ತೆ. ಭಗವಂತನನ್ನು ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ ಅವನು ನಮ್ಮನ್ನು ಅದೇ ದೃಷ್ಟಿಯಿಂದ ಸಲಹುತ್ತಾನೆ ಅಂತ ಹೇಳ್ತಾರೆ.
ಗೀತೆಯಲ್ಲಿ ಹೇಳೋ ಮಾತೇ ಇದು. ಯಾವ ಜನರು ಯಾವ ರೀತಿ ನನ್ನನ್ನು ಭಾವಿಸುತ್ತಾರೋ ಅವರನ್ನು ನಾನು ಅದೇ ರೀತಿಯಲ್ಲಿ ಭಾವಿಸುತ್ತೇನೆ. ತಾಂ ಭಜಾಮ್ಯಹಂ, ನಾನು ಅವರನ್ನು ಭಜಿಸುತ್ತೇನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಎಲ್ಲ ಇದು ಕನ್ನಡಿ. ಸಮಾಜ ಅನ್ನೋದು ಒಂದು ಕನ್ನಡಿ. ವ್ಯಕ್ತಿಗಳು, ಒಂದೊಂದು ವ್ಯಕ್ತಿಯೂ ಸಹ ಒಂದು ಕನ್ನಡಿ, ಒಂದೊಂದು ಜೀವವೂ ಸಹ ಒಂದು ಕನ್ನಡಿ. ನಮ್ಮಲ್ಲಿರತಕ್ಕಂತಹ ದುರ್ಗುಣಗಳನ್ನು ನಾವು ಆರೋಪಿಸ್ತೀವಿ. ನಮ್ಮಲ್ಲಿರತಕ್ಕಂತಹ ಕೆಟ್ಟ ಒಂದು ಚಿಂತನೆಗಳನ್ನು ಆರೋಪಿಸ್ತೀವಿ. ಆದರೆ ಒಳ್ಳೆಯದನ್ನೇ ನೀವು ನೋಡ್ತಾ ಹೋಗಿ ಅವಾಗೇನಾಗುತ್ತೆ ಅಂದರೆ ಯಾರು ಬಹಳ ಕೆಟ್ಟವರು ಅಂತ ಹೇಳ್ತೀವೋ ಅವರು ಒಳ್ಳೆಯವರು ಆಗ್ತಾರೆ. ಯಾಕೆ ಅಂದರೆ ಅವರವರ ಸಂಬಂಧ, ಇದು ವೈಯಕ್ತಿಕ ಸಂಬಂಧ ಅಷ್ಟೇ. ಅವರು ಬೇರೆಯವರು ಕೆಟ್ಟವರು ಇರಬಹುದು. ಆದರೆ ನಾನು ಇವರನ್ನು ಯಾವಾಗ ಅವನ್ನ ಒಳ್ಳೆಯತನದಲ್ಲೇ ನೋಡಿ ಅವನ್ನ ಕೆಟ್ಟವರು ಅಂತ ಹೇಳಿದೆ, ಅಪ್ಪ ನಾನು ಇದನ್ನು ಮಾಡ್ತಾ ನೋಡ್ತೀನಪ್ಪ ಅಂತ ಹೇಳ್ತೀನೋ, ಆವಾಗ ಅವನಿಂದ ನನಗೆ ಸಹಾಯವೇ ಆಗುತ್ತೆ. ಇದೆಲ್ಲ ನಾವು ನೋಡಿದ್ದೀವಿ, ಜಗತ್ತಿನಲ್ಲಿ ನೋಡಿದ್ದೀವಿ. ಅವ್ರನ್ನ ಇವರು ಕೆಟ್ಟವರು ಅಂತ ಹೇಳ್ತಾರೆ, ನಮಗೆ ಅವರಿಂದ ಸಹಾಯವೇ ಆಗಿದೆ. ಕೆಲವು ಜನ ಇರ್ತಾರೆ, ಅವ್ರಿಗೆ ಇವ್ರು ಕೆಟ್ಟವರು ಅವ್ರು ಕೆಟ್ಟವರು ಅಂತಂದರೆ ಯಾಕೆ ಹಂಗಾರ ಹೇಳ್ತಾರೆ, ಏನು ಇಲ್ವಲ್ಲ ಅವ್ರು ಭಾಳ ಒಳ್ಳೆಯವರಲ್ವ ಅಂತ ಹೇಳ್ತಾರೆ ಅವರು. ಅಲ್ಲಿಗೇನಾಗುತ್ತೆ ಇದೆಲ್ಲ? ಇದು ನಮ್ಮ ಮನಸ್ಸಿನ ಭಾವನೆ. ನಾವು ಎಲ್ಲ ಆರೋಪ. ಇದನ್ನು ಒಂದೊಂದು ಪಾಶುರದಲ್ಲಿಯೂ ಸಹ ತೋರಿಸಿಕೊಟ್ಟು ಆಂಡಾಳ್ ಈ ಪಾಶುರಗಳಲ್ಲಿ ಯಾವ ರೀತಿ ನಾವು ಬಾಳಬೇಕು, ಯಾವ ರೀತಿ ಬಾಳುವುದರಿಂದ ಏನೇನು ಆಗುತ್ತೆ, ಆ ಯಾವುದೋ ಒಂದು ಭಗವಂತ ಅನ್ನುವ ಒಂದು ತತ್ವವನ್ನು, ಅವ್ಯಕ್ತವಾಗಿರತಕ್ಕಂತಹ ಹಿಂದಿನ ಆ ಶಕ್ತಿ ಸ್ರೋತವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅದು ಯಾವ ರೀತಿ ನಮಗೆ ಆ ಶಕ್ತಿಯನ್ನು ಕೊಡುತ್ತೆ, ಆ ಶಕ್ತಿಯಿಂದ ನಮಗೆ ಯಾವ ರೀತಿ ಮನೋದಾರ್ಢ್ಯ ಏರ್ಪಡುತ್ತೆ, ನಮಗೆ ಒಂದು ಚೈತನ್ಯ ಉಂಟಾಗುತ್ತೆ, ಆ ಚೈತನ್ಯದಿಂದ ಯಾವ ರೀತಿ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಈ ಮೊದಲನೇ 15 ಪಾಶುರದಿಂದ ಕಡೆಯ 15 ಪಾಶುರಗಳು ಅಥವಾ ಪದ್ಯಗಳಿಗೆ ಹೋದಾಗ, ಮೊದಲನೆಯದರಲ್ಲಿ ಎಲ್ಲರನ್ನೂ ಕೂಡ್ಕೊಂಡು ಬರೋದು. ಮೊದಲನೇ 5 ಪಾಶುರಗಳಲ್ಲಿ ಹಿನ್ನೆಲೆ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಒಂದು ಮೊದಲಿನ ಮುನ್ನುಡಿ, ಅದಾದಮೇಲೆ 10 ಪಾಶುರಗಳಲ್ಲಿ ಸಮಾಜದ ವ್ಯವಸ್ಥೆ, ಸಮಾಜದ ಚಿತ್ರಣ, ಬೇರೆ ಬೇರೆ ರೀತಿ ಸಮಾಜದಲ್ಲಿ ಏನೇನಿರುತ್ತೆ ಎನ್ನುವುದರ ಒಂದು ಚಿತ್ರಣ. ಅದಾದಮೇಲೆ ಭಗವಂತನ ಬಳಿಗೆ ಬರ್ತೀವಿ. 15 ಪಾಶುರಗಳು ಸಮಾಜ. ಇನ್ನು 15 ಪಾಶುರಗಳಲ್ಲಿ ಭಗವಂತ ಅಂದರೆ ಒಬ್ಬ ಅಲ್ಲ, ಭಗವಂತನನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿಗಳಿರ್ತಾರೆ. ಭಗವಂತನನ್ನು ಎಲ್ಲಿ ಕಾಣಬೇಕು ಅಂತ ಹೇಳಿದರೆ ವ್ಯಕ್ತಿಗಳಲ್ಲಿ ಕಾಣಬೇಕು. ಭಗವಂತ ಎಲ್ಲಿರ್ತಾನೆ ಅಂತ ಅವನೆಲ್ಲೋ ಒಬ್ಬ ಎಲ್ಲೋ ಮರೆಸ್ಕೊಂಡಿರೋದಿಲ್ಲ. ಭಗವಂತನನ್ನು ಕಾಣಬೇಕು. ಎಲ್ಲಿ ಕಾಣಬೇಕು? ಮಾಧ್ಯಮದಿಂದ ಕಾಣಬೇಕು. ಯಾವ ಮಾಧ್ಯಮದಿಂದ ಕಾಣಬೇಕು? ಕಥೆಗಳು. ಕಥೆಗಳಲ್ಲೆಲ್ಲ, ನಮ್ಮ ಪೌರಾಣಿಕ ಕಥೆಗಳಲ್ಲಿ, ರಾಮಾಯಣದಲ್ಲಿ ಬರೋದು ಏನು? ಒಬ್ಬರು ನಾರದರು ಅಂತ ಒಬ್ಬರಿದ್ದಾರೆ, ಸನಂದನಾದಿಗಳು ಅಂತ ಇರ್ತಾರೆ, ಋಷಿಮುನಿಗಳಿರ್ತಾರೆ. ಮತ್ತೆ ಒಂದೊಂದು ದೈವಕ್ಕೂ ಸಹ ಅದರದೇ ಒಂದು ಪರಿಷತ್ತಿದೆ. ಆ ಪರಿಷತ್ತಿನ ಮೂಲಕವೇ ನೀನು ಆ ವಸ್ತುವನ್ನು ಕಾಣಬೇಕು. ಅವ್ಯಕ್ತವಾಗಿರತಕ್ಕಂತಹ ಒಂದು ಇದನ್ನು ತೆಗೆದುಕೊಳ್ಳೋಣ, ಕಥೆಯನ್ನು ತೆಗೆದುಕೊಂಡ್ರೆ ನಾನು ಕೃಷ್ಣನ ಮನೆಗೆ ಹೋಗಬೇಕು, ಕೃಷ್ಣನನ್ನು ನಾನು ಕಾಣಬೇಕು. ಕೃಷ್ಣನನ್ನು ನಾನು ಕಾಣಬೇಕು ಅಂತ ಹೇಳಿದ್ರೆ ಯಾರೋ ಬಂದ್ಬಿಟ್ಟು ಕೃಷ್ಣ ಅಂತ ಕರೆದ್ರೆ ಕೃಷ್ಣ ಬರೋದಿಲ್ಲ. ಮೊದಲು ಆತ ಆ ಒಂದು ನಂದಗೋಕುಲದಲ್ಲಿ ನಂದಗೋಪಾಲನ ಮನೆಯಲ್ಲಿದ್ದಾನೆ. ಅಲ್ಲಿ ಒಂದು ದೊಡ್ಡ ಪ್ರಾಕಾರ, ಆ ಪ್ರಾಕಾರದ ಒಳಗೆ ಈ ಹೆಣ್ಣು ಮಕ್ಕಳೆಲ್ಲ ಹೋಗ್ತಾರೆ. ಎಲ್ಲ ಒಂದು ಚಿತ್ರಣ. ಆ ಕಾಲದಲ್ಲಿ ಭಾಗವತದಲ್ಲಿ ವರ್ಣಿಸಿರತಕ್ಕಂತಹ ಗೋಪಿಕೆಯರೆಲ್ಲರೂ ರಾಧೆಯೊಡನೆ ಕೂಡಿಕೊಂಡು ಕೃಷ್ಣನ ಮಾಳಿಗೆಗೆ ಹೋಗಿ ಅಲ್ಲಿ ನಂದಗೋಪನ ಕಾವಲುಗಾರರೊಡನೆ ವಾಗ್ವಾದವನ್ನು ಮಾಡಿ ಒಳಕ್ಕೆ ಹೋಗಿ ಅವನನ್ನು ಎಬ್ಬಿಸಬೇಕಾದರೆ ಅಲ್ಲಿ ಒಂದು ಸಂಸಾರ ಇದೆ,
ಅಲ್ಲಿ ನಂದಗೋಪ ಮತ್ತು ಬಲರಾಮ, ಯಶೋದೆ ಅವ್ರ ಜೊತೆ ಮಾತಾಡಿ ಆಮೇಲೆ ಒಳಗೆ ಹೋಗಿ ಅವನ್ನು ನೋಡಿ ಭಗವಂತ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಮಾಯೋನ್ ಅಂತ ಹೆಸರು. ಜಗತ್ತಿನ ಒಳಗೆ ಅಡಗಿಕೊಂಡಿರ್ತಾನೆ. ಒಂದೊಂದು ಬಿಡಿಸಿ ಬಿಡಿಸಿ ಇದೆಲ್ಲವೂ ಸಹ ಯೋಗ ಅಂತ ಹೇಳ್ಬಹುದು, ಆಗಮ ಅಂತ ಹೇಳ್ಬಹುದು, ತಂತ್ರ ಅಂತ ಹೇಳ್ಬೋದು. ನಮ್ಮಲ್ಲಿ ತಂತ್ರ ಸಾಹಿತ್ಯ ಅಂತ ಒಂದಿದೆ. ತಂತ್ರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಈ ಷಟ್ಚಕ್ರಗಳು ಅಂತ ಹೇಳ್ತೀವಿ, ಮನಸ್ತತ್ವ ಅಂತ ಹೇಳ್ತೀವಿ, ಮತ್ತು ಅಂತಃಕರಣದಲ್ಲಿ ಇಳಿದು ನಮ್ಮ ಒಂದು ಭೌತಿಕವಾಗಿರತಕ್ಕಂತಹ, ಮಾನಸಿಕವಾಗಿರತಕ್ಕಂತಹ, ಜೈವಿಕವಾಗಿರತಕ್ಕಂತಹ ಮತ್ತು ಇಂದ್ರಿಯಗಳ ಮೂಲಕ ಮನಸ್ಸಿನ ಬೇರೆ ಬೇರೆ ಸ್ತರಗಳ ಮೂಲಕ ಹಾದು ಹೋಗಿ ನರಮಂಡಲಗಳ ಮೂಲಕ ಹೋಗಿ ಎಲ್ಲೋ ಪರಮಾತ್ಮನನ್ನು ಕಾಣಬೇಕು. ಅವನ್ನ ಕಾಣಬೇಕಾದರೆ ಇದೇ ದಾರಿ, ಬೇರೆ ದಾರಿ ಇಲ್ಲ. ಅದನ್ನು ಯಾವುದು ನಮ್ಮ ತಂತ್ರಶಾಸ್ತ್ರಗಳಲ್ಲಿ ಯಾವ ರೀತಿ ಒಂದು ಆ ಶಕ್ತಿಯ ಪರಿಚಯವನ್ನು ಮಾಡಿಕೊಳ್ಳೋದು ಅಥವಾ ಆ ಶಕ್ತಿಯ ಉಪಯೋಗವನ್ನು ಪಡ್ಕೊಳ್ಳೋದು ಯಾವ ರೀತಿ ಹೇಳ್ತಾರೋ ಆ ರೀತಿ ಈ ಒಂದು ಸಣ್ಣ ಪುಟ್ಟ 30 ಪಾಶುರಗಳಿರತಕ್ಕಂತಹ ಪದ್ಯಗಳಿರತಕ್ಕಂತಹ ಈ ತಿರುಪಾವೈಯಲ್ಲಿ, ಗೀತೆಯಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಮೊದಲು ಬಾಗಲು ತೆಗೆಸಬೇಕು, ಮಾರ್ಗ ಹುಡುಕಬೇಕು. ನಮ್ಮಲ್ಲೇ ಎಲ್ಲ ಇರೋದು. ನಾವು ಯಾವ ರೀತಿ ಒಂದು ದೇವಸ್ಥಾನಕ್ಕೆ ಹೋದರೆ ಅಥವಾ ನಮ್ಮ ಮನೆಯಲ್ಲೇ ಒಂದು ದೇವರ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀವಿ? ನೆಟ್ಟಿಗೆ ಹೋಗ್ಬಿಟ್ಟು ಎದ್ದ ತಕ್ಷಣ ಹೋಗ್ಬಿಟ್ಟು ಬಾಗಿಲು ತೆಗೆದುಬಿಡೋದಿಲ್ಲ. ಇದು ಸಂಪ್ರದಾಯ. ಅದಕ್ಕೆಲ್ಲ ಒಂದು ದಾರಿ ಇದೆ. ಸ್ನಾನ ಅಂತ ಮಾಡ್ಕೋಬೇಕು, ಆಮೇಲೆ ಸಂಧ್ಯಾವಂದನೇನೋ ಏನೋ ಇರುತ್ತೆ ಅದು ಮಾಡ್ಕೋಬೇಕು. ಅದಾದಮೇಲೆ ಹೂವನ್ನು ತಂದಿಡಬೇಕು, ತುಳಸಿಯನ್ನು ಇಡಬೇಕು, ಬಿಲ್ವದಳವನ್ನು ತಗೊಂಡು ಬರಬೇಕು. ಏನೇನಿದೆಯೋ ನಮ್ಮಲ್ಲಿ ಏನು ಭಗವಂತ ಏನು ಕೊಟ್ಟಿರ್ತಾನೋ ಪಾತ್ರೆಗಳನ್ನು ಶುದ್ಧಿ ಮಾಡಬೇಕು. ಅಲ್ಲಿ ಜಾಗನ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಒಂದು ಊದ್ಬತ್ತಿ ಹಚ್ಚಿಟ್ಟು ಅದಕ್ಕೆ ಬೇಕಾಗಿರೋ ಸಲಕರಣೆಗಳನ್ನು ಮಾಡಿಕೊಳ್ಬೇಕು. ಅಥವಾ ಒಂದು ನಾನು ಯೋಗವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಆಸನವನ್ನು ಪರಿಕಲ್ಪನೆ. ಇದೆಲ್ಲ 6ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಹೇಳುತ್ತಾ 6, 7, 8 ಮಧ್ಯಭಾಗಕ್ಕೆ ಬರ್ತೀವಿ. ಇದರಲ್ಲೂ ಅಷ್ಟೇ 15, 16, 17 ಆ ಪಾಶುರಗಳಲ್ಲಿ ಒಂದು ದೇವಸ್ಥಾನ ಅಥವಾ ಒಂದು ಮನೆಯಲ್ಲಿ ಇರತಕ್ಕಂಥ ದೇವರ ಪೂಜೆ ಮಾಡೋ ರೀತಿಯಲ್ಲಿ ಏನೇನೋ ಹೊಂದಿಸ್ಕೊಳ್ಬೇಕು, ಹೇಗೆ ಬಾಗಿಲು ತೆಗಿಬೇಕು, ಅದಕ್ಕೇನೋ ಒಂದು ಗಂಟೆನೋ ಒಂದು ಶಂಖನೋ ಅದರಲ್ಲಿ ಇಟ್ಕೊಂಡಿರ್ತೀವಿ. ಆಮೇಲೆ ಅದಕ್ಕೆ ಸ್ನಾನ ಮಾಡಿಸ್ಬೇಕು. ಆಮೇಲೆ ಅದಕ್ಕೆ ಮಂತ್ರಾಸನ ಅಂತ ಇರುತ್ತೆ. ಒಂದು ಕ್ರಮ ಇದೆ. ಅದೇ ಕ್ರಮದಲ್ಲಿ ಈ 30 ಪಾಶುರಗಳನ್ನು ಹೇಳ್ತಾ ಒಂದೊಂದರಲ್ಲಿ ಇರ್ತಕ್ಕಂಥ ಶಬ್ದಗಳನ್ನು ಗಮನಿಸ್ತಾ ಹೋದರೆ ಸುಮ್ಮನೆ ಕೂತು ಜಾಗದಲ್ಲಿ ಅದನ್ನು ಹೇಳ್ತಾ ಇದ್ದರೆ ಒಂದು ಭಗವಂತನ ಒಂದು ಆರಾಧನೆಯನ್ನು ಮಾಡತಕ್ಕಂತಹ ಸನ್ನಿವೇಶ ಮನಸ್ಸಿಗೆ ಬರುತ್ತೆ. ಕಲ್ಪನೆಯಲ್ಲಿ ನೀವೆಲ್ಲೋ ಟ್ರೈನಲ್ಲಿ ಹೋಗ್ತಾ ಇರ್ತೀರ, ಕೂತ್ಕೊಂಡು ಹಾಗೆ ಹೇಳ್ತಾ ಇತ್ತು ಅಂತ ಹೇಳಿದ್ರೆ ನಮಗೆ ಸಂಪೂರ್ಣವಾಗಿ ಮನೆಯಲ್ಲೇ ಕೂತ್ಕೊಂಡು ಶುದ್ಧವಾಗಿ ಭಗವಂತನನ್ನು ಆರಾಧನೆಯನ್ನು ಮಾಡಿರ್ತಕ್ಕಂತಹ ಒಂದು ಸಂತೋಷ ಉಂಟಾಗುತ್ತೆ. ಇದೆಲ್ಲ ಮಾನಸಿಕವಾದದ್ದು. ತಂತ್ರಶಾಸ್ತ್ರವೆಲ್ಲೂ ಮಾನಸಿಕವಾದದ್ದು, ಎಲ್ಲ ಭಾವನಾತ್ಮಕವಾದದ್ದು. ನಾವು ಮಡಿ ಮೈಲಿಗೆ ಅಂತ ಹೇಳ್ತೀವಲ್ಲ, ಇದು ಅಷ್ಟೇನೆ. ತಪ್ಪು ತಿಳ್ಕೊಂಡು ನಾವು ಯಾವುದನ್ನೋ ಬರೀ ಹೊರಗಡೆ ಬಟ್ಟೆ ನೋಡ್ಕೊಂಡು ನಾವು ಇದು ಮಾಡ್ತೀವಿ. ಮೈಲಿಗೆ ಅಂತ ಹೇಳಿದ್ರೇನು? ನಾವು ನಿರಂತರವಾಗಿ ಯಾವುದೋ ಒಳ್ಳೆಯದನ್ನು ಚಿಂತನೆ ಮಾಡ್ತಾ ಇರೋ ಯಾವುದೋ ಒಂದು ಕೆಟ್ಟನೇ ಭಾವನೆ ಬಂದರೆ ಮೈಲಿಗೆ ಆಯಿತು ಅಂತ ಅಷ್ಟೇ. ಅದಕ್ಕೆ ಅನುಗುಣವಾಗಿ ಇದೆಲ್ಲ ಬೇಕಾಗುತ್ತೆ ಅಷ್ಟೇ. ಆದರೆ ನಾವೇನು ಮಾಡ್ತೀವಿ, ಅದನ್ನೇ ನಾವು ಹಾಳು ಮಾಡಿಕೊಂಡು ಇದು ಎಷ್ಟು ಶುದ್ಧ ಮಾಡಿಕೊಂಡ್ರು ಏನೋ ಪ್ರಯೋಜನ ಇಲ್ಲ. ಹೊರಗಡೆ ನಾನು ಭಾಳ ಮಡಿ ಎಂದು ಅಂತ ಹೇಳ್ತೀವಲ್ಲ, ಮಡಿಗೆ ಮಾಡಿಕೊಂಡು ಆಂತರಿಕವಾಗಿ ಎಲ್ಲೋ ಚಿಂತನೆ ಮಾಡ್ತಾ ಇದ್ದರೆ ಈ ಮಡಿಯಿಂದ ಏನೂ ಪ್ರಯೋಜನ ಇಲ್ಲ. ಮೈಲಿಗೆ ಮಡಿ ಅನ್ನೋದು ಏನಪ್ಪ ಅಂದರೆ ಎಲ್ಲ ಭಾವನೆಗೆ, ಎಲ್ಲ ಬುದ್ಧಿಗೆ, ಎಲ್ಲ ಸದ್ಭಾವನೆಗೆ, ಎಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ಅದಕ್ಕೋಸ್ಕರ ಶರೀರವನ್ನು ಶುದ್ಧವಾಗಿ ಇಟ್ಕೋಬೇಕು. ಅದಕ್ಕೋಸ್ಕರ ಪರಿಸರವನ್ನು ಶುದ್ಧವಾಗಿ ಇಟ್ಕೋಬೇಕು. ಅದಕ್ಕೋಸ್ಕರ ಈ ಪರಿಕರಗಳನ್ನೆಲ್ಲ ಇಟ್ಕೋಬೇಕು. ಇದಕ್ಕೋಸ್ಕರ ಅದು. ಈ ಒಂದು 15ನೆಯ ಪಾಶುರದಿಂದ ಸುಮಾರು 23 ಪಾಶುರದವರೆಗೆ ಒಂದೊಂದಾಗಿ ಮೆಟ್ಟಲಾಗಿ ಯಾವುದಕ್ಕೆ ಯಾವುದು ಮುಖ್ಯ, ಯಾವುದು ಗೌಣ ಅದನ್ನು ತಿಳಿಸಿಕೊಡ್ತಾಳೆ.
ಅದಾದಮೇಲೆ ಕಡೆಯ 7 ಪಾಶುರಗಳಲ್ಲಿ ಒಂದು ಭಗವಂತನ ಸಾನ್ನಿಧ್ಯದಲ್ಲಿ ಎದುರುಗಡೆ ಆತನನ್ನು ಕೂಡಿಸಿ ನ್ಯಾಯಾಲಯದಲ್ಲಿ ಕೂಡಿಸಿರುವಂತೆ ನನ್ನ ಒಂದು ಅಹವಾಲಿದೆ, ನಾನು ಒಂದು ಯಾತಕ್ಕೋಸ್ಕರ ನಾವೆಲ್ಲ ಬಂದಿದ್ದೀವಿ, ನಮ್ಮನ್ನೆಲ್ಲ ಯಾರನ್ನೂ ಬಿಟ್ಟಿಲ್ಲ, ನಾವು ಊರಿನಲ್ಲಿರೋ ಎಲ್ಲರನ್ನೂ ಸೇರಿಸ್ಕೊಂಡು ಬಂದಿದ್ದೀವಿ, ನನಗೋಸ್ಕರ ಒಬ್ಬನಿಗೋಸ್ಕರ ಬಂದಿಲ್ಲ, ಒಬ್ಬಳಿಗೋಸ್ಕರ ಬಂದಿಲ್ಲ, ಎಲ್ಲರಿಗೂ ನೀವು ಸಮುದಾಯಕ್ಕೆ ಭಗವಂತ ನೀನು ಒಳ್ಳೆಯದು ಮಾಡಬೇಕು ಅಂತ ಕೇಳಿಕೊಂಡು ಆತ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ಅಭಯವನ್ನು ಕೊಡುವ ರೀತಿಯಲ್ಲಿ, ಆಶೀರ್ವಾದವನ್ನು ಮಾಡುವ ರೀತಿಯಲ್ಲಿ ಇದು ಮುಗಿಯುತ್ತೆ. ಅಲ್ಲಿಗೆ ನಾನು ಈ ಒಂದು 30 ಪಾಶುರಗಳ ಒಂದು ವಿಷಯ ಏನಿದೆ, ಇದರ ಹಿನ್ನೆಲೆ ಏನಿದೆ ಅನ್ನೋದನ್ನು ಹೇಳಿದ್ದೀನಿ. ಮುಂದೆ ನಾಳೆ ನಾಳಿದರಲ್ಲಿ ಕೆಲವು ಪಾಶುರಗಳನ್ನು ತೆಗೆದು ಅದರಲ್ಲಿ ಯಾವ ರೀತಿ ಈ ಶಬ್ದಗಳ ಮೂಲಕ ಸಾಂಕೇತಿಕವಾಗಿ ಈ ನಾನು ಯಾವುದನ್ನು ಎಲ್ಲವನ್ನೂ ಸೇರಿಸಿ ಒಂದು ಪಕ್ಷಿ ನೋಟವನ್ನು ಕೊಟ್ಟನೋ ಅದರ ತುಣುಕುಗಳನ್ನು ಅಲ್ಲಲ್ಲಿ ಹೇಳಿ 2 ದಿನ ಮುಗಿಸ್ತೀನಿ. ಅದಾದಮೇಲೆ ಅದರ ತಾತ್ವಿಕತೆಯನ್ನು ಮುಂದಿನ 4-5 ಪ್ರವಚನಗಳಲ್ಲಿ ಅದನ್ನು ಮುಗಿಸ್ಕೊಳ್ತೀನಿ. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.